ಸುಬ್ರಹ್ಮಣ್ಯ ದೇವಸ್ಥಾನ ಸಜ್ಜುಪನೋಡು ಇಲ್ಲಿ ನಡೆಯುವ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ 4ನೇ ದಿನದ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಅತಿಥಿ ಗಣ್ಯರು, ವೀರಾಂಜನೇಯ ಭಜನಾ ಮಂದಿರದ ಅಧ್ಯಕ್ಷರು, ರಾಜರಾಮ್ ಭಟ್ ಅಧ್ಯಕ್ಷರು, ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪರಮೇಶ್ವರ ತಲೆಮಗರು, ವಿಜಯಲಕ್ಷ್ಮೀಯ್ಯ ತಮ್ಮಚ್ಚನ್, ಪ್ರದೀಪ್ ಶೆಟ್ಟಿ ಭಜಂದಾರ್, ವೆಂಕಟೇಶ್ ಮಂಗಲಗಿರಿ ಪಂಜಾಬ್, ಜಯಪ್ರಕಾಶ್ ಪರ್ವ ಇವರು ವೇದಿಕೆಯ ಮುಂಭಾಗಕ್ಕಾಗಿ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿ ಗಣ್ಯರು ದೀಪ ಪ್ರಜ್ವಲನ ಮಾಡಲಿಕ್ಕೆ ವೇದಿಕೆಯ ಮುಂಭಾಗಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸತ್ಯಂ ಪರಂ ಧೀಮಹಿ. ಶ್ರೀ ಗಣಪತಿಯನ್ನು, ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಭಕ್ತಿಪೂರ್ವಕವಾಗಿ ಪ್ರಣಾಮ ಸಲ್ಲಿಸಿ ಸಜಿಪಾದ ಎಲ್ಲ ಹಿರಿಕಿರಿಯರ ಪದತಲದಲ್ಲಿ ಹಣೆ ಹಚ್ಚಿ ನಮಸ್ಕಾರ. ನಾವು ನಿನ್ನೆಯ ದಿನ ಒಂದಿಷ್ಟು ವರಾಹ ಅವತಾರದ ಭಾಗ, ಅದರ ಜೊತೆಗೇ ಒಂದು ಸೃಷ್ಟಿ ಕ್ರಿಯೆಯನ್ನು ಹೇಗೆ ಭಗವಂತ ಆರಂಭ ಮಾಡಿದ
ಅದು ಹೇಗೆ ನಮ್ಮ ನಿಮ್ಮ ಕಲ್ಪನೆಯಲ್ಲೂ ಕೂಡ ಅಂತರ್ಗತ ಮಾಡಿಕೊಳ್ಳಬೇಕಾದ, ನಾವು ದೈಹಿಕವಾಗಿಯೂ ಕೂಡ ಹೇಗೆ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಒಂದು ಏಕಸಾಮ್ಯವನ್ನು ಕಾಣಬಹುದು ಅನ್ನುವ ಹಿನ್ನೆಲೆಯಲ್ಲೆಲ್ಲ ವೇದವ್ಯಾಸರು ತೆರೆದಿಟ್ಟ ವಿಶೇಷ ಸೃಷ್ಟಿಯ ಹಿನ್ನೆಲೆಯನ್ನು ಗಮನಿಸಿದ್ದೆವು. ಇವತ್ತು ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಕಾಲ ಮತ್ತು ಕರ್ಮವನ್ನು ಆವಾಹನೆ ಮಾಡಿಕೊಂಡ ಭಗವಂತ ಹೇಗೆ ಅದನ್ನು ತನ್ನ ಸೃಷ್ಟಿಕ್ರಿಯೆಗೆ ಬಳಸಿದ, ಆವಾಗ ಕಾಲ ಹೇಗೆ ವ್ಯಾಖ್ಯಾನ, ಕಾಲದ ಪರಿಕಲ್ಪನೆ ಹೇಗೆ ಒಂದು ಪರಮಾಣುವಿನಿಂದ ಆರಂಭವಾಗಿ ಭಗವಂತನ ನಿಮೇಷದವರೆಗೆ ಇದೆ, ಅದನ್ನು ಅರ್ಥೈಸಿಕೊಳ್ಳಬಹುದಾದ ನಮ್ಮ ಸಾಧ್ಯತೆಯೆಲ್ಲ ಹೇಳಿದೆ. ಇದರ ಹಿನ್ನೆಲೆಯಲ್ಲಿ ನಿಮಗೆ ಐನ್ಸ್ಟೈನ್ನ ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವ ಒಂದು ಸಂಗತಿ ಗಮನಕ್ಕೆ ಬಂದಿರಬಹುದು. ಸಮಯ ಹೇಗೆ ಅದು ಸಾಪೇಕ್ಷವಾದದ್ದು ಅಂತ, ಕಾಲ ಸಾಪೇಕ್ಷವಾದದ್ದು ಅನ್ನೋದು ಒಂದು ಸಿದ್ಧಾಂತವಾಗಿ ಐನ್ಸ್ಟೈನ್ ಹೇಳಿದಾಗ ಅವನು ಕೊಟ್ಟ ಉದಾಹರಣೆ ಏನು ಅಂತಂದರೆ, ಒಂದೇ ವಯಸ್ಸಿನ ಇಬ್ಬರು ಮಿತ್ರರಿದ್ದರು. ಒಬ್ಬ ವ್ಯಕ್ತಿ 30 ಆಗಿತ್ತು, ಇನ್ನೊಬ್ಬ ವ್ಯಕ್ತಿಗೂ ಸಹಜವಾಗಿ ಒಂದೇ ವಯಸ್ಸಾದ್ರಿಂದ 30. ಅದರೊಳಗೆ ಒಬ್ಬ 30 ವರ್ಷದವ ಲೋಕ ಸಂಚಾರಕ್ಕೆ ಹೋದ. ಅವನು 10 ವರ್ಷ ತಿರುಗಾಡಿ ಬಂದ, ಅವನಿಗೆ 30 ಆಗಿತ್ತು. ಇಲ್ಲಿ ಸುಮ್ಮನೆ ಕೂತಿದ್ದನಲ್ಲ, ಅವನಿಗೆ 40 ಆಗಿತ್ತು ಅಂತ ಅವನದೊಂದು ಸಾಪೇಕ್ಷ ಸಿದ್ಧಾಂತ. ಈ ಸಿದ್ಧಾಂತವನ್ನು ಹೊಸದಾಗಿ ಹೇಳಿದ ಹೊತ್ತಿನಲ್ಲಿ ಇದೆಂಥದ್ದು ಅಂತ ಕೆಲವರಿಗೆ ಅರ್ಥ ಆಗದೇ ಇರುವ ಕ್ಷಣ. ಅದು ಹೇಗಪ್ಪ, ನಾ ಇಲ್ಲಿ ಕೂತಿದ್ದೆ, ಅವ ತಿರುಗಾಡಿ ಬಂದ, ನನ್ನ ಗೆಳೆಯನಿಗೆ 30, ನನಗೆ 30 ಆಗಲಿ, ದಾಟಿ 40 ಆಗಿದೆ ಅಂದರೆ ಹೆಂಗೆ ನಂಬೋದು ಅಂತ ಚರ್ಚೆ. ಅಂಥ ಹೊತ್ತಿನಲ್ಲಿ ಐನ್ಸ್ಟೈನ್ ಬಹಳ ಚರ್ಚಿತವಾಗ್ತಿದ್ದಂತಹ ಸಂದರ್ಭ. ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿಲಿಕ್ಕೆ ಐನ್ಸ್ಟೈನ್ ಕೂತಿದ್ದನಂತೆ. ಇಬ್ಬರು ಟೈಲರ್ಸ್, ಹೊಲಿಯುವವರು, ಒಬ್ಬರು ಒಂದು ಟೇಬಲಲ್ಲಿ ಕೂತಿದ್ದಾರೆ, ಇವರಿಬ್ಬರು, ಇನ್ನೊಬ್ಬರು ಐನ್ಸ್ಟೈನ್ ಇನ್ನೊಂದು ಪಕ್ಕದಲ್ಲಿ ಟೇಬಲಲ್ಲಿ ಕೂತಿದ್ದಾನೆ. ಈ ಐನ್ಸ್ಟೈನ್ ಈ ಟೈಲರ್ಸಿಗೆ ಗೊತ್ತಿಲ್ಲ ಇವನೇ ಅಂತ. ಯಾಕೆಂದರೆ ಈಗ ಎಲ್ಲ ಲೇಖನ ಬರೆದವರ ಚಿತ್ರ ಸಹಿತ ವರದಿ ಪ್ರಕಟ ಆಗ್ತದೆ. ಈಗ ಗೂಗಲ್ಗಳು ಬಂದು, ಈಗ ಸೋಷಿಯಲ್ ಮೀಡಿಯಾಗಳು ಯಾರ ಲೇಖಕಿಯರು ಯಾರು ಅಂತ ಮುಖ ನೋಡೋ ಸೌಕರ್ಯ ಎಲ್ಲ ಮಾಡಿದ್ದಾವೆ. ಆವಾಗ ಗೊತ್ತಿಲ್ಲ, ಒಬ್ಬ ವಿಜ್ಞಾನಿ ಅಂತಷ್ಟೇ. ಅಂಥ ಹೊತ್ತಿಗೆ ಐನ್ಸ್ಟೈನ್ ಪಕ್ಕಕ್ಕೆ ಕೂತೋದು ಗೊತ್ತಿಲ್ಲದೆ ಈ ಟೈಲರ್ಸ್ ಇಬ್ಬರು ಮಾತಾಡ್ತಾರೆ. ನೋಡಿ, ಇಬ್ಬರು ಟೈಲರ್ಸ್ ಸೈನ್ಸ್ ಬಗ್ಗೆ ಮಾತಾಡ್ತಾರೆ. ಒಬ್ಬ ಟೈಲರ್ ಹೇಳ್ತಾನೆ, ನನಗೆ ಇವತ್ತೊಬ್ಬ ವಿಜ್ಞಾನಿ ಹೇಳಿದ ಮಾತು ಬಹಳ ಇಷ್ಟ ಆಯಿತು ಅಂತ. ಏನು ಕೇಳ್ತಾನವ ಇನ್ನೊಬ್ಬ. ನೋಡು, ನನಗೆ ನಿನಗೆ ಇಬ್ಬರಿಗೂ 40 ವರ್ಷ, ಆದರೆ ನಾನು 10 ವರ್ಷ ಲೋಕ ಸಂಚಾರ ಮಾಡಿ ಬರ್ತೇನೆ, ನಂಗೆ 40 ಆಗಿರುತ್ತೆ, ನಿನಗೆ 50 ಆಗಿರುತ್ತೆ ನೀನು ಸುಮ್ಮನೆ ಕೂತದ್ರಿಂದ ಅಂತಾನೆ. ಎದುರು ನಾವು ಹೇಳ್ತಾನೆ, ನಿನಗೆ ತಲೆ ಸರಿ ಇಲ್ವಾ, ಇದು ಯಾರು ಹೇಳಿದ್ದು, ಎಂಥ ಸಿದ್ಧಾಂತ ಇದು? ನನಗಿಷ್ಟ ಆಯಿತು ಮಾರಾಯ. ಎಂತ ಇಷ್ಟ ಆಗೋದು, ಸ್ವಲ್ಪ ಅರ್ಥ ಆಗಬೇಕಲ್ಲ, ಅದು ಏನಾದರೂ ಅದಕ್ಕೊಂದು ಸಮರ್ಥನೆ ಬೇಕಲ್ಲ. ಆಗ ಟೈಲರ್ ಹೇಳ್ತಾನೆ, ನೋಡು, ಅದನ್ನು ಹೀಗೆ ಹೇಳಿದರೆ ನಿಂಗೆ ಅರ್ಥ ಆಗ್ಬೋದು ಅಂತ ಅವ ಒಂದು ಉದಾಹರಣೆ ಕೊಡ್ತಾನೆ. ಟೈಲರ್ ಏನು ಉದಾಹರಣೆ ಅಂದರೆ, ನೀನು ಒಂದು ಬಸ್ ಹಿಡಿಲಿಕ್ಕೆ ಹೋಗ್ತಾ ಇದ್ದಿ. ಬಸ್ ಸ್ಟ್ಯಾಂಡಿನಲ್ಲಿ ಫುಲ್ಲು ರಶ್ ಉಂಟು, ಒಂದು ಸೀಟ್ ಮಾತ್ರ ನಿನಗೆ ಕೂತ್ಕೊಳ್ಳಿಕ್ಕೆ ಸಿಕ್ಕಿದೆ. ನೀನು ಕೂತ್ಕೊಂಡಿದ್ದಿ. ನೀನು ಕೂತ್ಕೊಂಡಿರುವಾಗ ಒಬ್ಬ ಮುದುಕಿ ಬರ್ತಾಳೆ. ಅವಳಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಬೇಕು, ನಿಲ್ಲುವ ಸಾಮರ್ಥ್ಯ ಇಲ್ಲ. ಅವಳು ಆಚೆ ಈಚೆ ಯಾರಾದರೂ ಸಹಾಯ ಮಾಡ್ತಾರಾ ಅಂತ ಹುಡುಕ್ತಾಳೆ. ಆಗ ನೀನು ಕನಿಕರದಿಂದ ಕೂತ್ಕೋ ಬಾ ನನ್ನ ತೊಡೆ ಮೇಲೆ ಅಂತ ಆ ಅಜ್ಜಿಯನ್ನು ಕೂಡಿಸ್ಕೊಳ್ತಿ. ಅವಳು ವಾಸ್ತವಿಕ ಕೂತ್ಕೊಂಡಿರುವುದು 10 ನಿಮಿಷ. 10 ನಿಮಿಷಲ್ಲಿ ಅವಳ ಬಸ್ ಬಂತು, ಅವಳು ಬಸ್ ಹತ್ತಿದ್ಲು, ಹೋದ್ಲು.
ಅವಳು ಹೋದ ತಕ್ಷಣ ನಿನ್ನ ಬಸ್ ಇನ್ನೂ ಬಂದಿರಲಿಲ್ಲ. ಇನ್ನೊಬ್ಬಳು ಬಹಳ ಸುಂದರವಾದ ನವ ತರುಣಿ ಬಂದಳು. ನೀನು ಇವಳು ನನ್ನ ತೊಡೆಯಲ್ಲಿ ಕೂತ್ರೆ ಆಗಬಹುದು ಅಂತ ಅಪೇಕ್ಷೆ ಪಟ್ಟುವ ಹೊತ್ತು ಅದು. ಅವಳು ಬಂದು ನಾನು ನಿನ್ನ ತೊಡೆಯ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳ ಅಂತ ಕೇಳಿದ್ಲು. ನಿನಗೆ ಬಯಸಿದ್ದೇ ಹಾಲು, ಕೊಟ್ಟದ್ದೇ ಹಾಲು ಅನ್ನುವ ಖುಷಿ, ನೀನು ತಕ್ಷಣ ಆಯಿತು ಕೂತ್ಕೋ ಅಂತ ಕೂತ್ಕೊಳಿಸಿದಿ. ಅವಳು 45 ನಿಮಿಷ ಕೂತ್ಲು. ಆ ಬಳಿಕ ಅವಳಿಗೆ ಬಸ್ ಬಂತು. ಅವಳು ಬಸ್ಸು ಹತ್ತಿ ಹೋಗುವಾಗ ನಿನಗೆ ಅವಳು 2 ನಿಮಿಷ ಕೂತ್ಕೊಂಡದು, ಎಷ್ಟು ಬೇಗ ಹೋಗಿಬಿಟ್ಲು ಅನ್ನಿಸ್ತು. ಅಜ್ಜಿ 10 ನಿಮಿಷ ಕೂತಿದ್ದಾಗ ಇನ್ನೂ ಹೋಗಲಿಲ್ವಾ, 40-50 ನಿಮಿಷ ಆಯಿತು ಅಂತ ಅನ್ನಿಸಿತ್ತು ನಿನಗೆ. ಇದು ನಿನ್ನ ಮನಸ್ಸಿನ ಭಾವನೆಯಿಂದ ತರುಣಿ ಕೂತದ್ದು 45 ನಿಮಿಷ ಆದರೂ ಅವಳು 2 ನಿಮಿಷ ಕೂತ ಅನುಭವವಾಗಿ ಅವಳು ಇನ್ನಷ್ಟು ಕೂತ್ಕೊಳ್ಬೇಕಿತ್ತು ಅಂತ ಕಾಲವನ್ನು ಹಿಗ್ಗಿಸ್ತಿದೆ. ಅದೇ ಒಬ್ಬ ಮುದುಕಿ ಅವಳು 10 ನಿಮಿಷ ಕೂತರೂ ಕೂಡ ನಿನಗೆ ಅವಳು ಎಷ್ಟು ಹೊತ್ತು ಕೂತ್ಲಲ್ಲ ಅಂತ ದೀರ್ಘಾವಧಿಯನ್ನು ನಿನ್ನ ಮನಸ್ಸಿಗೆ ಭ್ರಮಿಸಿತು. ಈ ಭ್ರಮೆಯೇ ಸಾಪೇಕ್ಷ ಸಿದ್ಧಾಂತವಪ್ಪ ಅಂತ ಆ ಟೈಲರ್ ಇವನಿಗೆ ಹೇಳಿದಾಗ ಅವನಿಗೆ ಹೌದಲ್ಲ, ಇದು ಸರಿಯಾಗಿದೆ, ಕಾಲ ಮನಸ್ಸಿನ ಭಾವನೆಗೆ ಅನುಗುಣವಾಗಿ ದೀರ್ಘ ಮತ್ತು ಹ್ರಸ್ವವಾಗ್ತದೆ ಅಂತ ಅವನಿಗೆ ಅರ್ಥವಾಯಿತು. ಟೈಲರಿಗೆ ಮಾತ್ರ ಅಲ್ಲ, ಐನ್ಸ್ಟೈನ್ ಪಕ್ಕಕ್ಕಿದ್ದನಲ್ಲ, ಅವ ಎದ್ದು ನಿಂತು ಹೇಳಿದನಂತೆ, ನನ್ನ ಸಿದ್ಧಾಂತವನ್ನು ಇಷ್ಟು ಸರಳವಾದ ಉದಾಹರಣೆಯವರ ಜೊತೆಗೆ ವಿವರಿಸಿದ ನಿನಗೆ ಅಭಿನಂದನೆಗಳು, ನಾನೇ ಐನ್ಸ್ಟೈನ್ ಅಂತ ಟೈಲರನ್ನು ಕೈ ಕುಲುಕಿದ ಅಂತ ಒಂದು ಘಟನೆ. ಹೀಗಾಗಿ ಕಾಲ ಭಗವಂತನ ಅಪೇಕ್ಷೆಗೆ ಅನುಗುಣವಾಗಿ ನಿಮೇಷ ಆಗಬಹುದು, ನಮಗೆ ಅದು ಬದುಕುವ ಸುಸೂತ್ರ ಸೌಕರ್ಯಗಳಿಲ್ಲದೆ ಇದ್ದಾಗ ದೀರ್ಘ ಆಗಬಹುದು. ನಾವೇ ನಮ್ಮನ್ನು ನೋಡಿದರೆ ನೋಡಿ, ಕಲಿಯುಗ 1200 ದೇವ ವರ್ಷಗಳು, ಅಲ್ಲಿಂದ ನಾನು ಹೇಳ್ತಾ ಹೋದೆ ದ್ವಾಪರ 2400, ಅಲ್ಲಿಂದ ಅದು 1:2 ಆಗ್ತಾ ಹೋಗ್ತದೆ. ಈ 1200ರಿಂದ ಡಬಲ್ ಆಗುವ ಈ ಕ್ರಮ ಯಾಕೆ ಅಂತ ನೀವೇ ಸುಮ್ಮನೆ ನಮ್ಮ ಜೀವನ ಕ್ರಮವನ್ನು ಗಮನಿಸಿದರೆ ನಮಗೆ ಬಾಲ್ಯ ಯೌವನ ಹೋದಷ್ಟು ಸ್ಪೀಡ್ ವೃದ್ಧಾಪ್ಯ ಹೋಗುವುದಿಲ್ಲ. ವೃದ್ಧಾಪ್ಯ ದೀರ್ಘ ಅನ್ನಿಸಲಿಕ್ಕೆ ಕಾರಣ ಸೌಕರ್ಯಗಳಿಲ್ಲ. ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸುವ ಚಟುವಟಿಕೆಗಳು ಸಂಕುಚಿತ ಆದ ತಕ್ಷಣ ಕಾಲ ದೀರ್ಘ ಆಗ್ತದೆ, ನಾವು ಅದರ ಕೈವಶ ಆಗ್ತೇವೆ. ಕಾಲವನ್ನು ಕಾಲಾತೀತ ಮಾಡಬೇಕಾದ್ರೆ ಈ ಕೈವಶ ಆದ ಸಂಗತಿಗಳು ಯಾವುದೆಲ್ಲ ಉಂಟಲ್ಲ ಅದನ್ನು ದಾಟಬೇಕು, ಆಗ ನಾವು ಕಾಲಾತೀತರಾಗ್ತೇವೆ ಅನ್ನುವುದು ವೇದವ್ಯಾಸರಿಗೆ ಹೇಳಲಿಕ್ಕೆ ಇದೆ. ಅದಕ್ಕಾಗಿ ಅವರು ಇದೆಲ್ಲ ವಿವರಣೆಗಳನ್ನು ಕೊಡ್ಕೋತಾ ಬಂದರು. ಇದರ ಮುಂದಿನ ಹಂತವಾಗಿ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಸ್ವಯಂಭುವ ಮನು ತನ್ನ ಸೃಷ್ಟಿಕ್ರಿಯೆಯನ್ನು ಆರಂಭಿಸಬೇಕು ಅನ್ನುವಾಗ ಭೂಮಿ ಮುಳುಗಿತ್ತು. ಭೂಮಿಯನ್ನು ಮತ್ತೆ ವರಾಹ ಅವತಾರ, ಬಹುಶಃ ನರಸಿಂಹ ಅವತಾರದ ಪೂರ್ವಾವಸ್ಥೆಯ ಹಾಗೆ ವರಾಹ ಅವತಾರದ ವಿವರಣೆ, ಅದರ ಮುಂದೆ ಇನ್ನು ಬರುವ ನರಸಿಂಹನಿಗೆ ಪೂರ್ವಪೀಠಿಕೆ ಹಾಗೆ ವರಾಹ ಅವತಾರವನ್ನು ನೀವು ಗಮನಿಸಬಹುದು. ಅಂದರೆ ನಿಮಗೆ ಒಂದು ಪ್ರಜ್ವಲವಾದ, ಸುಂದರವಾದ, ತೇಜಸ್ವಿಯಾದ ಒಂದು ಮೂರ್ತಿಯ ಕಲ್ಪನೆಯನ್ನು ವರಾಹ ಅವತಾರ ಕೊಡುತ್ತೆ. ಅಲ್ಲಿ ಓದಬೇಕು ನೀವು. ಆ ಭಾವಗಳ ಸಹಿತವಾಗಿ ನೋಡಿದರೆ ಅದೊಂದು ಅದ್ಭುತವಾದ ಪ್ರಕಟಣೆ. ಅಂಥ ವರಾಹ ಅವತಾರದ ನಂತರ ಮತ್ತೆ ಭೂಮಿ ಕಕ್ಷೆಯಲ್ಲಿ ಸ್ಥಾಪಿತವಾಯಿತಲ್ಲ, ಸೃಷ್ಟಿಕ್ರಿಯೆ ಪ್ರಾರಂಭ ಮಾಡುವ ಅಂದಾಗ ಸ್ವಯಂಭುವ ಮನುವಿಗೆ ನಾನು ಹೇಳಿದೆ, ಮನು ವಂಶ ಆರಂಭವಾದದ್ದು ಮನುಷ್ಯ ಅನ್ನುವ ಒಂದು ಹೆಸರಿಗೆ ಕಾರಣವಾದ ಪ್ರಪ್ರಥಮ ಚರಿತ್ರೆ. ನಮ್ಮಲ್ಲಿ ಭಾರತದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇದೆ, ನಮಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತ. ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಇಲ್ಲ ಭಾರತೀಯರಿಗೆ. ನಮಗೆಲ್ಲ ವಿದೇಶಿಯರು ಬಂದ ಮೇಲೇ, ವಿದೇಶಿಯರು ಬಂದು ಹೇಳಿಕೊಟ್ಟ ಮೇಲೇ ನಮಗೆ ಇತಿಹಾಸ ಪ್ರಜ್ಞೆ ಬಂದದ್ದು ಅನ್ನುವ ತಪ್ಪು ಕಲ್ಪನೆಯನ್ನು ಬಿತ್ತಲಾಗಿದೆ. ಅಥವಾ ನಾವು ಯಾಕೆ ಸುಮ್ಮನೆ ಒಪ್ಪಿಕೊಂಡಿದ್ದೇವೆ ಅಂದರೆ, ನಾವು ರಾಮಾಯಣವನ್ನು ಓದಿಲ್ಲ, ಕನಿಷ್ಠ ಈಗೊಂದು 800 ವರ್ಷಗಳಿಂದ ಈಚೆಗಂತೂ ನಾವು ಯಾರೂ ಸರಿಯಾಗಿ ಮನೆಯಲ್ಲಿ ಹಿರಿಯರು ಓದಿ ಹೇಳಿಲ್ಲ. ನಾವು ಮಹಾಭಾರತವನ್ನು ಓದಿಲ್ಲ, ನಾವು ಹರಿವಂಶ ಪುರಾಣವನ್ನು ಓದಿಲ್ಲ,
ನಾವು ವಿಷ್ಣು ಪುರಾಣವನ್ನು ಕೂಡಿಸಿ ಹೇಳಲಿಲ್ಲ. ಎಲ್ಲ ಹಿರಿಯರು ಕೂಡ ಮಾಡಬೇಕಾದ ಒಂದು ದೊಡ್ಡ ಕರ್ತವ್ಯವನ್ನು ಮಾಡಲಿಲ್ಲ. ಅದಕ್ಕೆ ಕಾರಣ ಮತ್ತೆ ಬ್ರಿಟಿಷ್ ಪರಂಪರೆ ಬಂದು ಇದಕ್ಕಿಂತ ನಮ್ಮ ಭಾರತೀಯ ಪರಂಪರೆಗಿಂತ ಅದು ದೊಡ್ಡದು ಅನ್ನೋ ಭ್ರಮೆಯನ್ನು ಹುಟ್ಟಿಸಿದ್ದಕ್ಕೆ ನಾವೆಲ್ಲ ಆಚೆ ಕಡೆಗೆ ಓಲಿಕೊಂಡೆವು, ಅಲ್ಲಿಗೆ ಅವರಿಗೆ ಒಪ್ಪಿಸಿಕೊಂಡೆವು. ಅದರ ಪರಿಣಾಮವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿರುವ ಸತ್ಯಗಳನ್ನು ತಿಳಿಯಲಿಲ್ಲ. ನೀವು ನಿಜವಾಗಿ ಒಂದು ಸಾರಿ ಕಣ್ಣಾಡಿಸಿ, ನಿಮಗೆ ಉಳಿದದ್ದು ತತ್ವಶಾಸ್ತ್ರ, ಧರ್ಮಶಾಸ್ತ್ರ, ನ್ಯಾಯಶಾಸ್ತ್ರ ಅಥವಾ ನಮ್ಮ ಧರ್ಮ ಜ್ಞಾನ ಇದು ಬೇಡ ಅಂತ ಇಟ್ಕೊಳ್ಳಿ. ಬರೀ ಇತಿಹಾಸದ ಕಾರಣಕ್ಕಾಗಿ ಮಹಾಭಾರತದಲ್ಲಿ ಇತಿಹಾಸ ಪ್ರಜ್ಞೆ ಏನಿದೆ ನೋಡಿ, ಭೌಗೋಳಿಕ ಪ್ರಜ್ಞೆ ಹೇಗಿದೆ ನೋಡಿ. ಒಂದು ಭೂಮಿಯ ಭಾರತದ ಒಂದು ಭಾರತ ಅನ್ನುವ ಭೂಪಟ ಮಾತ್ರವಲ್ಲದೆ ಇಡೀ ಭೂಮಂಡಲದ ವಿವರಣೆಯನ್ನು ಕೊಡುವ ಕ್ರಮವನ್ನು ಶ್ರೀಮದ್ ಭಾಗವತ ಹೇಳುವ ಮತ್ತು ಹರಿವಂಶ ಪುರಾಣದಲ್ಲಿ ಬರುವ, ವಿಷ್ಣು ಪುರಾಣದಲ್ಲಿ ಬರುವ, ಮಹಾಭಾರತದಲ್ಲಿ ಬರುವ, ಶ್ರೀಮದ್ ಭಾಗವತದಲ್ಲಿ ಬರುವ ಮನುಷ್ಯ ಚರಿತ್ರೆಯ ವಿವರವನ್ನು ನೋಡಿದರೆ ಸ್ವಯಂಭುವ ಮನುವಿನಿಂದ ತೊಡಗಿ, ನೀವು ದಯವಿಟ್ಟು ಬರ್ಕೋಬಹುದು ನನ್ನ ಮಾತನ್ನು, ಸ್ವಯಂಭುವ ಮನು ಪ್ರಪ್ರಥಮ ಮನುಷ್ಯ ಅನ್ನುವ ಚರಿತ್ರೆಯಿಂದ ತೊಡಗಿ ಇತ್ತೀಚೆಗೆ ನಿಮಗೆ ಗೊತ್ತಿರುವ ಚಂದ್ರಗುಪ್ತ ಮೌರ್ಯನವರೆಗಿನ ರಾಜಪರಂಪರೆಯ ಇತಿಹಾಸವನ್ನು ವೇದವ್ಯಾಸರು ದಾಖಲಿಸಿದ್ದಾರೆ. ಆದರೆ ನಮಗೆ ಯಾವನೋ ಹಿಸ್ಟಾರಿಯನ್ ಅಂದರೆ ಅವನು ಫಾರಿನರೇ ಆಗಬೇಕು, ವೆಸ್ಟರ್ನೇ ಆಗಬೇಕು. ನಮ್ಮ ಇತಿಹಾಸದ ಪಾಠ ಹೇಳುವ ಮಾಸ್ಟರ್ಗಳು ಕೂಡ ಅವರು ಚರಿತ್ರೆ ಅಂದರೆ ಯಾರು ಈಗಾಗಲೇ ಬ್ರಿಟಿಷರು ದಾಖಲಿಸಿದ ಚರಿತ್ರೆ ಇದೆಯಲ್ಲ ಅದನ್ನು ಹೇಳುವುದೇ ನಮಗೆ ಸಂತೋಷ ಕೊಡುವ ಸ್ಥಿತಿಗೆ ನಾವು ತಲುಪಿದ್ದೇವೆ. ಅವರು ಒಂದು ಕ್ಷಣ ಪ್ಯಾರಲಲ್ಲಿ ನಮ್ಮ ಭಾರತೀಯ ಇತಿಹಾಸವನ್ನು ಇವರೇನು ಹೇಳಿದ್ದಾರೆ ಅಂತ ನೋಡೋ ಕೆಲಸ ಕೂಡ ಮಾಡೋದಿಲ್ಲ. ಹರಿವಂಶ ಪುರಾಣದಲ್ಲಿ ಚಂದ್ರಗುಪ್ತ ಮೌರ್ಯನವರೆಗಿನ ವಿವರಣೆ ಇದೆ. ಹಾಗಾಗಿ ಇದು 4 ಸೇರಿಸೇ ಓದಬೇಕು. ಒಂದು ಕಡೆ ರಾಮಾಯಣ ಗೊತ್ತಿರಬೇಕು, ಮಹಾಭಾರತ, ಭಾಗವತ, ವಿಷ್ಣು ಪುರಾಣ ಮತ್ತು ಹರಿವಂಶ, ಇದಿಷ್ಟು ಸಮಗ್ರವಾಗಿ ಹಿಡ್ಕೊಂಡ್ರೆ, ಮತ್ತು ಅಷ್ಟಾದಶ ಪುರಾಣಗಳನ್ನು ಓದಬೇಕು. ಅದಲ್ಲದಿದ್ದರೂ ಅಟ್ಲೀಸ್ಟ್ ಇಷ್ಟು ಓದಿದರೆ ಒಂದು ಭೌಗೋಳಿಕ ಪ್ರಜ್ಞೆ, ಭೂಮಂಡಲ ಹೇಗಿತ್ತು, ಭೂಮಂಡಲದಲ್ಲಿ ಯಾವ ಯಾವ ದೇಶಗಳಿದ್ದವು, ಆಗ ಏನೇನು ಜನಾಂಗ ಇತ್ತು, ಅವರ ಅಭಿರುಚಿಗಳೇನಿದ್ವು, ಯಾರು ಜನಾಂಗಗಳಿಗೆ ಯಾರು ದೇವರು ದೇವತೆಗಳಿದ್ದರು, ಅವರ ಆಹಾರ ಪದ್ಧತಿ ಏನಿತ್ತು, ಎಲ್ಲ ವಿವರಣೆಗಳು ನಿಮಗೆ ಭೂಮಿಯ ಲಕ್ಷಣಗಳನ್ನು ಬರೀತಾರೆ ವೇದವ್ಯಾಸರು. ಯಾವ ಯಾವ ಭೂಮಿಯ ಮಣ್ಣು, ಗಿಡ, ಹೂವು, ಹಣ್ಣು ಇವು ಕೂಡ ಡಿಟೇಲ್ ಆಗಿ ಇವೆ. ಆದರೆ ನಮಗೆ ಗೊತ್ತೇ ಇಲ್ಲದೆ ಯಾರೋ ಹೇಳುವ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅನ್ನೋದನ್ನು ಬಾಯಿ ಮುಚ್ಕೊಂಡು ಒಪ್ಕೊಂಡು ಬರ್ತೀವಿ. ದಯವಿಟ್ಟು ಇಂಥ ಪ್ರಶ್ನೆಗಳನ್ನಾದರೂ ನಾವು ಕೇಳ್ಕೊಳ್ಳೋಣ. ನಮ್ಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತ ಯಾಕೆ ಹೇಳಿದರು? ಇತಿಹಾಸ ಪ್ರಜ್ಞೆ ಇದೆ ಅಂತಾದರೆ ಎಲ್ಲಿ ಇದೆ ಅಂದರೆ ನಮಗೆ ಅಟ್ಲೀಸ್ಟ್ ನಮಗೆ ಗೊತ್ತಿರಬೇಕು, ಹೀಗಿದೆ ಅಂತ ಹೇಳಲಿಕ್ಕಾದರೂ ಗೊತ್ತಿರಬೇಕು, ಅಷ್ಟಕ್ಕಾದರೂ ನಾವು ಓದಬೇಕು. ಆದ್ದರಿಂದ ಅವರು ಸ್ವಯಂಭುವ ಮನುವಿನಿಂದ ಚರಿತ್ರೆ ಆರಂಭ ಮಾಡ್ತಾರೆ. ನಾನು ಇನ್ನು ಮುಂದೆ ಹೇಳುವ ಸಂಗತಿಗಳು ಮನುಷ್ಯ ಚರಿತ್ರೆ ಹೇಗೆ ಬೆಳವಣಿಗೆ ಆಯಿತು, ಸೃಷ್ಟಿಯ ಮನುಷ್ಯನ ಒಂದು ತಾನು ಹುಟ್ಟಿಸುವ ಮುಂದುವರಿದ ಭಾಗವಾಗಿ ಅನ್ನುವುದನ್ನು ಹೇಳುವಾಗ ನಿಮಗೊಂಥರ ವಂಶವೃಕ್ಷವನ್ನು ಅಥವಾ ಒಂದಿಷ್ಟು ವಂಶದ ಹೆಸರುಗಳನ್ನು ಹೇಳಿದ ಹಾಗೆ ಕೇಳಬಹುದು. ನಾನು ನಿಮಗೆ ಅರಿಕೆ ಮಾಡಿಕೊಳ್ತೇನೆ, ಇದು ನಮ್ಮ ಪೂರ್ವಜರ ಚರಿತ್ರೆ. ನಾವು ಎಲ್ಲರೂ ಸ್ವಯಂಭುವ ಮನುವಿಗೆ ಸಂಬಂಧಪಟ್ಟವರು. ಯಾಕೆ ಅಂತ ನೀವು ಕೇಳ್ಬೋದು. ನಾವು 81 ಲಕ್ಷ ಯೋನಿಯಲ್ಲಿ ಬಂದವರು, ನಾವು ಇವತ್ತೇ ಹುಟ್ಟಿದವರಲ್ಲ. 81 ಲಕ್ಷ ಯೋನಿಯಲ್ಲಿ 84 ಲಕ್ಷ ಯೋನಿಯಲ್ಲಿ ಬರಬೇಕಾದ್ರೆ 21 ಲಕ್ಷ ಅಂಡಜ, 21 ಲಕ್ಷ ಉದ್ಬಿಜ, 21 ಲಕ್ಷ ಜರಾಯುಜ, 21 ಲಕ್ಷ ಸ್ವೇದಜ ಅಂತ ಡಿವೈಡ್ ಕೂಡ ಮಾಡ್ತಾರೆ. ಅಂದರೆ 21 ಲಕ್ಷ ಬಾರಿ ನಾವು ಬ್ಯಾಕ್ಟೀರಿಯಾ, ಕ್ರಿಮಿ, ಕೀಟಗಳಾಗಿ ಹುಟ್ಟುತ್ತೇವೆ ಅಂತ. ಸ್ವೇದಜ ಅಂತ ಅದಕ್ಕೆ ಹೆಸರು. ಅದಾದ ನಂತರ ನಾವು ಮೊಟ್ಟೆಯ ಆಕಾರ, ಇದನ್ನು ಸನಕ ಸನಂದನಾದಿಗಳು ಕೂಡ ಶಾಂತಿಪರ್ವದಲ್ಲಿ ಹೇಳುವ ಒಂದು ವಿವರಣೆಯಾಗಿ ಭೀಷ್ಮರು ಹೇಳುವ ಕಥಾಭಾಗವಾಗಿ ಮಹಾಭಾರತದಲ್ಲೂ ಇದೆ. ಹಾಗೆ ಇದನ್ನೇ ವಚನಕಾರರು ಕೂಡ ಇದನ್ನೇ ಹೇಳಿದ್ದು. ಹಾಗಾಗಿ ವಚನಕಾರರು ನಿರ್ವಾತದಿಂದಲೂ ಆಕಾಶದಿಂದ ಹೇಳಿದ್ರು ಅಂತ ಹೇಳುವವರೆಲ್ಲ ಸ್ವಲ್ಪ ಎಲ್ಲವನ್ನು ನೋಡಿಲ್ಲ. ನೋಡಿದಾಗ ಈ ತಾದಾತ್ಮ್ಯ ಗೊತ್ತಾಗುತ್ತೆ. ತಾದಾತ್ಮ್ಯ ಗೊತ್ತಾದರೆ ಭೇದ ಇಲ್ಲ ಅಂತಲೂ ಗೊತ್ತಾಗುತ್ತೆ. ಸುಮ್ಮನೆ ಗುದ್ದಾಟ ಗಲಾಟೆ. ಈ ಸ್ವಯಂಭುವ ಮನು, ನಾನು ನಿಮಗೆ ಈಗಾಗಲೇ ಹೇಳಿದೆ, ಶತರೂಪ ಅನ್ನುವ ಹೆಣ್ಣನ್ನೂ ಬ್ರಹ್ಮ ಸೃಷ್ಟಿಸಿದ್ದ ಮತ್ತು ಸ್ವಯಂಭುವ ಮನು ಅನ್ನುವ ಗಂಡನ್ನೂ ಸೃಷ್ಟಿಸಿದ್ದ. ಇಬ್ಬರಿಗೂ ಸೃಷ್ಟಿ ಆರಂಭ ಮಾಡಿ ಅಂತ ಹೇಳಿದ. ಅವರು ಭಗವಂತನ ಅನುಗ್ರಹ ತೆಗೆದುಕೊಂಡು ತಂದೆಯ ಪಿತೃವಾಕ್ ಪರಿಪಾಲನೆ ಅನ್ನುವ ಆಶೀರ್ವಾದದ ಜೊತೆಗೆ ತಮ್ಮ ಮುಂದಿನ ಸಂತತಿಯನ್ನು ನಿರ್ಮಾಣ ಮಾಡಿದರು ಅಂತ.
ಹಾಗೆ ಯಾರು ಹುಟ್ಟಿದ್ರು ಅಂದರೆ 5 ಜನರನ್ನು ಹೇಳಲಾಗ್ತದೆ. ಒಬ್ಬ ಉತ್ಥಾನಪಾದ, ಇನ್ನೊಬ್ಬ ಪ್ರಿಯವ್ರತ, ಆ ಬಳಿಕ ದೇವಹೂತಿ, ಆಕೂತಿ ಮತ್ತು ಪ್ರಸೂತಿ ಅನ್ನುವ 3 ಹೆಣ್ಣು ಮಕ್ಕಳು. ಈ ಉತ್ಥಾನಪಾದ ಪ್ರಿಯವ್ರತರ ಕಥೆ ಆ ಬಳಿಕ ಇಲ್ಲಿ ಹೇಳಲಾಗ್ತದೆ. ದೇವಹೂತಿ, ಆಕೂತಿ ಮತ್ತು ಪ್ರಸೂತಿ 3 ಜನ ಹೆಣ್ಣು ಮಕ್ಕಳಿದ್ರಲ್ಲ, ಇವರು ಏನಾದರೂ, ಇವರನ್ನು ಹೇಗೆ, ಇವರ ವಂಶ ಹೇಗೆ ಮುಂದುವರಿಯಿತು ಅಂತ. ಈ ದೇವಹೂತಿ ತನ್ನಷ್ಟಕ್ಕೆ ತಪಸ್ವಿನಿ ಹಾಗೆ ಇದ್ದವಳು, ಅಥವಾ ಸುಂದರವಾದ ರಾಜಮನೆತನದ ಸ್ವಯಂಭೂ ಮನುವಿನ ರಾಜವೈಭವದಲ್ಲಿ ಬೆಳೆದ ಮಗಳು. ಇವಳಿಗೆ ಒಂದು ದಿನ ನಾರದರು ಬಂದು ಹೇಳ್ತಾರೆ, ನಿನಗೆ ಇಂಥ ಒಬ್ಬ ತಪಸ್ವಿ ಇಂಥಲ್ಲಿ ಕಾಯ್ತಿದ್ದಾನೆ, ನೀನು ಆ ತಪಸ್ವಿಯನ್ನು ಮದುವೆ ಆಗ್ತೀಯ ಮತ್ತು ಮುಂದುವರಿಸ್ತೀಯ ನಿನ್ನ ಸಂತತಿಯನ್ನು ಅಂತ. ಇದು ಅವರಿಗೆ ಬಂದಿರುವ ಸೂಚನೆ. ಅತ್ತ ಬ್ರಹ್ಮನ ನೆರಳು ಕರ್ದಮ ಅಂತ ಒಬ್ಬ ಮಗ. ನೋಡಿ, ನಾನು ನಿಮಗೆ ಹೇಳಿದೆ, ಮನಸ್ಸಿನಿಂದ ಪುತ್ರರು, ತೊಡೆಯಿಂದ ನಾರದ, ನೆರಳಿನಿಂದ ಕರ್ದಮ. ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ವಿಸ್ತಾರದ ಮನಸ್ಥಿತಿ ಬೇಕು. ಮನುಷ್ಯನಿಗಿರುವ ಕೆಪ್ಯಾಸಿಟಿಯ ಪಾಸಿಬಿಲಿಟಿಯನ್ನು ಇವತ್ತು ಕಳ್ಕೊಂಡು ಆ ಕಾಲದಲ್ಲಿರುವ ಕೆಪ್ಯಾಸಿಟಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಪ್ಯಾಸಿಟಿ ಎಷ್ಟು ಕಳ್ಕೊಂಡಿದ್ದೀವಿ ಅಂತ ಅದನ್ನೆಲ್ಲ ಓದುವಾಗ ಅರ್ಥ ಮಾಡ್ಕೋಬೇಕು. ನೋಡಿ, ಒಂದು ಕಾಲಕ್ಕೆ ಇಲ್ಲಿ ಕೂತ್ಕೊಂಡು ದೆಹಲಿಗೆ ಹೋಗಿ ಬರಬೇಕು ಅಂತ ಅನ್ನಿಸಿದರೆ ಖೇಚರಿ ವಿದ್ಯೆ ಅಂತ ಗೊತ್ತಿತ್ತು. ಋಷಿಮುನಿಗಳು ಅರೆ ಕ್ಷಣದಲ್ಲಿ ತಾವೇ ಹಾರಿ ಹೋಗ್ತಿದ್ರು. ಈಗ ನಾವು ವಿಮಾನಕ್ಕೆ ಹೋಗಬೇಕು, ಏರ್ಪೋರ್ಟಿಗೆ ಹೋಗಬೇಕು, ನಮಗೆ ಗೊತ್ತಿರೋ ಈ ವಿದ್ಯೆಯನ್ನೇ ನಾವು ಸತ್ಯ ಅಂತ ತಿಳಿದು ಅವರು ಹೆಂಗೆ ಹಾರ್ತಿದ್ರಿ ಅಂತ ಅಂದರೆ, ಸಾಮರ್ಥ್ಯಗಳು ನಮಗೆ ಗೊತ್ತಿಲ್ಲದೆ ನಾವು ಸಂಕುಚಿತರಾಗದ್ದೇ ಹೊರತು ಅವರ ಕೆಪ್ಯಾಸಿಟಿ ಸುಳ್ಳಲ್ಲ. ಹಾಗೆ ಬ್ರಹ್ಮನ ನೆರಳಿನಿಂದ ಅವನು ಕರ್ದಮನನ್ನು ಸೃಷ್ಟಿಸಿದ್ದ. ಅವನೊಬ್ಬ ತಪಸ್ವಿ. ಅವನು ಬಿಂದು ಸರೋವರ ತೀರ್ಥಕ್ಷೇತ್ರದಲ್ಲಿ ತಪಸ್ಸಿಗೆ ಕುಳಿತಿರ್ತಾನೆ, ತನಗೆ ದೇವರ ದಾರಿಗೆ ಸೇರಬೇಕು ಅಂತ. ಆ ದೇವದಾರಿಗೆ ಸೇರಬೇಕು ಅಂತ ಹೊರಡುವಾಗ ಭಗವಂತ ಅವನಿಗೆ ಒಂದು ದಿನ ಅವನ ಅಷ್ಟು ಭಕ್ತಿಗೆ ಒಲಿದು, ನೀನು ದೇವರ ದಾರಿಗೆ ಬರ್ತಿ, ಆದರೆ ಇಷ್ಟು ತೀವ್ರವಾಗಿ ಅಲ್ಲ, ನಿನ್ನಿಂದ ಈ ಲೋಕಕ್ಕೆ ಕೆಲವು ಸಂತಾನ ಉತ್ಪತ್ತಿ ಆಗಲಿಕ್ಕಿದೆ. ಆ ಸಂತಾನ ಉತ್ಪತ್ತಿ ಆದ ಬಳಿಕ ನಾನು ನಿನ್ನನ್ನು ನನ್ನ ದಾರಿಗೆ ಕರೆಸಿಕೊಳ್ತೇನೆ. ಅಲ್ಲಿಯವರೆಗೆ ಸಂತಾನದ ಕಡೆಗೆ ಗಮನ ಕೊಡಬೇಕಾದ ಕರ್ತವ್ಯ ನಿರ್ವಹಣೆ ಮಾಡು. ಹೀಗಾಗಿ ಅವನು ಕೂಡ ಒಂದು ಸಂತಾನ ನಿರ್ವಹಣೆಯ ಕರ್ತವ್ಯಕ್ಕಾಗಿ ಕಾಯ್ತಾ ಇರ್ತಾನೆ. ಅವನಿಗೂ ಸೂಚನೆ ಆಗಿರ್ತದೆ, ಸ್ವಯಂಭುವ ಮನುವಿನ ಮಗಳು ದೇವಹೂತಿ ನಿನ್ನನ್ನು ಮದುವೆ ಆಗ್ತಾಳೆ ಅಂತ. ಈ ಕಡೆಯಿಂದ ಸ್ವಯಂಭುವ ಮನುವಿಗೆ ಬಿಂದು ಸರೋವರ ತೀರ್ಥಕ್ಷೇತ್ರದಲ್ಲಿ ಕರ್ದಮರಿದ್ದಾರೆ ತಪಸ್ವಿಗಳು. ದೇವಹೂತಿ ನಿನ್ನ ಮಗಳು, ಅವನನ್ನೇ ಮದುವೆ ಆಗುವುದು ಅಂತ ನಾರದರೂ ಹೇಳಿರೋದ್ರಿಂದ ಸ್ವಯಂಭುವ ಮನು ಹುಡುಕಿಕೊಂಡು ಬರ್ತಾನೆ. ಹಾಗೆ ಪರಸ್ಪರ ಅವರ ಸಮಾಗಮ ಆಗುವ ಮೊದಲು ಕರ್ದಮ ಋಷಿಗಳು ಮೊದಲೇ ನಿಯಮಗಳನ್ನು ಹೇಳ್ತಾರೆ. ನನಗೆ ಕರ್ತವ್ಯ ನಿರ್ವಹಣೆಗಾಗಿ ಮಾತ್ರ ನಿನ್ನ ಜೊತೆಗೆ ಸಂಸಾರ, ನಾನು ಸಂತಾನ ಸಂಭವಿಸಿದ ಮೇಲೆ ನಿನ್ನ ಜೊತೆಗೆ ಇರುವುದಿಲ್ಲ. ಭಗವಂತ ಅವರಿಗೆ ಹೇಳಿರ್ತಾನೆ, ಕರ್ದಮರಿಗೆ, ನಿನ್ನ ಮೂಲಕ 9 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಸಾಕ್ಷಾತ್ ನಾನೇ ನಿನ್ನ ಅಂಶವಾಗಿ ಅವತರಿಸಲಿಕ್ಕೆ ಇದ್ದೇನೆ. ಹಾಗಾಗಿ ಒಂದು ಭಗವದ್ ಅವತಾರವಾದ ಒಂದು ಗಂಡು ಮಗು, 9 ಹೆಣ್ಣು ಮಕ್ಕಳು ನಿನ್ನಿಂದ ಆಗ್ತಾರೆ. ಆ ಬಳಿಕ ನೀನು ಕರ್ತವ್ಯ ಮುಗಿಸಿ ಹೊರಡಬಹುದು ಅಂತ. ಹೀಗೆ ಕರ್ದಮರು ಅದೇ ನಿಯಮವನ್ನು ಹೇಳಿ, ನಾನು 9 ಹೆಣ್ಣು ಮಕ್ಕಳ ನಂತರ ನನ್ನ ಕರ್ತವ್ಯಕ್ಕಾಗಿ ಹೊರಡ್ತೇನೆ, ಬಹಳ ಅಂದರೆ ಆ ಬಳಿಕ ಒಂದು ಸಂತಾನಕ್ಕಾಗಿ ನಿಲ್ಲಬಹುದು, ಇದಕ್ಕೆ ಒಪ್ಪಿಗೆ ಇದ್ದರೆ ಮದುವೆ ಆಗು ಅಂತ. ದೇವಹೂತಿಗೆ ನಾರದರಿಂದ ಅದು ಗೊತ್ತಿತ್ತು, ಅವಳು ಒಪ್ಪಿಕೊಂಡ್ಳು. ಅಪ್ಪ ಅಮ್ಮ ಸಂತೋಷದಿಂದ ಅವರನ್ನು ಮದುವೆ ಮಾಡಿಸಿಕೊಟ್ಟು ಹೊರಟು ಹೋದರು. ರಾಜವೈಭವದಲ್ಲಿದ್ದವಳು ತಪಸ್ವಿ ಜೀವನ ನಡೆಸಿದ್ಲು. ನೀವು ಹಿಂದಿನ ಕಾಲದ ಎಲ್ಲ ಸೃಷ್ಟಿಕ್ರಿಯೆಯ ಘಟನೆಗಳನ್ನು ನೀವು ಸಾಮಾನ್ಯ ಒಂದು ಶಕ್ತಿಯ ಸಂಗತಿಗಾಗಿ ಓದಬೇಕು. ಅವರು ಯಾರೂ ಕೂಡ ನಮ್ಮ ಹಾಗೆ ಬೆಡ್ರೂಮಲ್ಲಿ ಬಾಗಿಲು ಹಾಕಿ ಮಲಗುವುದಕ್ಕೆ ಹೋಗ್ತಿರಲಿಲ್ಲ. ಒಂದು ಸಂತಾನ ಅಂತಂದರೆ ಅವರು ತಪಸ್ಸು ಮಾಡ್ತಿದ್ರು. ಅದು ಎಷ್ಟು ಕಾಲ ತಪಸ್ಸು ಮಾಡಿ ಆ ತಪಸ್ಸಿನ ಉನ್ನತ ಅವಸ್ಥೆಗೆ ಬಂದು ಅದರೊಳಗೊಂದು ಸಂಪೂರ್ಣ ಪಾಕಸ್ಥಿತಿ ಬಂದಿದೆ ಆದ ಮೇಲೆ
ಪರಸ್ಪರ ಈಗ ತಮಗೆ ಒಂದು ಸಂತಾನ ಬೇಕು ಅಂತ ಇಬ್ಬರಿಗೂ ಅನ್ನಿಸಿದಾಗ ಅವರಿಬ್ಬರು ತಪಸ್ಸನ್ನು ಬಿಟ್ಟು ಮಗುವಿಗಾಗಿ ಸೇರ್ತಿದ್ರು ಹೊರತು ಬೇರೆ ಕಾರಣಕ್ಕಾಗಿ ಸೇರ್ತಿರಲಿಲ್ಲ. ಇಂಥ ವಿವರಣೆಯನ್ನೆಲ್ಲ ಕರ್ದಮರ ಜೊತೆಗೆ ದೇವಹೂತಿಯ ಬದುಕಿನಲ್ಲಿ ನೀವು ಬಹಳ ಸುಂದರವಾದ ವಿವರಣೆಯಾಗಿ ಓದಬಹುದು. ಹಾಗೆ ಅವರಿಗೆ 9 ಹೆಣ್ಣು ಮಕ್ಕಳಾಗ್ತಾರೆ. ಆ 9 ಹೆಣ್ಣು ಮಕ್ಕಳೇ ನಾವು 9 ಋಷಿಗಳನ್ನು ಹೇಳಿದ್ದೆ ನಾನು ನಿಮಗೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ಅಥರ್ವ. ನಿನ್ನೆ ದಿನ ಹೇಳಿದೆ ಬ್ರಹ್ಮ ಸೃಷ್ಟಿಯ ಋಷಿಗಳು ಪ್ರಥಮದಲ್ಲಿ ಸೃಷ್ಟಿ ಮಾಡಿದ್ದು ಅಂತ. ಆ 9 ಋಷಿಗಳಿಗೆ ಇಲ್ಲಿ ಹುಟ್ಟಿದ 9 ಹೆಣ್ಣು ಮಕ್ಕಳು. ದೇವಹೂತಿ ಏನು ಹೇಳ್ತಾಳೆ, ನೀನು ನನಗೆ ಹೆಣ್ಣು ಮಕ್ಕಳನ್ನು ಕರುಣಿಸಿ ಹೊರಡ್ತೇನೆ ಅಂತಿ. ಈ ಹೆಣ್ಣು ಮಕ್ಕಳಿಗೆ ನಾನೊಂದು ಮದುವೆ ಮಾಡಿ ಕೊಡಬೇಕು. ಅವರ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟು ಹೋದರೆ ನಾನೇನು ಮಾಡಲಿ? ಆಮೇಲೆ ಆ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಟ್ರು, ಹೊರಟು ಹೋದರು ಅಂತ ಇಟ್ಕೊಳ್ಳೋಣ. ಉಳಿಯೋದು ನಾನು ಒಬ್ಬಳೇ. ಈ ಕಾಡಿನಲ್ಲಿ ನಾನು ಒಬ್ಬಳೇ ಹೇಗೆ ಉಳಿಲಿ? ನನಗೆ ಒಂದು ಪುರುಷ ಸಂತಾನವು ಬೇಕಾದೀತಲ್ವಾ, ಅದನ್ನು ಕರುಣಿಸಬೇಕಲ್ಲ ಅಂತ ಹೇಳಿದಾಗ ಅವರು ಮತ್ತೆ ತಪಸ್ಸು ಮಾಡಿ ಆ ತಪಸ್ಸಿಗೆ ಫಲವಾಗಿ ಪಡೆದ ಒಂದು ಗಂಡು ಸಂತಾನ, ಅದು ಶ್ರೀಮದ್ ಭಾಗವತದ ಪ್ರಕಾರ ಕಪಿಲ ಅನ್ನುವ ಭಗವದ್ ಅವತಾರ. ಭಗವಂತನೇ ಅಂಶ ಸಂಭೂತನಾಗಿ ಹುಟ್ಟಿರುವಂತಹ ಅವತಾರ ಕಪಿಲ. ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಮತ್ಸ್ಯ, ಕೂರ್ಮ, ವರಾಹ ನಾವು ಯಾವ ಒಂದು ಯೂಶ್ವಲ್ ಫಾರ್ಮ್ಯಾಟ್ ಇದೆ ಅದರಲ್ಲಿ ಇಲ್ಲಿ ಬರೋದಿಲ್ಲ. ಇಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ. ಅದಕ್ಕೆ ನಾನು ನಿಮಗೆ ಹೇಳಿದೆ 24 ಅವತಾರಗಳನ್ನು ಭಾಗವತ ಹೇಳುತ್ತೆ ಅಂತ. ಕೆಲವರು 22 ಅಂತ, ಹಂಸ, ಹಯಗ್ರೀವ ಅಂತ 2 ಅವತಾರವನ್ನು ಕೆಲವರು ಒಪ್ಪಲ್ಲ. ಆದರೆ ನನ್ನ ಅಪ್ಪ ಮೊದಲಾದ ವಿದ್ವಾಂಸರೆಲ್ಲ ಹೇಳೋದು 24 ಪ್ರಕೃತಿ ತತ್ವ, ಅದಕ್ಕನುಗುಣವಾಗಿ 24 ಅವತಾರ ಅಂತ. ಹಾಗಾಗಿ 24 ಅವತಾರಗಳು ಬಂದ ಹಾಗೆ ನಿಮಗೆ ಅದನ್ನು ಹೆಸರು ಹೇಳ್ತಾ ಹೋದ ಹಾಗೆ ಅದು ದಾಖಲಾಗುತ್ತೆ. ಆಗ ಒಂದು ಸಂದರ್ಭದಲ್ಲಿ ಈ ಕಪಿಲ ಅವತಾರ ಆಗಿದೆ. ಕಲಾ ಅನ್ನುವ ಮಗಳನ್ನು ಮರೀಚಿಗೆ ಮದುವೆ ಮಾಡಿ ಕೊಡಲಾಗ್ತದೆ. ಆ ಮರೀಚಿ ಮತ್ತು ಕಲಾಗೆ ಹುಟ್ಟಿದ ಮಕ್ಕಳೇ ಕಶ್ಯಪ ಮತ್ತು ಪೂರ್ಣಿಮಾ ಅಂತ. ಆ ಪೂರ್ಣಿಮಾಳಿಂದಲೇ ಮುಂದೆ ದೇವಗಂಗೆಯ ಸೃಷ್ಟಿ. ಅದು ಒಂದು ಭಾಗ ಇರಲಿ. ಕಶ್ಯಪರಿಗೆ ದಿತಿ, ಅದಿತಿ, ಕದ್ರು, ವಿನತೆ ಹೀಗೆಲ್ಲ ಹೆಂಡಂದಿರು, ಸಾಕಷ್ಟು ಹೆಂಡಂದಿರು. ಕಶ್ಯಪರಿಂದಲೇ ಸರ್ಪ, ಪಕ್ಷಿ, ಪ್ರಾಣಿ, ಏನು ರಾಕ್ಷಸ, ದೇವತೆ ಎಲ್ಲ ಸೃಷ್ಟಿಗೆ ಕಾರಣರು ಕಶ್ಯಪರು ಅನ್ನುವುದಕ್ಕೆ ಏನೂ ಅಡ್ಡಿ ಇಲ್ಲ. ಇನ್ನೂ ಮುಕ್ತವಾಗಿ ಹೇಳಬಹುದಾದರೆ, ನಿಮಗೆ ಯಾರಿಗಾದರೂ ಗೋತ್ರ ಯಾವುದು ಅಂತ ಗೊತ್ತಿಲ್ಲದಿದ್ದರೆ ಕಶ್ಯಪ ಗೋತ್ರ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಅವರು ಭೂಲೋಕದ ಸಕಲ ಸೃಷ್ಟಿಗೆ ಕಾರಣಕರ್ತರಾದ ಋಷಿಗಳು. ಇದು ನನ್ನ ಧ್ಯೇಯವಾಕ್ಯ ಏನೂ ಅಲ್ಲ, ಇದನ್ನು ಶಾಸ್ತ್ರಜ್ಞರೇ ಹೇಳ್ತಾರೆ. ಕಶ್ಯಪರ ಗೋತ್ರ ಅಂತ ಹೇಳಬಹುದು. ಅಲ್ಲಿಯವರೆಗೆ ನಿಮಗೆ ಯಾರಿಗಾದರೂ ನಿಮ್ಮ ಗೋತ್ರ ಗೊತ್ತಿಲ್ಲ ಅಂತಾದರೆ ಕಶ್ಯಪ ಗೋತ್ರ ಹೇಳಬಹುದು. ಎಲ್ಲೋ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅನ್ನುವವರೆಗೆ ಕಶ್ಯಪರ ಸಂತಾನ ಉತ್ಪತ್ತಿ. ಈ ಮರೀಚಿಗೆ ಕಲಾಳನ್ನು ಮದುವೆ ಮಾಡಿಕೊಟ್ರು. ಅತ್ರಿಗಳಿಗೆ ಅನಸೂಯ ಅನ್ನುವ ಹೆಂಡತಿಯನ್ನು, ಅದು ನಿಮಗೆ ಗೊತ್ತು, ಕೇಳಿ ಹೆಸರಿನಿಂದ, ಅನಸೂಯ, ಅತ್ರಿ. ಈ ಅತ್ರಿ ಅನಸೂಯರು ಬಹಳ ತಪಸ್ಸು ಮಾಡಿದ್ರಂತೆ ಸಂತಾನಕ್ಕಾಗಿ. ಆದರೆ ಅವರು ಬೇಡಿದ್ದು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರನ್ನೂ ಕೂಡ ಬೇಡಿದ್ರು. ಅವರು ಎಷ್ಟು ಕಳಕಳಿಯಿಂದ ಮೂವರನ್ನು ಪ್ರಾರ್ಥಿಸಿದ್ರು ಅಂದರೆ ಆ ಮೂವರು ಅನುಗ್ರಹ ಮಾಡಿ 3 ಮಕ್ಕಳಾದರು. ಅದೇ ವಿಷ್ಣುವಿನ ಅನುಗ್ರಹದಿಂದ ದತ್ತಾತ್ರೇಯ, ಬ್ರಹ್ಮನ ಅನುಗ್ರಹದಿಂದ ಚಂದ್ರ, ಶಿವನ ಅನುಗ್ರಹದಿಂದ ದುರ್ವಾಸರು. ಇಲ್ಲಿ ಮತ್ತೆ ಪುನಃ ದತ್ತಾತ್ರೇಯ ಅವತಾರ ಭಗವಂತನ ಅವತಾರದಲ್ಲಿ ಬಂತು. ಆದರೆ ಶ್ರೀಮದ್ ಭಾಗವತದಲ್ಲಿ ದತ್ತಾತ್ರೇಯ ಅವತಾರದ ಕಥೆಯ ವಿವರಣೆಗಳಿಲ್ಲ. ದತ್ತಾತ್ರೇಯರ ಕಥೆಯೇ ಬರಲ್ಲ ಅನ್ನುವ ಹಾಗೆ. ಒಂದು ಕಡೆ ಎಲ್ಲೋ ಪ್ರಹ್ಲಾದನ ಜೊತೆಗೆ ಚರ್ಚೆ ಮಾಡುವ ಒಬ್ಬ ಅವಧೂತನ ವಿವರಣೆ ಬರುವಾಗ ಅದು ದತ್ತಾತ್ರೇಯರೇನಾ ಅಂತ ಅನುಮಾನಿಸ್ತಾರೆ ಹೊರತು
ನೇರವಾಗಿ ದತ್ತಾತ್ರೇಯರ ಕಥಾಚರಿತ್ರ ಬರೋದಿಲ್ಲ. ಅದು ಎಲ್ಲಿ ಬರುತ್ತೆ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಆಮೇಲೆ ನಿಮಗೆ ದುರ್ವಾಸರು ಗೊತ್ತು, ಚಂದ್ರ ಗೊತ್ತು. ಇದಾದ ಮೇಲೆ ಅಂಗಿರಸರಿಗೆ ಶ್ರದ್ಧಾ ಅನ್ನುವ ಮಗಳನ್ನು ಮದುವೆ ಮಾಡಿಸಿ ಕೊಡ್ತಾರೆ. ಆ ಅಂಗಿರಸ್ ಮತ್ತು ಶ್ರದ್ಧಾರಿಗೆ ಹುಟ್ಟಿದವರು ಸಿನಿವಾಲಿ, ರಾಹ, ಕೂಕು ಮತ್ತು ಅದು ಅಲ್ಲದೆ ಅನುಮತಿ, ಉತಥ್ಯ, ಬೃಹಸ್ಪತಿ, ಈ 6 ಮಕ್ಕಳನ್ನು ಹೇಳ್ತಾರೆ. ಈ 3 ಅಲ್ಲದೆ ನಮಗೆ ಬಹಳ ಪ್ರಚಲಿತವಾಗಿ ಗೊತ್ತಿರುವ ಹೆಸರು ಪುಲಸ್ತ್ಯರು. ಪುಲಸ್ತ್ಯರಿಗೆ ಹವಿರ್ಭೂ ಅನ್ನುವ ಹೆಂಡತಿಯನ್ನು ಅಂದರೆ ಮಗಳನ್ನು ಮದುವೆ ಮಾಡಿಕೊಡುತ್ತಾರೆ ದೇವಹೂತಿಯದ್ದು. ಆ ಮಗಳಿಂದ ಹವಿರ್ಭೂ ಪುಲಸ್ತ್ಯರಿಂದ ಹುಟ್ಟಿದವರೇ ಅಗಸ್ತ್ಯರು ಮತ್ತು ವಿಶ್ರವಸ್. ಈ ವಿಶ್ರವಸರೇ ನಿಮಗೆ ಗೊತ್ತಿದೆ, ಒಂದು ಕಡೆ ಇಡಾವಿಡ ಅನ್ನುವ ಹೆಂಡತಿಯ ಮೂಲಕ ಕುಬೇರನನ್ನು ಪಡೆದವರು, ಇನ್ನೊಂದು ಕಡೆ ಕೇಶಿನಿ ಅನ್ನುವ ರಾಕ್ಷಸಿಯ ಮೂಲಕ ರಾವಣ, ಕುಂಭಕರ್ಣ, ವಿಭೀಷಣ, ಈ ಶೂರ್ಪಣಖಿ ಮೊದಲಾದ ಮಕ್ಕಳನ್ನು ಪಡೆದವರು. ಹಾಗಾಗಿಯೇ ರಾವಣನಿಗೆ ಬ್ರಾಹ್ಮಣ ಅನ್ನುವ ಒಂದು ಮಾತು ಇರುವುದು. ತಂದೆ ಬ್ರಾಹ್ಮಣ, ಕೇಶಿನಿ ಅನ್ನುವ ರಾಕ್ಷಸಿಯಲ್ಲಿ ಹುಟ್ಟಿದ್ದು. ಇದಲ್ಲದೆ ಪುಲಹ ಅಂತ ಒಬ್ಬ, ಅವನಿಗೆ ಗತಿ ಅನ್ನುವ ಮಗಳನ್ನು ಮದುವೆ ಮಾಡಿಸಿಕೊಡ್ತಾರೆ. ಅಲ್ಲಿ 3 ಗಂಡು ಮಕ್ಕಳು ಬಹಳ ಪ್ರಮುಖವಾಗಿ ನಮಗೆ ಹೆಸರಿನಿಂದ ಮುಖ್ಯರಲ್ಲವಾದ್ದರಿಂದ ನನ್ನ ಹೆಸರು ಹೇಳೋದಿಲ್ಲ, ಇರುವ ಹೆಸರೇ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಿರೋ ಏನೋ ನೀವು. ಕ್ರತು ಅನ್ನುವ ಋಷಿಗೆ ಕ್ರಿಯಾ ಅನ್ನುವ ಹೆಂಡತಿಯನ್ನು ಅಥವಾ ಮಗಳನ್ನು ಮದುವೆ ಮಾಡಿಸಿಕೊಡ್ತಾರೆ. ಆ ಕ್ರತು ಮತ್ತು ಕ್ರಿಯಾ ಸೇರಿ ಹುಟ್ಟಿದವರೇ 60,000 ಜನ ವಾಲಕಿಲ್ಯರು. ಈ ವಾಲಕಿಲ್ಯರು ಯಾರು ಅಂದರೆ ಸೂರ್ಯ ತನ್ನ ರಥದಲ್ಲಿ ಹೋಗುವಾಗ ಮುಂದೆ ಗಾಯತ್ರಿ ಮಂತ್ರವನ್ನು ಸ್ತುತಿಸ್ತಾ ಇದ್ದ ಋಷಿಗಳು ಅಂತ ಮುಂದೆ ಉಲ್ಲೇಖ ಬರುತ್ತೆ ನಮಗೆ. ಆದ್ದರಿಂದ 60,000 ಜನ ವಾಲಕಿಲ್ಯರು. ಇದಲ್ಲದೆ ಭೃಗು ಅನ್ನುವ ಬಹಳ ಭಾರ್ಗವ ವಂಶಕ್ಕೆ ಕಾರಣನಾದವನು. ಆ ಭೃಗುವಿಗೆ ಖ್ಯಾತಿ ಅನ್ನುವ ಮಗಳನ್ನು ಮದುವೆ ಮಾಡಿಕೊಡ್ತಾರೆ ಕರ್ದಮರು. ಖ್ಯಾತಿಯಿಂದ ಧಾತ ವಿಧಾತ ಅಂತ 2 ಗಂಡು ಮಕ್ಕಳು ಅವರಿಗೆ. ಅವರನ್ನು ಆಯತಿ ಮತ್ತು ನಿಯತಿ ಅನ್ನುವ 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿಕೊಡಲಾಗಿ ಆ ಧಾತ ವಿಧಾತರಿಂದ ಹುಟ್ಟುವವರೇ ಮೃಕಂಡ ಮತ್ತು ಪ್ರಾಣ. ಈ ಮೃಕಂಡರ ಮಗನೇ ಮಾರ್ಕಂಡೇಯ. ಮಾರ್ಕಂಡೇಯರು ಬಹಳ ವಿಶೇಷವಾದ ಋಷಿಗಳು. ಮುಂದೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅವರು ಎಂಥ ಸ್ಥಿತಿಯವರು ಅಂತ. ಭಾಗವತದ ಮುಕ್ತಾಯ ಮಾರ್ಕಂಡೇಯರ ಜೊತೆಗೇ ಇದೆ. ಇದಲ್ಲದೆ ಅವರಿಗೆ ಇನ್ನೊಂದು ಕವಿ ಅನ್ನುವ ಮಗ ಇರ್ತಾನೆ ಭೃಗುಗಳಿಗೆ. ಆ ಮಗನಿಂದ ಹುಟ್ಟಿದವನೇ ಉಷನಸ ಅಥವಾ ಶುಕ್ರಾಚಾರ್ಯರು. ಅವರು ನಿಮಗೆ ಗೊತ್ತು ಶುಕ್ರಾಚಾರ್ಯರು ಎಲ್ಲೆಲ್ಲ ಬರ್ತಾರೆ ಅಂತ. ಯಯಾತಿಯ ಸಂದರ್ಭದಲ್ಲೆಲ್ಲ ಬರುವ ಶುಕ್ರಾಚಾರ್ಯರೇ ಭೃಗುವಿನ ಮೊಮ್ಮಗ, ಉಷನಸರ ಅಥವಾ ಕವಿಯ ಮಗ. ಇದಲ್ಲದೆ ವಸಿಷ್ಠರು ಅರುಂಧತಿಯ ಜೊತೆಗೆ 7 ಜನ ಬ್ರಹ್ಮರ್ಷಿಗಳನ್ನು ಹಡಿತಾರೆ. ಈ ವಸಿಷ್ಠರಿಗೆ ಇನ್ನೊಬ್ಬ ಹೆಂಡತಿಯಿಂದ ಶಕ್ತಿ ಮೊದಲಾದ 100 ಜನ ಮಕ್ಕಳು. ಅವರೇ ವಿಶ್ವಾಮಿತ್ರನ ಶಾಪಕ್ಕೆ ಒಳಗಾಗಿ ಸಾವಿಗೆ ಎಲ್ಲ ಕಾರಣವಾಗುವಂಥದ್ದು. ಅದು ಇನ್ನೊಂದು ಭಾಗ. ಅಥರ್ವನಿಗೆ ಶಾಂತಿ ಅನ್ನುವ ಮಗಳನ್ನು ಮದುವೆ ಮಾಡಿಸಿಕೊಡ್ತಾರೆ. ಈ ಅಥರ್ವನ ಹೆಂಡತಿ ಶಾಂತಿಯಿಂದ ಹುಟ್ಟಿದವರೇ ದಧೀಚಿ ಋಷಿಗಳು. ಅವರು ಕೂಡ ನಿಮಗೆ ವೃತ್ರಾಸುರನ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಇರಬಹುದು, ತನ್ನ ಮೂಳೆಯಿಂದಲೇ ವಜ್ರಾಯುಧವನ್ನು ಮಾಡುವುದಕ್ಕೆ ದೇಹತ್ಯಾಗ ಮಾಡಿಕೊಟ್ಟವರು. ಹೀಗೆ ಒಂದು ವಂಶ ಪರಂಪರೆಯನ್ನು ಹೇಳಲಾಗ್ತದೆ. ಇದು ದೇವಹೂತಿಯ ಹೆಣ್ಣು ಮಕ್ಕಳ ಸಂತಾನ. ಇಲ್ಲಿ ನೋಡಿ, ಒಂದು ಸಾಕ್ಷಾತ್ ದೇವಹೂತಿ ಕಪಿಲ ಅನ್ನುವ ಭಗವಂತನನ್ನು ಹೆತ್ತಳು. ಇನ್ನೊಂದು ಅವಳ ಹೆಣ್ಣು ಸಂತಾನ ಎಲ್ಲರೂ ಮದುವೆ ಆದದ್ದು ಋಷಿಗಳನ್ನು. ಆ ಋಷಿಗಳು ಹೆತ್ತದ್ರಲ್ಲಿ ಮತ್ತೆ ನೋಡಿ ಅಲ್ಲಿ ದತ್ತಾತ್ರೇಯನೆಂಬ ಭಗವಂತನ ಅವತಾರವಿದೆ. ಸೊ ಎಲ್ಲ ಗಮನಿಸಬೇಕು ದಯವಿಟ್ಟು. ನಾನು ಮುಂದೆ ಏನು ವೇದವ್ಯಾಸರು ಏನನ್ನು ಹೇಳಲಿಕ್ಕಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಒಂದು ಹೆಣ್ಣಿನ ಕಡೆಗೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡಿದರೆ ಮುಂದಿನ ಪ್ರಶ್ನೆ ಏನು ಅಂದರೆ, ಕರ್ದಮರು ತನ್ನ ಕೆಲಸ ಆಯಿತು, ಮಕ್ಕಳ ಮದುವೆ ಆಯಿತು, ಗಂಡು ಮಗ ಕೊಟ್ಟಾಯಿತು, ನಾನು ಹೊರಡ್ತೇನೆ ಅಂತ ಹೊರಟು ಬಿಡ್ತಾರೆ. ಕಪಿಲ ಅವನು ಸಾಕ್ಷಾತ್ ಭಗವದ್ ಅವತಾರ, ವಿಶೇಷ ತೇಜಸ್ಸಿನ ಭಗವಂತನೇ ಕೂತ ಹಾಗೆ ತಪಸ್ವಿ. ಅವನ ಬಳಿ ದೇವಹೂತಿ ಕೂತು ಹೇಳ್ತಾಳೆ, ಈ ಇಂದ್ರಿಯದ ಲೋಕದಲ್ಲಿ ಲೌಕಿಕದಲ್ಲಿ ಮುಳುಗಿರುವ ನನಗೆ ಇದರಿಂದ ಬಿಡುಗಡೆ ಹೇಗೆ? ಈಗ ನೀನು ಒಂದು ಥರದ ನಿವೃತ್ತಿ ಮಾರ್ಗದವ,
ನಿನ್ನ ಅಪ್ಪನೂ ಅತ್ತ ಹೋಗಿದ್ದಾರೆ, ನನಗೆ ಈ ದಾರಿ ಹೇಗಪ್ಪ ಅಂತ. ಇದು ನನಗೆ ನಿಮಗೆ ಎಲ್ಲರಿಗೂ ಇರುವ ವಿಷಯವಾದ್ದರಿಂದ ತುಂಬ ಆಸಕ್ತಿದಾಯಕವಾಗಿ ಕೇಳಬೇಕು. ಕೇಳುವುದರಲ್ಲಿಯೇ ಭಗವಂತ ಒಂದು ಮಾತು ಹೇಳ್ತಾನೆ, ನಿನಗೆ ಓದಲಿಕ್ಕೆ ಆಗುವುದಿಲ್ವಾ ಜ್ಞಾನ ಮಾರ್ಗ? ತೊಂದರೆ ಇಲ್ಲ. ನಿನಗೆ ಕರ್ಮದ ಮೂಲಕ ಭಗವಂತನ ಸೇವೆ ಮಾಡ್ತಾ ಹೋಗಲಿಕ್ಕೆ ಸಾಧ್ಯವಾ? ಸೇವೆ ಮಾಡು. ಆಗುವುದಿಲ್ವಾ? ತೊಂದರೆ ಇಲ್ಲ. ಕರ್ಮವೂ ಸಾಧ್ಯವಿಲ್ಲ, ಜ್ಞಾನವೂ ಸಾಧ್ಯವಿಲ್ಲ. ಧ್ಯಾನ, ಭಕ್ತಿ, ಅಷ್ಟಾಂಗ ಯೋಗ, ಪ್ರಾಣಾಯಾಮ ಅಂತ ಒಂದಿದೆ ಅಲ್ಲ, ಆ ಮಾರ್ಗಕ್ಕೆ ಕೂತ್ಕೊಳ್ತೇನೆ ಅಂತ ಚಡಪಡಿಸಿ ಅಲ್ಲೂ ಸೋತಿಯಾ? ತೊಂದರೆ ಇಲ್ಲ. ಯಾರೋ ಭಕ್ತಿಯಿಂದ ಭಗವಂತನ ಬಗ್ಗೆ ಹೇಳ್ತಾ ಇದ್ದರೆ ಕೇಳು. 4ನೆಯ ಮಾರ್ಗ ಅದು ಕೃಷ್ಣ ಹೇಳುವುದು. ನಿನಗೆ ಜ್ಞಾನ ಮಾರ್ಗ ಸಾಧ್ಯ ಇಲ್ಲ, ಕರ್ಮ ಮಾರ್ಗ ಸಾಧ್ಯ ಇಲ್ಲ, ನಿನಗೆ ಧ್ಯಾನ ಸಾಧ್ಯ ಇಲ್ಲ ಅಂತಾದರೆ ಯಾರೋ ಹೇಳುವುದನ್ನು ಭಕ್ತಿಯಿಂದ ಕೇಳು. ಕೃಷ್ಣ ಹೇಳ್ತಾನೆ, ನಾನು ಕಿವಿಯ ಮೂಲಕ ನಿನ್ನೊಳಗೆ ಪ್ರವೇಶಿಸಿ ನಿನ್ನ ಹೃದಯದಲ್ಲಿ ಕೂತು ಎಬ್ಬಿಸ್ತೇನೆ ಅಂತ. ಅದಕ್ಕೆ ನಾನು ಹೇಳೋದು, ಆಲಿಸುವುದು ಅಂತ ಒಂದಿದೆ. ದಯವಿಟ್ಟು ಕೇಳುವಾಗ ಜಗತ್ತಿನ ಎಲ್ಲವೂ ಮರೆತು ಹೋಗಬೇಕು, ಹಾಗೆ ಆಲಿಸಲಿಕ್ಕೆ ಬರಬೇಕು. ಹಾಗೆ ಆಲಿಸಲಿಕ್ಕೆ ಬಂದವನಿಗೆ ಭಗವಂತ ತುಂಬ ಹತ್ತಿರ. ಆದ್ದರಿಂದ ಆಲಿಸಲಿಕ್ಕೆ ಕೂತಳು ದೇವಹೂತಿ. ಕಪಿಲ ಮುನಿ ಹೇಳಿದ, ಅಮ್ಮ, ಲೌಕಿಕ ಅಲೌಕಿಕ, ಇಂದ್ರಿಯದ ಆಚೆಗೆ ಎಲ್ಲ ವ್ಯತ್ಯಾಸ ಮಾಡುವುದು ಯಾವುದು ಅಮ್ಮ? ಮನಸ್ಸು ಅಲ್ವಾ? ಕಣ್ಣು ನೋಡ್ತಾ ಇರ್ತದೆ ಅಂತ ಇಟ್ಕೋ, ಮನಸ್ಸು ಅಲ್ಲಿಲ್ಲದಿದ್ದರೆ ಕಣ್ಣಿಗೆ ಕಾಣೋದೇ ಇಲ್ಲ ಎದುರಿಗೆ ಹೋದದ್ದು ಅಲ್ವಾ? ಕಣ್ಣು ನೋಡ್ತಿದ್ದದ್ದು ಕಾಣಿಸದೇ ಇರುವಷ್ಟು ಮನಸ್ಸು ಇನ್ನೆಲ್ಲೋ ಕರ್ಕೊಂಡು ಹೋಗ್ತದೆ ಅಂತಾಯಿತು. ಮನಸ್ಸಿಗೆ ಎಷ್ಟು ಸಾಮರ್ಥ್ಯ ಇದೆಯಲ್ಲಮ್ಮ. ಆದ್ದರಿಂದ ಇಂದ್ರಿಯಗಳೂ ತಪ್ಪಲ್ಲ, ಇಂದ್ರಿಯದ ಆಚೆಯದ್ದೂ ತಪ್ಪಲ್ಲ. ಮನಸ್ಸು ಎಲ್ಲಿ ಉಂಟು ಅಲ್ಲಿ ನಮ್ಮ ಸ್ಥಿತಿ. ನಾವು ಇಂದ್ರಿಯಗಳ ಜೊತೆಗೇ ಮನಸ್ಸು ಕನೆಕ್ಟ್ ಮಾಡಿದ್ದೇವಾ, ನಮ್ಮ ಮನಸ್ಸು ಇಂದ್ರಿಯದ ಜೊತೆಗೆ ಸುಖವಾಗಿರ್ತದೆ. ಕಣ್ಣು ಕೊಡುವ ಸುಖವನ್ನು, ಕಿವಿ ಕೇಳುವ ಸುಖವನ್ನು, ಅಥವಾ ಉಣ್ಣುವ ರುಚಿಯನ್ನು, ಮುಟ್ಟುವ ಅನುಭವವನ್ನು, ಮೂಸುವ ಆ ಸ್ವಾದವನ್ನು ಅನುಭವಿಸಿಕೊಂಡು ಆರಾಮಿರ್ತದೆ. ಒಂದು ವೇಳೆ ಇದೇ ಮನಸ್ಸನ್ನು, ಇದಿಷ್ಟು ಪವರ್ಫುಲ್ಲಾಗಿ ಬೇಕಾದ ಕಡೆಗೆ ಕರ್ಕೊಂಡು ಹೋಗುವಷ್ಟು ಪವರ್ಫುಲ್ಲಾಗಿರುವ ಈ ಮನಸ್ಸನ್ನು ಈ ಇಂದ್ರಿಯಗಳ ಆಚೆಗೆ ಏನಿದೆ ಅಂತ ನೋಡೋದಕ್ಕೆ ನೀನು ಒಂದು ಸಾರಿ ಪ್ರಯತ್ನ ಪಡು. ನೀನು ಒಂದು ಸಾರಿ ಪ್ರಯತ್ನ ಪಟ್ಟಿ ಅಂತಾದರೆ ಆ ಮನಸ್ಸು ಆಚೆ ಕಡೆಗೆ ಹೋಗ್ತದಮ್ಮ. ಆಚೆ ಕಡೆ ಏನಿದೆ ಅಂತ ಹುಡುಕಬೇಕಲ್ವಾ? ಆಚೆ ಕಡೆ ಏನಿದೆ ಅಂತ ನೀನು ಹೇಳುವುದೇ ಬೇಡ, ಮನಸ್ಸಿಗೆ ಗೊತ್ತಾಗುತ್ತೆ. ಸುಮ್ಮನೆ ಅದನ್ನು ನೋಡು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಲ್ಲ ಇದೆಲ್ಲ ಎಂಥದ್ದು, ಇದು ಇಂದ್ರಿಯ ಯಾಕೆ ಉಂಟು? ಹಾಗಾದರೆ ಇಂದ್ರಿಯಗಳು ಉಂಟಲ್ವಾ ನಮ್ಮಲ್ಲಿ? ಉಂಟು ಇರುವುದು ಯಾಕೆ? ಬಂದದ್ದು ಎಲ್ಲಿಂದ? ಇದೆಲ್ಲ ಇದ್ದದ್ದನ್ನು ನಾನು ಬಿಡುವುದು ಅಂದರೆ ಬಿಟ್ಟು ಎಲ್ಲಿಗೆ ಹೋಗೋದು? ತಾಯಿಯ ಪ್ರಶ್ನೆ. ಮಗ ಹೇಳ್ತಾನೆ, ಅಮ್ಮ ನೋಡು, ವಾಸ್ತವಿಕ. ಆಗ ಅವನೊಂದು ಸಾಂಖ್ಯ ಯೋಗ ಅನ್ನುವ ಒಂದು ವಿಜ್ಞಾನವನ್ನು ಹೇಳ್ತಾನೆ. ಏನು ಪ್ರತಿಯೊಬ್ಬನಲ್ಲಿ ಏನೇನು ಎಲಿಮೆಂಟ್ ಇದೆ ಅಂತ ನಮಗೆ ಮೊದಲು ನಾವು ದಾಟಬೇಕಾದ್ರೆ ನಮ್ಮಲ್ಲಿ ಏನೇನು ಉಂಟು ಗೊತ್ತಾಗಬೇಕು. ನಮ್ಮಲ್ಲಿ ಏನುಂಟು ಗೊತ್ತಿಲ್ಲದೆ ದಾಟುವುದು ಹೇಗೆ? ಅದಕ್ಕೆ ಕಪಿಲ ಹೇಳ್ತಾರೆ ಭಗವಂತ, ಅಮ್ಮ ನಾವು ಎಲ್ಲರೂ 24 ತತ್ವಗಳಿಂದ ಉಂಟಾಗಿದ್ದೇವೆ. ಅದು ಯಾವುದು ಅಂದರೆ ನಮ್ಮ ದೇಹದಲ್ಲಿ ಪಂಚಭೂತಗಳಿವೆ. ನಿಮಗೆ ಗೊತ್ತು, ಪೃಥ್ವಿ ಇದೆ, ಆಕಾಶ ಇದೆ, ವಾಯು ಇದೆ, ಜಲ ಇದೆ, ಅಗ್ನಿ ಇದೆ ಅಲ್ವಾ? ಈ 5 ಅಂಶಗಳಿಲ್ಲದೆ ನಮ್ಮ ದೇಹ ರಚನೆ ಇಲ್ಲ. ನಮ್ಮ ಮೈ ಭೂತತ್ವ, ನಮ್ಮ ಒಳಗಿನ ರಕ್ತ ಜಲತತ್ವ, ನಮ್ಮ ಹೃದಯ ಗುಹೆ ಅದು ಆಕಾಶ ತತ್ವ, ಆಮೇಲೆ ನಮ್ಮ ಪ್ರಾಣ ಅದು ವಾಯು ತತ್ವ, ಅದರೊಳಗಿಲ್ಲ ಚೈತನ್ಯ ಅದು ಅಗ್ನಿ ತತ್ವ. 5 ಸೇರಿ ನಮ್ಮ ದೇಹ. ಹಾಗಾಗಿ ಪಂಚಭೂತಗಳು ಈ ದೇಹದಲ್ಲಿವೆ. ಅದು 5 ಆಯಿತು. ಇನ್ನು ಈ ಪಂಚಭೂತಗಳಿಗೆ ಕೆಲಸ ಮಾಡಲಿಕ್ಕೆ, ಜ್ಞಾನವನ್ನು ಕೊಡಲಿಕ್ಕೆ 5 ಇಂದ್ರಿಯಗಳಿವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸರಿ ಗಮನಿಸಿದರೆ 4 ಇಂದ್ರಿಯ ಮೇಲೆ, ಚರ್ಮ ಇಡೀ ಇದೆ ಬಿಡಿ. ಆದರೆ 5 ಇಂದ್ರಿಯಗಳು ಮೇಲೆ ಅಂತ ಹೇಳ್ಬೋದು. ಇದು ಕೆಲಸ ಮಾಡಿದರೆ ಈ ಚರ್ಮ ಮುಟ್ಟಿದರೆ ಗೊತ್ತಾಗಲ್ಲ ನಮಗೆ. ಹಾಗಾಗಿ
ಇಷ್ಟನ್ನು ಮೇಲೆ ಇಟ್ಟುಬಿಟ್ಟಿದ್ದಾನೆ ಭಗವಂತ. ಈ 5 ಇಂದ್ರಿಯಗಳು ಇದೆ, ನಮ್ಮಲ್ಲಿಯೇ ಇವೆ. ಹಾಗಾಗಿ ಕಪಿಲ ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ಪಂಚಭೂತಗಳಿಗೆ ಜ್ಞಾನ ಸಂಗ್ರಹಕ್ಕಾಗಿ, ಜ್ಞಾನ ಯಾಕೆ, ಇದೆಲ್ಲ ನೋಡಿ ಕೇಳಿ ಓದಿ ರುಚಿಸಿ ಅನುಭವಿಸಿ ತಿಳಿಯುವ ಸತ್ಯಗಳಿಗಾಗಿ ಇದನ್ನು ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಒಂದು ಹೆಣ್ಣನ್ನು ಒಂದು ಗಂಡನ್ನು ನೋಡಲಿಕ್ಕೆ ಕಾದರೆ ಇಂದ್ರಿಯ ಸುಖ. ಇದೇ ಕಣ್ಣನ್ನು ಸೂರ್ಯನನ್ನು ಭಗವಂತನನ್ನು ನೋಡಲಿಕ್ಕೆ ಬಳಸಿದರೆ ಇದು ಭಗವತ್ ತತ್ವಕ್ಕೆ ಇರುವಂತಹ ಜ್ಞಾನ ಮಾರ್ಗ. ಹಾಗಾಗಿ ಇದು ಜ್ಞಾನ ಮಾರ್ಗ. ಈ ಎಲ್ಲ ಇಂದ್ರಿಯಗಳು ಕೂಡ ಹಾಗೆ. ನಿತ್ಯ ಒಳ್ಳೆಯ ಒಂದು ಕ್ಯಾಬರೆ ಡ್ಯಾನ್ಸ್ ಕೇಳೋಣ ಅಂದರೆ ಕಿವಿಗೆ ಇಂದ್ರಿಯ ಸುಖ. ಭಗವಸ್ತುತಿ ಕೇಳೋಣ, ಭಗವಂತನನ್ನೇ ನೆನೆಯೋಣ, ಭಗವಂತನ ಪ್ರಾರ್ಥನೆಯನ್ನು ಯಾರು ಹೇಳ್ತಿದ್ದಾರೆ ಅದನ್ನು ಆಲಿಸೋಣ ಅಂದರೆ ಅದು ಜ್ಞಾನ ಮಾರ್ಗ. ಹಾಗೆ ಈ 5 ಇಂದ್ರಿಯಗಳು ಜ್ಞಾನ ಮಾರ್ಗಗಳು ಈ ಪಂಚಭೂತದ ಜೊತೆಗೆ ಕೊಟ್ಟಿದ್ದಾನೆ ಸೃಷ್ಟಿಯಲ್ಲಿ. ಅಲ್ಲಿಗೆ 10 ಆಯಿತು. ಈ ಇಂದ್ರಿಯಗಳ ಜೊತೆಗೆ ಈ ಇಂದ್ರಿಯ ತನ್ನ ಪಾಡಿಗೆ ಕೆಲಸ ಮಾಡಲ್ಲ. ಈ ಇಂದ್ರಿಯಕ್ಕೆ ಇಂದ್ರಿಯವನ್ನು ಪ್ರಚೋದಿಸುವ ತನ್ಮಾತ್ರೆ ಬೇಕು. ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟಿದ್ದಾನೆ, ನೋಟ ಒಂದು ತನ್ಮಾತ್ರೆ. ಕೇಳುವ ಶಕ್ತಿ ಕಿವಿಗೆ ಕೊಟ್ಟಿದ್ದಾನೆ, ಕೇಳುವುದು 2ನೆಯ ತನ್ಮಾತ್ರೆ. ಅದೇ ಶಬ್ದ ಅಂತ ನಾವು ಶಬ್ದ, ನೋಟ ಅಥವಾ ರೂಪ ಅಂತ, ನಿನ್ನೆ ಅಗ್ನಿಗೆ ಬಂದಾಗ ರೂಪ ಅಂತ ಹೇಳಿದೆ ಅದು. ಆಮೇಲೆ ವಾಯುವಿಗೆ ಸ್ಪರ್ಶ, ಜಲಕ್ಕೆ ರುಚಿ, ಪೃಥ್ವಿಗೆ ಗಂಧ ಇದ್ದ ಹಾಗೆ ನಮ್ಮ ಕಿವಿಗೆ ಶಬ್ದ, ಕಣ್ಣಿಗೆ ರೂಪ, ಮೂಗಿಗೆ ವಾಸನೆ ಅಥವಾ ನಾಲಿಗೆಗೆ ರುಚಿ, ಮೈಗೆ ಸ್ಪರ್ಶ. ಈ 5 ಕೊಟ್ಟಿದ್ದಾನೆ. ಈ ಜ್ಞಾನಕ್ಕೆ ಇರುವಂತಹ ತನ್ಮಾತ್ರೆಗಳು 5 ಸೇರಿ 15 ಆಯಿತು. ಇನ್ನು ಕರ್ಮ ಮಾಡುವುದಕ್ಕೆ ಚಟುವಟಿಕೆಗೆ 5 ಇಂದ್ರಿಯಗಳಿವೆ. ಯಾವುದು? ಮಾತಾಡುವುದು ಒಂದು ಕರ್ಮ, ಕ್ರಿಯೆ, ಕೆಲಸ. ಹಾಗಾಗಿ ಬಾಯಿ, ಕೈ ಕೆಲಸ ಮಾಡ್ತದೆ. ಅದರಿಂದ ಕೈ ಒಂದು ಇಂದ್ರಿಯ, ಅದು ಅಟ್ ಎ ಟೈಮ್ ಅದು ಕೆಲಸ ಮಾಡುವುದಕ್ಕೆ ಪ್ರಚೋದಿಸುವ ಒಂದು ಭಾಗ. ಹಾಗಾಗಿ ಕೈ 2ನೆಯದ್ದು. ಕಾಲು ನಡೆಯುವುದಕ್ಕೆ ಸಹಾಯ ಮಾಡ್ತದೆ, ಹಾಗಾಗಿ 3ನೆಯದ್ದು ಕಾಲು. ಬಾಯಿ, ಕೈ, ಕಾಲು 3 ಕರ್ಮಗಳನ್ನು ಮಾಡುವುದಲ್ಲ, 4ನೆಯದ್ದೊಂದಿದೆ, ಅದು ನಮ್ಮ ವಿಸರ್ಜನಾಂಗ. ಅದಲ್ಲದೆ ಸೃಷ್ಟಿ. ಹಾಗಾಗಿ ಪಾಯು ಮತ್ತು ಉಪಸ್ಥ ಅಂತ ಅವುಗಳಿಗೆ ಹೆಸರು. ಒಂದು ಅದು ಸೃಷ್ಟಿಕ್ರಿಯೆಯನ್ನು ಮಾಡ್ತದೆ, ವಿಸರ್ಜನೆಯ ಕ್ರಿಯೆಯನ್ನು ಮಾಡ್ತದೆ, 2 ಕರ್ಮಗಳನ್ನು ಮಾಡ್ತದೆ. ಆದ್ದರಿಂದ ಅದು ಪಾಯು ಮತ್ತು ಉಪಸ್ಥ ಅಂತ ಅದಕ್ಕೆ ಹೆಸರು. ಹಾಗಾಗಿ ಅದು 5: ಬಾಯಿ, ಕೈ, ಕಾಲು ಮತ್ತು ಉಪಸ್ಥ, ಪಾಯು. ಇವು 5 ಸೇರಿ 20 ಆಯಿತು. ಪಂಚಭೂತಗಳು 5, ಪಂಚೇಂದ್ರಿಯಗಳು 5, ಪಂಚ ತನ್ಮಾತ್ರೆಗಳು 5, ಪಂಚಕರ್ಮೇಂದ್ರಿಯಗಳು 5, 20 ಆಯಿತು. ಈ 20ರ ಒಳಗೆ ಅಂತಃಕರಣ ಚತುಷ್ಟಯ ಅಂತ 4 ಹೆಸರಿಸ್ತಾರೆ. ಅದು ಯಾವುದು ಅಂದಾಗ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇವು 4 ಸೇರಿದಾಗ 24 ಆಯಿತು. ಈ ದೇಹದಲ್ಲಿ ಈ 24 ಇವೆ. ಈ 24 ನಾನಾ ಅಲ್ಲ. ಯಾಕೆಂದರೆ ಈ 24 ಎಲಿಮೆಂಟ್ಸ್ ಉಳ್ಳ ಈ ಬಾಡಿಯಲ್ಲಿ ಜೀವ ಅಂಶ ಬಂದು ನೆಲೆಸ್ತಾನೆ. ಅವನು 25ನೆಯವನು. ಅವನು ಈ 24ರ ಒಳಗಿದ್ದಾನೆ. ಆದರೆ ಅವನು 24 ಅಲ್ಲ, ಅವನು ಬೇರೆ. ಈ ಪ್ರಕೃತಿ ತತ್ವದ ಒಳಗೆ ಇರುವ ಆ ಪ್ರಾಣ, ಆ ಜೀವ, ಅವನು ಭಗವಂತನ ಅಂಶ ಸಂಭೂತನು. ಅಹಂಕಾರ ಈ ಪ್ರಕೃತಿ ತತ್ವದ ಭಾಗವಾದ ನಾನು ಅನ್ನುವುದು. ಈ ನಾನು ಅನ್ನುವ ಅಹಂಕಾರ, ಓಹೋ ಇದು ನಾನಲ್ಲ, ಆ ಜೀವಾಂಶನಿಗೆ ಸಂಬಂಧಪಟ್ಟವನು ಅಂತ ತಿಳಿದು ಶರಣಾದರೆ, ನಾನು ಅನ್ನುವುದು ದೇಹತತ್ವದ ಆಚೆಗಿರುವ ಪ್ರಾಣತತ್ವಕ್ಕೆ ಹೋಗಿ 24ರ ಆಚೆಗಿನ 25ರ ಜೊತೆಗೆ ಮನಸ್ಸು ಕನೆಕ್ಟ್ ಮಾಡಬೇಕಾಗತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂದಾಗ ಇದು ಯಾವುದು? ಇದನ್ನು ಹೇಗೆ ಅನಾಲಿಸಿಸ್ ಮಾಡೋದು? ಈಗ ಮನಸ್ಸು ಯಾವುದು ಅಂತ ಪ್ರಶ್ನೆ ನೋಡಿ. ಒಂದು ಸಣ್ಣ ಮಗು ಇರುತ್ತೆ, ಅದಕ್ಕೆ ತನ್ಪಾಡಿಗೆ ಹೋಗ್ತಿರುವಾಗ ಅನಿಸುತ್ತೆ ಬಟ್ಟೆ ಬೇಕು ನನಗೆ ಅಂತ. ಅದು ಬಟ್ಟೆ ಬೇಕು ಅಂತ ಹೇಳಿತು, ಅದರ ಮನಸ್ಸು ಹೇಳಿತೋ ಬುದ್ಧಿ ಹೇಳಿತೋ ಅದು ಹೇಳಿತು. ಆ ಮನಸ್ಸು ಹೇಳಿದ ತಕ್ಷಣ ಅದರ ಅಪ್ಪ ಕರ್ಕೊಂಡೋಗಿ ಅಂಗಡಿಯಲ್ಲಿ ಬಟ್ಟೆ ತೆಗೆಸ್ಕೊಳ್ಳಿಕ್ಕೆ ಹೋಗ್ತಾರೆ.
ಆ ಮಗು ಸಣ್ಣದಿದ್ದಾಗ ಅಪ್ಪನೇ ಡಿಸೈಡ್ ಮಾಡ್ತಾರೆ ಅದಕ್ಕೆ ಯಾವ ಬಟ್ಟೆ ಬೇಕು ಅಂತ. ಯಾಕೆ ಅಂದರೆ ಅದರ ಬುದ್ಧಿ ಇನ್ನೂ ಬೆಳೀಲಿಲ್ಲ ಅಂತ. ಅದಕ್ಕೆ ಮನಸ್ಸು ಉಂಟಷ್ಟೇ, ಬಟ್ಟೆ ಬೇಕು ಮನಸ್ಸು ಎಲ್ಲರೂ ಹೇಳ್ತಾರೆ ನಾನು. ಹಾಗಾಗಿ ಮನಸ್ಸು ಅನ್ನೋದು ನಮಗೆ ಏನನ್ನೋ ಬೇಕು ಅನ್ನೋ ಅಪೇಕ್ಷೆಯನ್ನು ಉಂಟು ಮಾಡ್ತದೆ. ನಿರ್ಣಯ ಮಾಡುವುದು ಬುದ್ಧಿ. ಈ ಸ್ವಲ್ಪ ದೊಡ್ಡವರಾದ ಮೇಲೆ ಅಪ್ಪ ಅಮ್ಮ ಬಟ್ಟೆ ತೊಗೊಂಡ್ರೆ ನಾವು ಹೇಳ್ತೇವೆ ನಿಮಗೆಲ್ಲ ಗೊತ್ತಾಗೋದಿಲ್ಲ, ನಾವೇ ತೊಗೊಂಬರ್ತೇವೆ ಅಂತ. ಯಾಕೆ? ನಮ್ಮದು ಭಾರಿ ಬುದ್ಧಿ ಬೆಳೀತು ಅಂತ ನಮಗೆ. ಹಾಗಾಗಿ ನಮ್ಮ ಚಾಯ್ಸ್ ನಮಗೆ ಬಿಡಿ, ನೀವು ತಗೊಂಡು ಬರಲಿಕ್ಕೆ ಹೋಗಬೇಡಿ, ನಮಗೆ ದುಡ್ಡು ಕೊಡಿ ಅಂತ. ಸೊ ಮನಸ್ಸು ಬೇಕು ಅನ್ನುವ ಅಪೇಕ್ಷೆಯನ್ನು ಉಂಟು ಮಾಡುವಂಥದ್ದು. ಬುದ್ಧಿ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಿರ್ಣಯಿಸುವ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತದೆ. ಆದರೆ ಬುದ್ಧಿಯನ್ನು ಡಾಮಿನೇಟ್ ಮಾಡಿ ಮನಸ್ಸು ಕನ್ಫ್ಯೂಷನ್ ಮಾಡ್ತದೆ. ಮನಸ್ಸು ಅಷ್ಟು ಪ್ರಬಲ. ಕೆಲವೊಮ್ಮೆ ಕ್ಲಾರಿಟಿ ಸಿಗ್ತದೆ, ಕೆಲವೊಮ್ಮೆ ಕ್ಲಾರಿಟಿ ಸಿಗದೆ ಡ್ಯುಯಾಲಿಟಿ ಉಳಿಯುತ್ತದಲ್ಲ, ಡ್ಯುಯಾಲಿಟಿ ಎಲ್ಲ ಮನಸ್ಸು. ಯಾವಾಗೆಲ್ಲ ದ್ವಂದ್ವ ಉಂಟು ಅದೆಲ್ಲ ಮನಸ್ಸು. ಬುದ್ಧಿ ತರ್ಕಕ್ಕೆ ಹಾಕಿದಷ್ಟು ಮನಸ್ಸು ಜಾಸ್ತಿ ಗಲಾಟೆ ಮಾಡ್ತದೆ ನಿಮ್ಮನ್ನು. ಯಾರಿಗೆಲ್ಲ ಬುದ್ಧಿಯ ತರ್ಕ ಜಾಸ್ತಿ ಅವರಿಗೆ ಮನಸ್ಸಿನಲ್ಲಿ ಗೊಂದಲವೂ ಜಾಸ್ತಿ. ಯಾರು ಬುದ್ಧಿಯನ್ನು ತುಂಬ ಗಲಾಟೆಗೆ ಒಪ್ಪಿಸಿಕೊಳ್ಳೋದಿಲ್ಲ, ಆಯಿತು ಮರೆ ಒಂದು ಅಂಗಿ ಆದರೆ ಆಯಿತು ಅನ್ನುವವನಿಗೆ ಗಲಾಟೆ ಇಲ್ಲ. ಇದರ ಆಚೆಗೆ ಅಹಂಕಾರ. ಅಹಂಕಾರ ಅಂದರೆ ಯಾವುದು? ನನಗೆ ಅಂಗಿ ತೆಗೆಸಿಕೊಟ್ಟಿದ್ದಾರೆ ಅನ್ನುವ ಖುಷಿ ಪಡ್ತದೆ ಒಂದು ದೇಹ. ಆಮೇಲೆ ಹಾಕಿಕೊಂಡು ನೋಡಿ ಚಂದ ಕಾಣ್ತೇನಾ ಅಂತ ಎಂಜಾಯ್ ಮಾಡ್ತದೆ. ಅದರೊಟ್ಟಿಗೆ ಎದುರಿನವರು ಒಂಚೂರು ಹೇಳಲಿಲ್ಲದ್ರೆ ಬೇಜಾರಾಗ್ತದೆ. ಇವತ್ತು ಹೊಸದು ಹಾಕಿದ್ದು ಯಾರು ಎಂತ ಹೇಳಲಿಲ್ವಲ್ಲ. ಕೆಲವರು ಓಹ್ ಚೆನ್ನಾಗಿ ಕಾಣ್ತೀಯಾ ಅಂದ್ಕೊಳ್ಳೆ ಅಹಂಕಾರ, ಅದು ಖುಷಿ ಪಡುವ ಅಹಂಕಾರ. ಅಂದರೆ ಯಾರಾದರೂ ಹೇಳಲಿಲ್ಲದ್ರೆ ಬೇಜಾರಾಗೋದು, ಹೇಳಿದ ಕೂಡಲೇ ಖುಷಿಯಾಗುವುದೆಲ್ಲ ಉಂಟಲ್ಲ, ಅದು ಅಹಂಕಾರದ ಕಾರಣ. ಜೀವಕ್ಕೆ ಸಂಬಂಧ ಇಲ್ಲ ಅದರ ಜೊತೆಗೆ. ಚಿತ್ತ ಯಾವುದು? ಚಿತ್ತಕ್ಕೆ ನಾನು ಕೊಡಬಹುದಾದ ವಿವರಣೆ, ಮಾರಾಯ ನೀನೊಂದು ಅಂಗಿ ಮಾತ್ರವಾ, ಅಂಗಿ ಆಚೆಗೆ ಏನಿಲ್ವಾ? ಒಂದು 20 ಅಂಗಿ ಉಂಟು ಮಾರಾಯ ಸೂಟ್ ಕೇಸಲ್ಲಿ, ಮತ್ತೆ ಅಂಗಿ ಬೇಕಾ ನಿನಗೆ? ಅಂಗಿಯಲ್ಲೇ ನಿನ್ನನ್ನು ತೋರಿಸ್ಬೇಕು ಅಂತಿದ್ದೆ, ಅದರ ಆಚೆಗೆ ಒಂಚೂರು ತಲೆ ಹೋಗುವುದಿಲ್ವಾ ಅಂತ ಕೇಳುತ್ತಲ್ಲ, ಅದು ಚಿತ್ತ, ಅದು ಅಕ್ಷರ, ಅದು ಭಗವತ್ ತತ್ವ. ಆ ಚಿತ್ತದ ಕಡೆಗೆ ನಾವು ಹೋದರೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಓವರ್ಟೇಕ್ ಮಾಡಿದ ಹಾಗೆ. ಚಿತ್ತ ಯಾವುದು? ಅಂತರ್ಧ್ವನಿ. ನಾನು ನಿನ್ನೆ ಮೊನ್ನೆ ದಿನ ಹೇಳಿದೆ, ಒಳಗೊಂದು ಧ್ವನಿ ಇರ್ತದೆ, ಅದು ಗೈಡ್ ಮಾಡ್ತದೆ. ಈಗ ಹೇಳಿತಲ್ಲ ಬಟ್ಟೆ ಹಾಕ್ಬೇಕು ಮಾರಾಯ, ಸುಮ್ಮನೆ ಬಟ್ಟೆ ಇಲ್ಲಾದರೆ ನೀನಿಲ್ವ ಹೇಳಿತು ನೋಡಿ, ಅದು ಅಂತರ್ಧ್ವನಿ. ಅದನ್ನು ಹೆಚ್ಚು ಹೆಚ್ಚು ಕೇಳ್ತಾ ಬಂದ ಹಾಗೆ ಮನಸ್ಸು ಬುದ್ಧಿಯ ಗಲಾಟೆ ದಾಟುತ್ತೆ, ಅಹಂಕಾರದ ಗಲಾಟೆಯನ್ನು ದಾಟುತ್ತೆ, ಚಿತ್ತದ ಜೊತೆಗೆ ಕನೆಕ್ಟ್ ಆಗುತ್ತೆ. ಚಿತ್ತದಲ್ಲಿರುವುದೇ ಕ್ಷೇತ್ರಜ್ಞ ಅಂತ ನಿನ್ನೆಯ ದಿನ ನಾನು ನಿಮಗೆ ಹೇಳಿದೆ. ಭಗವಂತ ಅಲ್ಲಿ ವಾಸ ಇದ್ದಾನೆ ಅಂತ. ಯಾರು? ಭಗವಂತನ ಸ್ತ್ರೀತತ್ವ, ಚೈತನ್ಯ, ಶಕ್ತಿ, ಕೂಟಸ್ಥಳು ಅಂತ ಭಗವದ್ಗೀತೆ ಹೇಳುತ್ತೆ ಅವಳನ್ನು. ಅವಳು ಅಕ್ಷರ ಪುರುಷಳೇ ಅಂತ ಭಗವಂತ ಹೇಳ್ತಾನೆ. ಅವಳು ಅಕ್ಷರ ಪುರುಷಳೇ, ನಾನು ಅಕ್ಷರ ಪುರುಷ, ನಾವಿಬ್ಬರು ಅಕ್ಷರ ಪುರುಷರು, ಆದರೆ ನಾನು ಉತ್ತಮ ಪುರುಷ ಅಂತ ಭಗವಂತ ಹೇಳ್ತಾನೆ ಅಲ್ಲಿ. ಅವಳು ಚೈತನ್ಯ ಭಾಗ. ಈ ಚೈತನ್ಯ ಭಾಗ ಭಗವಂತನ ಕಡೆಗೆ ಹೊರಟರೆ ಮನಸ್ಸು ತಾನೇ ಚೈತನ್ಯದ ಜೊತೆಗೆ ಭಗವಂತನ ಕಡೆಗೆ ಹೊರಡುತ್ತೆ. ಈ ಫಸ್ಟ್ ಚಿತ್ತದ ಕಡೆಗೆ ಬರುವುದಿದೆಯಲ್ಲ, ಆಗ ಮನಸ್ಸು ಈಗ ನಾನು ಹೇಳಿದ ಇಂದ್ರಿಯ, ಅದರ ಆಕರ್ಷಣೆ, ಇದಿಷ್ಟೇ ಅಲ್ಲದ ಇನ್ನೊಂದು ಏನೋ ಇದೆ ಅಂತ ಹುಡುಕಲಿಕ್ಕೆ ಶುರು ಮಾಡುತ್ತೆ. ಅದು 25ನೇ ಜೀವತತ್ವ. ಆ ಜೀವತತ್ವವನ್ನು ಮುಂದೆ ಬೇರೆ ಬೇರೆ ಸಿದ್ಧಾಂತ ಮಾಡಿದರು. ಈ ಜೀವವೇ ತಾನು ಜೀವನಲ್ಲ ಭಗವಂತ ಅಂತ ಐಕ್ಯ ಭಾವವಾದರೆ ಅದು 26ನೇಯ ಭಗವಂತ ಅಂತ ಪ್ರತ್ಯೇಕ ಭಾವಿಸದೆ ಜೀವನೇ ಬ್ರಹ್ಮ ಅಂತ ಹೇಳುವ ಒಂದು ತತ್ವವಾಯಿತು. ಹಾಗಲ್ಲ, ಜೀವನು ಬ್ರಹ್ಮನು ತಾನು ಅವನಂತೆ ಆಗುವ ಒಂದು ಪ್ರಕ್ರಿಯೆ. ಅದರಿಂದ ಅವನು 26ನೇಯವನು, ಅವನ ದಾಸನಾಗಿಯೋ ಭಕ್ತನಾಗಿಯೋ ಇರಬೇಕು ಅನ್ನುವಂತಹ ತತ್ವಗಳೆಲ್ಲ ಬಂದು ಭಗವತ್ ತತ್ವ 26ನೇಯದ್ದು ಬೇರೆ. ಹೀಗೆ ಒಂದು ವೇದಾಂತ. ಅದು ಇರಲಿ, ಅದು ನಂತರದ ಭಾಗ. ಆದರೆ ನಮಗೆ ನಾವು ಇಷ್ಟೇ ಅಲ್ಲ ಅಂತ ಗೊತ್ತಾದರೆ ಸಾಕು. ಭಗವಂತ ಆ ಬಳಿಕ ನೋಡೋಣ. ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು, ಬಾಯಿ ಇಷ್ಟೇ ಅಲ್ಲ, ಇದರ ಆಚೆಗೆ ಒಂದು ಇದೆ. ಇದನ್ನು ಹೇಳಿದಾಗ ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾಳೆ ದೇವಹೂತಿ ಕಪಿಲನಿಗೆ. ಪುಟ, ನೀನೇ ಹೇಳ್ತಿ, ಭೂಮಿ ಅಂದಮೇಲೆ ಗಂಧ ಇರ್ತದೆ ಒಟ್ಟಿಗೆ, ಆಕಾಶ ಅಂದಮೇಲೆ ಶಬ್ದ ಇರ್ತದೆ ಒಟ್ಟಿಗೆ, ಎಲ್ಲ ನೀನೇ ಹೇಳ್ತಿ. ಪೃಥ್ವಿ ತತ್ವದ ಜೊತೆಗೆ ಗಂಧ ಇರುವ ಹಾಗೆ
ಕಣ್ಣಿನೊಟ್ಟಿಗೆ ನೋಟ ಇರ್ತದೆ, ಕಿವಿಯೊಟ್ಟಿಗೆ ಶಬ್ದ ಇರ್ತದೆ, ಮುಟ್ಟುವ ಸ್ಪರ್ಶ ಚರ್ಮಕ್ಕೆ ಇರ್ತದೆ. ಒಂದು ಇನ್ನೊಂದನ್ನು ಬಿಟ್ಟಿರುವುದಿಲ್ಲ ಹೇಳ್ತಿ. ಇದನ್ನು ಬಿಟ್ಟು ಅದಕ್ಕೆ ಹೋಗೋದು ಏನು ಕಾರಣಕ್ಕೆ? ಇದನ್ನು ಒಟ್ಟಿಗೆ ಇರುವುದು ಅಂತ ಹೇಳಿದ ಮೇಲೆ ಇದನ್ನು ಬಿಡುವುದು ಕಾರಣ ಏನು ಮತ್ತು ಬಿಡುವುದು ಹೇಗೆ ಅಂತ ಅವಳ ಪ್ರಶ್ನೆ. ಬಿಡುವುದು ಬೇಡಮ್ಮ, ನೀನು ಬಿಡುವ ಪ್ರಯತ್ನ ಮಾಡಬೇಡ. ನಮ್ಮಲ್ಲಿ ಒಂದು ಉಂಟಲ್ಲ, ಇದರಿಂದ ಓಡಿ ಹೋಗೋದು ಅಂತ. ಓಡಿ ಹೋಗೋದಲ್ಲ, ಇದನ್ನು ಬಿಡುವುದಲ್ಲಮ್ಮ. ಮತ್ತೆ ಅವ ಉದಾಹರಣೆ ಕೊಡ್ತಾನೆ ಕಪಿಲ. ಅರಣಿ ಮಥನ ಅಂತ ಒಂದಿದೆ, ನಿಮಗೆ ಗೊತ್ತು. ನಾನು ಮೊನ್ನೆ ದಿನ ಕೂಡ ಹೇಳಿದೆ, ಈ ಹೋಮದಲ್ಲಿ 2 ಕಟ್ಟಿಗೆಯನ್ನು ಮಥಿಸ್ತಾರೆ, ಒಂದು ಅಗ್ನಿ ಉಂಟಾಗ್ತದೆ, ಅದೇ ಅರಣಿ ಅಂತ ಕಟ್ಟಿಗೆ. ಅವನು ಹೇಳ್ತಾನೆ, ಅರಣಿ ಮಥನಕ್ಕೆ 2 ಕಟ್ಟಿಗೆ ತಗೊಳ್ತಾರಮ್ಮ. ಅಗ್ನಿ ಒಮ್ಮೆ ಉಂಟಾದರೆ ಆ ಕಟ್ಟಿಗೆಯನ್ನು ಕೂಡ ಅಗ್ನಿಗೆ ಸಮರ್ಪಿಸ್ತಾರೆ. ಆಮೇಲೆ ಅಗ್ನಿಯನ್ನು ಹುಟ್ಟಿಸಿದ ಕಟ್ಟಿಗೆಯನ್ನು ತೆಗೆದಿಡುವುದಿಲ್ಲ, ಅದು ಅದಕ್ಕೆ ಆಹುತಿ. ಹಾಗೆ ಈ ಇಂದ್ರಿಯಗಳನ್ನು ಒಂದು ಮಥನಕ್ಕೆ ಒಳಪಡಿಸು, ಅದನ್ನು ಆ ಒಳಗಿನ ಜೀವತತ್ವಕ್ಕೆ ಸಮರ್ಪಿಸಿಕೊ, ತಾನೇ ನೀನು ಅದರ ಕಡೆಗೆ ಹೋಗುವಂತೆ ಆಗ್ತದೆ. ಪ್ರತ್ಯೇಕ ಮಾಡಬೇಡ, ಇದರ ಮೂಲಕವೇ ಅದಕ್ಕೆ ಹೋಗು, ಇದರ ಒಟ್ಟಿಗೆ ಅದಕ್ಕೆ ಹೋಗು. ಇದನ್ನು ದಾಟಿ ಬಿಟ್ಟು ಕಳ್ಕೊಂಡು ಹೋಗುವುದಲ್ಲ. ಇಲ್ಲಿರುವ ಎಲ್ಲವೂ ಬೇಕು, ಬಟ್ ಇದನ್ನು ಅದಕ್ಕೆ ಅನುಭವಿಸು. ರತಿ ಸುಖದಲ್ಲಿ ಓಲಾಡುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ, ಮಗುವನ್ನು ಮುದ್ದಿಸುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ. ಇಂದ್ರಿಯ ಸುಖ ಅಂತಲೇ ಭಾವಿಸಿದ್ದೀಯ, ಇಂದ್ರಿಯ ಸುಖವನ್ನು ಭಗವಂತನ ಸುಖ ಅಂತ ಭಾವಿಸು, ಅಲ್ಲಿಗೆ ಹೋಗ್ತೀಯ. ಇಷ್ಟೇ ಕಪಿಲ ಹೇಳ್ತಾರೆ. ಹೀಗೆ ಅನುಭವಿಸು, ಇದು ಅದೇ ಅಂತ ಅನುಭವಿಸಮ್ಮ. ಇದರ ಒಳಗಿನ ಸುಖ ಎಲ್ಲ ಅದು ಭಗವಂತನದ್ದು ಅಂತ ಎಣಿಸು. ಹಾಗೆ ಮಾಡಿದಾಗ ನೀನು ಅದಕ್ಕೆ ಅರ್ಪಿಸುವ ಅರಣಿಯ ಹಾಗೆ ನಿನ್ನ ಇಂದ್ರಿಯಗಳನ್ನು ಅದಕ್ಕೆ ಹೋಮ ಮಾಡಿಕೊಂಡರೆ ಮುಂದೆ ಆ ಹೋಮ ಭಗವಂತನ ಹೋಮವಾಗಿ ನಿನ್ನನ್ನು ಕರ್ಕೊಂಡು ಹೋಗ್ತದೆ. ಇದು ಒಂದು ಭಾಗವಾಗಿ ಹೇಳಿದಾಗ ಬಹಳ ಸುಂದರವಾದ ಒಂದು ಉದಾಹರಣೆ ಕೊಡ್ತಾರೆ ಕಪಿಲ. ಕಿಟಕಿಯಲ್ಲಿ ಕೆಲವೊಮ್ಮೆ ಪಕ್ಕದಲ್ಲಿ ನೀರಿದ್ದರೆ ಹಿಂಭಾಗದಲ್ಲಿ ಸೂರ್ಯಕಿರಣ ಅಲ್ಲಿಗೆ ರಿಫ್ಲೆಕ್ಟ್ ಆದರೆ ಆ ನೀರಿನ ಒಂದು ಪ್ರತಿಬಿಂಬ ನಮಗೆ ಝಳ ಝಳ ಅಂತ ಬಿಸಿಲಿನ ಪ್ರತಿಬಿಂಬದಲ್ಲಿ ನಮ್ಮ ಕೋಣೆಯಲ್ಲಿ ನೀರು ಅಲುಗಾಡಿದ ಹಾಗೆ ಆಗ್ತದೆ. ನೀವು ಗಮನಿಸಿರ್ಬೋದು. ಇದು ಇಲ್ಲಿ ಏನು ಅಲುಗಾಡ್ತದೆ ಅಂತ ನಾವು ಆವಾಗ ನೋಡ್ತೇವೆ, ಆಚೆ ಕಡೆ ಏನುಂಟು, ಯಾಕೆ ನೀರು ಅಲುಗಾಡಿದಾಗ ಆಗ್ತಾ ಉಂಟಲ್ಲ ಅಂತ. ಆಗ ನಮಗೆ ಏನು ಗೊತ್ತಾಗ್ತದೆ, ಓಹ್ ಅಲ್ಲಿ ನೀರಿದೆ ಅಂತ ಗೊತ್ತಾಗ್ತದೆ. ಈ ನೀರು ನೀರಿಗೆ ಈ ಬೆಳಕು ಎಲ್ಲಿಂದ ಬಂತು ಅಂತ, ಈ ಬೆಳಕು ಬಂದದ್ದು ಎಲ್ಲಿಂತ ನೋಡುವಾಗ ಸೂರ್ಯ ಅಂತ ಗೊತ್ತಾಗ್ತದೆ. ಹಾಗೆ ನೋಡಮ್ಮ, ನಮಗೊಂದು ಶಕ್ತಿ ಇದೆ, ಕಣ್ಣಿನಿಂದ ನೋಡುವ ಶಕ್ತಿ ಇದೆ. ಎಲ್ಲಿಂದ ಬಂತು ನೋಡಮ್ಮ. ಇದರ ರೂಟ್ ನೋಡಿದಾಗ ಇದು ನನಗೆ ನೋಡಲಿಕ್ಕೆ ಸಾಧ್ಯ ಆಗುವುದು ಈ ಬೆಳಕಿನಿಂದ. ಈ ಬೆಳಕಿಲ್ಲದಿದ್ದರೆ ನನ್ನ ನೋಡೋಕ್ಕಾಗಲ್ಲ. ಹಾಗಾದರೆ ಸೂರ್ಯ ಇರೋದ್ರಿಂದ ನನ್ನ ಬೆಳಕು ನನಗೆ ಕನೆಕ್ಟ್ ಆಗ್ತಿದೆ. ಈ ಸೂರ್ಯನಿಗೆ ಎಲ್ಲಿಂದ ಬಂತು ಬೆಳಕು, ಹೀಗೆ ರೂಟ್ ನೋಡು, ನಿನಗೆ ರೂಟ್ ಸಿಗ್ತದೆ. ಇದನ್ನು ಹೇಗೆ ಸಾಧಿಸುವುದು ಕೇಳ್ತಾಳೆ ತಾಯಿ. ತಾಯಿಗೆ ಅವನು ಉತ್ತರ ಕೊಡ್ತಾನೆ ಕಪಿಲ, ಅಮ್ಮ ಇದನ್ನು ಸಾಧಿಸಲಿಕ್ಕೆ ಬಹಳ ಸರಳ ಮಾರ್ಗ ಇದೆ, ಏನೂ ಇಲ್ಲ. ಒಂದು ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ನಿಮಗೆ ಗೊತ್ತು, ಧ್ಯಾನ ಧಾರಣ ಸಮಾಧಿ ಅಲ್ಲ, ಪ್ರತ್ಯಾಹಾರ, ಈ 8 ಅಷ್ಟಾಂಗ ಯೋಗದ ಮೂಲಕ ಹೋಗುವ ಏಕಾಂತದಲ್ಲಿ ಆಸನ, ಅದರಲ್ಲಿ ಯಮ ನಮ್ಮನ್ನು ಸಂಯಮಕ್ಕೆ ತಂದುಕೊಳ್ಳುವಂಥದ್ದು ನಿಯತಿ ಎಲ್ಲ, ಅದೆಲ್ಲ ಆದ ನಂತರ ನೀನೊಂದು ಧ್ಯಾನ ಹೋಗಿ ಸಮಾಧಿಯಾಗಿ ಹಾಗೆ ಪಡೆಯುವ ಒಂದು ಕ್ರಮ. ಇದಲ್ಲದೆ ಭಕ್ತಿ ಮೂಲಕ ಧ್ಯಾನ ಒಂದರಿಂದಲೇ ಪಡೆಯುವ ಇನ್ನೊಂದು ಕ್ರಮವನ್ನು ಕೂಡ ಹೇಳ್ತಾನೆ ಕಪಿಲ. ನಮ್ಮ ಮನಸ್ಸಿಗೆ ಒಂದು ದೊಡ್ಡ ಚಟ ಇದೆ, ಏನು ಹೇಳಿ, ಅದು ಒಂದು ಕಡೆ ನಿಲ್ಲೋದಿಲ್ಲ. ನಮಗೆಲ್ಲರಿಗೂ ಗೊತ್ತಿರುವ ಬಹಳ ಕಾಮನ್ ಆದ ಅದರ ಲಕ್ಷಣ, ಅದು ಒಂದು ಕಡೆ ನಿಲ್ಲೋದಿಲ್ಲ. ನಿಮಗೆ ಯಾರಿಗೆ ಅನೇಕರು ಕೇಳ್ತಾರೆ, ಧ್ಯಾನಕ್ಕೆ ಒಂದೇ ದೇವರನ್ನು ನೋಡ್ತಾ ಇರಬೇಕಂದು, ನೋಡೋಕ್ಕೆ ಸಾಧ್ಯ ಇಲ್ಲ. 2 ನಿಮಿಷ ನೀವು ಇಮ್ಯಾಜಿನ್ ಮಾಡ್ಬೋದು ಒಬ್ಬ ದೇವರನ್ನು, ಬಹಳ ಅಂದರೆ ಆ 2 ನಿಮಿಷದಲ್ಲಿ ದೇವರು ಇರಲ್ಲ. ಮತ್ತೆ ಯಾವುದೋ ಬಂದಿರುತ್ತೆ, ನಿಮಗೆ ಇಷ್ಟವಾದ ಪಿಕ್ಚರೋ, ನಿಮಗೆ ಇಷ್ಟವಾದ ಹುಡುಗನೋ, ನಿಮಗೆ ಇಷ್ಟವಾದ ಹುಡುಗಿಯೋ, ನಿಮ್ಮ ಕಣ್ಣೆಲ್ಲ ನಿಮ್ಮ ಕಣ್ಣು ಮುಚ್ಕೊಂಡಿದ್ರೂ ಕೂಡ ನೋಡೋದೆಲ್ಲ ನಿಮ್ಮ ಮನಸ್ಸಿನಲ್ಲಿದ್ದರೆ ಟೇಪ್ ರೆಕಾರ್ಡ್ರನ್ನೇ. ಅದಕ್ಕೆ ಕಪಿಲ ಹೇಳ್ತಾನೆ, ಕಪಿಲನ ಟೆಕ್ನಿಕ್ ಬಹಳ ಚೆನ್ನಾಗಿದೆ. ನಿನಗೆ ಇಷ್ಟವಾದ, ನಿಮಗೆ ದೇವರೇ ಆಗಬೇಕು ಅಂತಿಲ್ಲ, ನಿಮಗೆ ಇಷ್ಟವಾದ ಯಾವುದು ಇರ್ಬೋದು, ನಿಮಗೆ ಇಷ್ಟವಾದ ಒಂದನ್ನು ಧ್ಯಾನಿಸಲಿಕ್ಕೆ ಕಣ್ಮುಂದೆ ತಂದುಕೋ. ಆ ಕಣ್ಮುಂದೆ ತಂದಾಗ
ಅದು ನಿಲ್ಲಲ್ಲ. ಮನಸ್ಸು, ನಾನು ನಿಮಗೆ ಈಗಾಗಲೇ ಹೇಳಿದೆ, ಒಂದು ಕಡೆ ನಿಲ್ಲಲ್ಲ, ಓಡ್ತದೆ. ಓಡುವುದಕ್ಕೆ ಬೇಕಾದ ಒಂದು ಮೆಥಡನ್ನು ಹೇಳ್ತಾರೆ ಕಪಿಲ. ಬಹುಶಃ ನನ್ನ ಪ್ರಕಾರ ಭಾರತೀಯ ಇತಿಹಾಸದಲ್ಲೇ ಅಷ್ಟು ಸುಂದರವಾದ ಧ್ಯಾನ ಕ್ರಮವನ್ನು ಇನ್ಯಾರೂ ಹೇಳಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅಷ್ಟರ ಪೂರ್ವದಲ್ಲಿ ನಮಗಂತೂ ಗೊತ್ತಿಲ್ಲ. ಕಪಿಲನೇ ಪ್ರಥಮ ಇದನ್ನು ಹೇಳಿದವನು. ಸಾಂಖ್ಯವನ್ನು ಹೇಳಿದವನು ಪತಂಜಲಿಯೋ ಮತ್ತೊಬ್ಬರಲ್ಲ, ಪ್ರಥಮದಲ್ಲಿ ಹೇಳಿದವರೇ ಕಪಿಲ. ಈ ಕಪಿಲ ಹೇಳುವ ಯೋಗದ ಈ ಧ್ಯಾನ ಇದೆಯಲ್ಲ, ಅದು ಎಷ್ಟು ಒಂದು ನಮ್ಮ ಮನಸ್ಸಿಗೆ ಎಷ್ಟು ಅದ್ಭುತವಾದ ಮೆಥಡಾಲಜಿ ಅಂತಂದರೆ, ಅವನು ಏನು ಹೇಳ್ತಾನೆ ಅಂತಂದರೆ, ನೀವು ಒಂದು ಒಳ್ಳೆಯ ಏಕಾಂತ ಸ್ಥಾನದಲ್ಲಿ ಗದ್ದಲಗಳಿಲ್ಲದ ಒಂದು ವಾತಾವರಣದಲ್ಲಿ ಆಚೆ ಈಚೆ ಕಡೆ ಗಮನ ಕೊಡದೆ ಕಣ್ಮುಚ್ಚಿ ಕೂತ್ಕೊಳ್ಬೇಕು. ಹೀಗೆ ಕಣ್ಮುಚ್ಚಿ ಕೂತ್ಕೊಂಡಾಗ ನಿಮಗೆ ಇಷ್ಟವಾದ ದೇವರು, ಅವರೇ ಇವರೇ ಅಂತ ನಾನು ಹೇಳಲ್ಲ, ಇವನು ಕೃಷ್ಣನನ್ನು ಉಲ್ಲೇಖ ಮಾಡ್ತಾನೋ, ವಿಷ್ಣುವನ್ನು ಉಲ್ಲೇಖ ಮಾಡ್ತಾನೋ, ನಾರಾಯಣನನ್ನು ಉಲ್ಲೇಖ ಮಾಡ್ತಾನೋ, ಹೆಸರುಗಳನ್ನೆಲ್ಲ ತೆಗೀರಿ. ನಿಮಗೆ ಇಷ್ಟವಾದ ಭಗವಂತನನ್ನು ಕಣ್ಮುಂದೆ ತಂದುಕೊಳ್ಳಿ. ಕಣ್ಣು ಮುಚ್ಚಿಕೊಂಡಾಗ ಪ್ರಥಮದಲ್ಲಿ ಪಾದವನ್ನು ಗಮನಿಸಿ. ಪಾದಕ್ಕೆ ನೀವು ನಿಲ್ಲುವುದಿಲ್ಲ, ನಿಮ್ಮ ಮನಸ್ಸು ಓಡುತ್ತೆ. ಉಗುರುಗಳನ್ನು ಕಲ್ಪಿಸಿಕೊಳ್ಳಿ. ಆ ಉಗುರು ನಮ್ಮಕ್ಕಿಂತ ಕಾಂತಿಯುತವಾಗಿದೆ ಅಂತ ಅನುಭವಿಸಿ. ಆ ಪಾದವನ್ನು ಸಂಪೂರ್ಣ ಆ ಕಣ್ಣುಗಳಿಂದ ನೋಡ್ತಾ ನೋಡ್ತಾ ಪಾದದಲ್ಲಿರುವ ಅವನ ಕಾಲ ಕಡಗವನ್ನು ಗಮನಿಸಿ. ಆ ಕಾಲಂದುಗೆಯ ಮೇಲೆ ಇರುವ ಅವನ ಮೊಣಕಾಲನ್ನು ಗಮನಿಸಿ. ಅದರಲ್ಲಿರುವ ಅವನ ಪೀತಾಂಬರದ ಬಟ್ಟೆಯನ್ನು ಗಮನಿಸಿ. ಹಾಗೆಯೇ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಮೇಲಕ್ಕೆ ತೆಗೆದುಕೊಂಡು ಹೋದಾಗ ಅವನ ಸೊಂಟಕ್ಕೆ ಕಟ್ಟಿದ ಒಡ್ಯಾಣದ ಪಟ್ಟಿಯನ್ನು ಗಮನಿಸಿ. ಅಲ್ಲಿಂದ ಅವನ ನಾಭಿಯನ್ನು ನೋಡಿ. ಆ ನಾಭಿಯಲ್ಲಿರುವ ಅವನ ರೋಮ ರಾಶಿಯ ಮೇಲೆ ಇರುವ ತ್ರಿವಳಿಗಳನ್ನು ಗಮನಿಸಿ. ಅದರಿಂದ ಮುಂದಕ್ಕೆ ಬಂದಾಗ ಅವನ ಹೃದಯದ ವಕ್ಷಸ್ಥಲ ಭಾಗವನ್ನು ಗಮನಿಸಿ. ಅಲ್ಲಿರುವ ಕೌಸ್ತುಭ ಮಣಿಯನ್ನು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ. ಅಲ್ಲಿಂದ ಮೇಲಕ್ಕೆ ಬಂದ ಹಾಗೆ ಅವನ ಆ ಕೊರಳಿಗೆ ಹಾರವಾಗಿರುವ ವನಮಾಲೆಯನ್ನು ಗಮನಿಸಿ. ಅವನ ತೋಳ ಬಂದಿಗಳನ್ನು ಗಮನಿಸಿ. ಅವನ ಕೈಯ ಬಳೆಗಳನ್ನು ಗಮನಿಸಿ. ಅವನ ಕೈ ಹಸ್ತದ ಗುರುತುಗಳನ್ನು ನೋಡಿ. ಅಲ್ಲಿಂದ ಮತ್ತೆ ಕೊರಳ ಕಂಠದ ಅವನ ಆ ನೆರಿಗೆಗಳನ್ನು ನೋಡಿ. ಅವನ ಗಲ್ಲದ ಸೌಂದರ್ಯವನ್ನು ಗಮನಿಸಿ. ಅವನ ಸುಂದರವಾದ ಕಪೋಲಗಳನ್ನು ಮುಟ್ಟುವುದಕ್ಕೆ ಪ್ರಯತ್ನ ಪಡಿ. ಅವನ ಸುಂದರವಾದ ತುಟಿಯ ನಗುಗಳನ್ನು, ಆ ನಗುವಿನ ಒಳಗಿರುವ ಆನಂದವನ್ನು ನಿರಂತರವಾಗಿ ಗಮನಿಸಿ. ಆ ನಾಸಿಕ, ಆ ಕಾರುಣ್ಯ ತುಂಬಿದ ಆ ಕಣ್ಣು, ಅದರ ಮೇಲಿರುವ ನಮ್ಮ ಕಡೆಗೆ ಕೃಪಾ ಕಟಾಕ್ಷ ಬೀರುವ ಆ ಹುಬ್ಬು, ಆ ಹುಬ್ಬಿನ ನಡುವೆ ಇರುವ ಸುಂದರವಾದ ತಿಲಕ, ಅದರ ಮೇಲೆ ನೇವರಿಸುತ್ತಿರುವ ಅವನ ಮುಂಗುರುಳು, ಅದರ ಮೇಲೆ ಇರುವ ಅವನ ಕಿರೀಟ, ಹೀಗೆ ಕಲ್ಪಿಸಿಕೊಂಡು ನಿಮ್ಮ ಮನಸ್ಸು ಒಂದು ವೇಳೆ ಆ ಭಗವಂತನ ನಗುವಿನಲ್ಲಿ ಲೀನವಾಗಿ ನಿಲ್ಲುವ ಸ್ಥಿತಿ ಬಂದರೆ ನಿಮಗೆ ಧ್ಯಾನ ಸಾಧ್ಯವಾಗಿದೆ ಎಂದು ಅರ್ಥ. ಇದು ಕಪಿಲ ತಾಯಿಗೆ ಹೇಳಿಕೊಟ್ಟ ಒಂದು ಮೆಥಡ್. ಆಮೇಲೆ ಅವನು ಹೇಳ್ತಾನೆ, ಅಮ್ಮ ಇದನ್ನು ನೀನು ಮಾಡು, ನಿನಗೆ ಈ ದಾರಿ ಸಾಧ್ಯವಾಗ್ತದೆ. ಒಂದು ಜೀವ ಈಗ ಬಂದು 24 ಪ್ರಕೃತಿ ತತ್ವಗಳ ಒಳಗೆ ಕೂತಿತ್ತು ಹೇಗೆ ಅಂತ ಕೇಳ್ತಾಳೆ ತಾಯಿ. ಗರ್ಭಾವಸ್ಥೆಗೆ ಬಂತು ಹೇಗೆ? ಅಮ್ಮ ಅದೊಂದು ನೊರೆಯ ರೂಪದಲ್ಲಿ ಮೊದಲು 10 ದಿನಗಳ ಕಾಲ ಅದು ಒಂದು ಗುಳ್ಳೆಯ ಹಾಗೆ, ಆ ಬಳಿಕ ಅದು 1 ತಿಂಗಳ ಅವಧಿಯಲ್ಲಿ ನಿಧಾನಕ್ಕೆ ತಲೆ ಹುಟ್ಟಿತು. 2ನೆಯ ತಿಂಗಳಿಗೆ ಅದಕ್ಕೆ ಕೈ ಕಾಲು ಹುಟ್ಟಿದವು. 3ನೆಯ ತಿಂಗಳಿಗಾಗುವಾಗ ಅದಕ್ಕೆ ಮೈ, ಚರ್ಮ, ರೋಮ, ಲಿಂಗ ಉಂಟಾಯಿತು. 4ನೆಯ ತಿಂಗಳಿಗೆ ಅದಕ್ಕೆ ಅಸ್ಥಿ, ಮಜ್ಜೆ, ಮಾಂಸ ಮೊದಲಾದ ಸಪ್ತಧಾತುಗಳು ಹುಟ್ಟಿಕೊಂಡವು. 5ನೆಯ ತಿಂಗಳಿಗೆ ಅದರ ಒಳಗೆ ಹಸಿವು, ಬಾಯಾರಿಕೆ ಆರಂಭವಾಯಿತು. 6ನೆಯ ತಿಂಗಳಿಗೆ ಅದು ನಿಧಾನಕ್ಕೆ ಬಲಪಕ್ಕಕ್ಕೆ ತಿರುಗಲಿಕ್ಕೆ ಪ್ರಾರಂಭಿಸಿತು. ಆ ಹೊತ್ತಿಗೆ ನಿಧಾನಕ್ಕೆ 7ನೆಯ ತಿಂಗಳು ಆರಂಭವಾಗುವಾಗ ಅದಕ್ಕೆ ಸ್ಮರಣ ಶಕ್ತಿ ಬಂತು, ಜ್ಞಾನ ಶಕ್ತಿ ಬಂತು. ಆ 7ನೆಯ ತಿಂಗಳಿನ ಹೊತ್ತಿಗೆ ಜ್ಞಾನಶಕ್ತಿ ಬಂದಾಗ ಆ ಜೀವ ತಾನೊಂದು ಮಲಮೂತ್ರದ ವಾಸನೆಯ ಸಮೀಪ ಇರುವುದನ್ನು ಅನುಭವಿಸ್ತದೆ ಅಂತಾನೆ ಕಪಿಲ.
ಕೆಳಗೆ ಅಲ್ಲೇ ಮಲಮೂತ್ರದ ಕುಂಡ, ಅಲ್ಲಿ ತಾನು ಹೊಟ್ಟೆಯ ಒಳಗೆ ಮುಖವನ್ನು ಹುದುಗಿಸಿಟ್ಟುಕೊಂಡು ಕಾಲು ಮಡಿಸಿ ಕುಂಡಲಾಕಾರದಲ್ಲಿ ಒದ್ದಾಡುತ್ತಂತೆ. ಅದಕ್ಕೆಲ್ಲ ಜ್ಞಾನಶಕ್ತಿ ಬರುತ್ತಂತೆ. ಅಯ್ಯೋ ದೇವರೇ, ನಾನು ಮತ್ತೆ ಇಲ್ಲಿ ಬಂದನ ಅಂತ. ಅದು ವಿಲವಿಲ ಒದ್ದಾಡುವುದರಿಂದಲೇ ಅದು ತಿರುಗುವುದಂತೆ. ಆ ಬಳಿಕ ಗರಗರ ತಿರುಗಲಿಕ್ಕೆ ಶುರು ಮಾಡೋದು. ಎಷ್ಟು ತಿರುಗುತ್ತೆ ಅಂದರೆ ಅದು ಆಗ ಅದರ ಸೃಷ್ಟಿ 9ನೇ ತಿಂಗಳಿಗೆ ಆಗುವವರೆಗೆ ನಿರಂತರವಾಗಿ ಭಗವಂತನನ್ನು ಪ್ರಾರ್ಥಿಸ್ತದೆ ಅಂತಾನೆ ಕಪಿಲ. ನನ್ನನ್ನು ಬಿಡುಗಡೆ ಮಾಡು, ನನ್ನನ್ನು ಯಾಕೆ ಮತ್ತೆ ತಂದು ಇಲ್ಲಿ ಹಾಕಿದೆ, ನನಗೆ ಇದರಿಂದ ಯಾವಾಗ ಮೋಕ್ಷ, ನಾನು ಮತ್ತೆ ಇಲ್ಲೇ ಬಿದ್ದೇನಲ್ಲ ಅಂತ. ಆದ್ದರಿಂದ ಅದು ಚಡಪಡಿಸಿ ತಿರುಗ್ತದೆ. ಆದ್ದರಿಂದ ಅದಕ್ಕೆ ಪ್ರತಿಯೊಂದು ಅಮ್ಮನ ಊಟ ಮತ್ತೊಂದು ಮಗದೊಂದು ಬೇಡವಾಗುವಷ್ಟು. ಕೆಲವೊಮ್ಮೆ ಸಿಹಿ ತಿಂತಾಳೆ, ಕೆಲವೊಮ್ಮೆ ಖಾರ ತಿಂತಾಳೆ, ಕೆಲವೊಮ್ಮೆ ಹುಳಿ ತಿಂತಾಳೆ. ಅವಳ ಎಲ್ಲ ಅವಸ್ಥೆಗಳನ್ನೂ ಕೂಡ ಏಕಕಾಲಕ್ಕೆ ಗಮನಿಸ್ತಾ ತನ್ನ ಪಾಸ್ಟಿನ ಎಲ್ಲ ಸಂಗತಿಗಳನ್ನು ಮೆಮರೈಸ್ ಮಾಡಿಕೊಂಡು ಒದ್ದಾಡಿ ತನಗೆ ಮೋಕ್ಷ ಬೇಕು ಅಂತ ಆ ಗರ್ಭದಲ್ಲಿ ಒದ್ದಾಡುತ್ತೆ ಅಂತಾನೆ ಕಪಿಲ. ಆಶ್ಚರ್ಯ ನೋಡಿ, ಅದರ ಹೆರಿಗೆಯ ದಿನದ ದಿವಸ ಕೆಲಸ ಮಾಡುವವನು ವಾಯು ದೂಡುತ್ತಾನೆ. ಅದೇ ನಮಗೆ ಹೊಟ್ಟೆ ನೋವು ಅನ್ನೋದು. ವಾಯು ದೂಡುತ್ತಾನೆ. ದೂಡುವಾಗ ಇಷ್ಟು ಹೊತ್ತು ಎಲ್ಲ ಇತ್ತಲ್ಲ, ಅದಕ್ಕೆ ಗೊತ್ತಿತ್ತು. ಅದಕ್ಕೆ ತಾನು ಯಾರು ಗೊತ್ತಿತ್ತು, ತನ್ನ ಹಿಂದಿನದ್ದು ಗೊತ್ತಿದೆ, ಭಗವಂತನ ಜೊತೆಗೆ ಮಾತಾಡಿದೆ. ಬಂದು ಕೂಡಲೇ ಹೋಯ್ತು ಎಲ್ಲಿಗೆ. ಬಹಳ ಬ್ಯೂಟಿಫುಲ್ ಆಗಿ ಕಪಿಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಆ ಒಂದು ನೂಕುವ ಹೊತ್ತಿಗೆ ಹೊರಗೆ ಮಗು ಬರುತ್ತಲ್ಲ ಅಂತ ಒಂದು ಕ್ಷಣ ಅಮ್ಮ ವಾಯು ನಿಲ್ಲಿಸ್ತಾನೆ ವಾಯು. ಈ ವಾಯು ನಿಲ್ಲಿಸುವಾಗ ಮತ್ತೆ ಡಿಸ್ಕನೆಕ್ಟೆಡ್, ಪ್ರೀವಿಯಸ್ಸಿನದ್ದು ಮತ್ತೆ ಮರೆತು ಹೋಗ್ತದೆ, ಮತ್ತೆ ಯಥಾ ಪ್ರಕಾರ ಈ ಲೋಕಕ್ಕೆ ಬೀಳುತ್ತೆ ಅಂತ ಇಡೀ ಕಥೆಯನ್ನು ಜೀವರಾಶಿ ಹೇಗೆ ಹುಟ್ಟುತ್ತೆ, ಏನು ಬೆಳವಣಿಗೆ, ಪ್ರಕೃತಿ ತತ್ವ ಏನು, ಅದರೊಳಗಿರುವ ಜೀವ ಮತ್ತೆ ಅದನ್ನು ಸೇರುವುದು ಹೇಗೆ ಅನ್ನುವವರೆಗೆ ಅದ್ಭುತವಾದ ಸಾಂಖ್ಯವನ್ನು ಹೇಳಿದ ಕಪಿಲ ಶ್ರೀಮದ್ ಭಾಗವತದ ಒಂದು ಅದ್ಭುತ ಅವತಾರ. ಕೇವಲ ಅವನು ಅದ್ಭುತ ಅವತಾರ ಅನ್ನೋದು ಈ ಸಾಂಖ್ಯವನ್ನು ಹೇಳಿದ ಅನ್ನುವ ಕಾರಣಕ್ಕಲ್ಲ. ಇತಿಹಾಸದಲ್ಲಿ ದೇವಸಾಧ್ಯತೆಯನ್ನು, ಸಾಕ್ಷಾತ್ಕಾರವನ್ನು ಹೆಣ್ಣಿಗೆ ಪ್ರಥಮವಾಗಿ ಬೋಧಿಸಲಾಯಿತು, ಗಂಡಿಗಲ್ಲ. ಎರಡನೆಯದ್ದು, ಈ ಕಪಿಲ ಆ ಬಳಿಕ ತಾನು ಹೊರಟು ಹೋಗ್ತಾನೆ. ಅಲ್ಲಿಂದ ಮುಂದೆ ಅವನು ಸಗರ ಚಕ್ರವರ್ತಿಯ ಕಾಲಕ್ಕೂ ಇದ್ದಾನೆ. ನಿಮಗೆ ಅದು ಮುಂದಿನ ಕಥೆಗಳೆಲ್ಲ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಕಪಿಲ ಮುನಿ ಬಹಳ ವರ್ಷಗಳ ಕಾಲ ಇರುವವನು ಅಂತ ಅವತಾರದ ದೃಷ್ಟಿಯಿಂದ. ಆ ಕಪಿಲ ಕೇವಲ ತಾಯಿಗೆ ಬೋಧಿಸಿದ್ದು ಮಾತ್ರ ಅಲ್ಲ, ವೇದವ್ಯಾಸರು ದಾಖಲಿಸ್ತಾರೆ, ತಾನೂ ಕೂಡ ಅಂಥದೇ ತಪಸ್ಸನ್ನು ಮಾಡಿ ಮುಂದೆ ದೇವಹೂತಿ ಕೂಡ ಅಂಥದೇ ಒಂದು ನಿವೃತ್ತಿ ಮಾರ್ಗದ ತುದಿಯ ಸಾಕ್ಷಾತ್ಕಾರವನ್ನು ಪಡೆದಳು ಅಂತ. ಹಾಗಾಗಿ ಹೆಣ್ಣಿಗೆ ಅವಮಾನ ಮಾಡಲಾಗಿದೆ, ಇವರು ಹಿಂದೂ ಧರ್ಮೀಯರಲ್ಲಿ ಗೌರವ ಇಲ್ಲ ಎಲ್ಲ ಹೇಳುವವರ ಪಾಪ ಅನೇಕ ವಿಷಯಗಳಲ್ಲಿ ದಯೆ ಮತ್ತು ಕನಿಕರ ಒಂದೇ ದಾರಿ. ಯಾಕೆ ಯುದ್ಧ ಹೋರಾಟ ದಾರಿ ಅಲ್ಲ. ನಿಜವಾಗಿ ನೋಡಿದರೆ ಪ್ರಥಮ ಉಲ್ಲೇಖವೇ ದೇವಹೂತಿ, ದೇವ ಸಾಕ್ಷಾತ್ಕಾರ ಪಡೆದ ಪ್ರಥಮ ತಾಯಿ, ಅದು ಮಗನಿಂದ. ಇದು ಒಂದು ಕಪಿಲನ ಅವತಾರ. ಇದಾದ ನಂತರ ಇನ್ನೂ ಇಬ್ಬರು ಹೆಣ್ಮಕ್ಕಳಿದ್ದರು. ಆಕೂತಿ ಅನ್ನುವವಳನ್ನು ಪ್ರಜಾಪತಿಯ ಮಗನಾದ ರುಚಿಗೆ, ಅಂದರೆ ಬ್ರಹ್ಮನ ಮಗ ಅಂತಲೇ ತಿಳಿಬೇಕು, ರುಚಿ ಪ್ರಜಾಪತಿಗೆ ಮದುವೆ ಮಾಡಿಸಿಕೊಡಲಾಯಿತು. ಆ ಆಕೂತಿಯ ಜೊತೆಗೆ ಮದುವೆಯಾದ ರುಚಿಗೆ ಹುಟ್ಟಿದ ಮಕ್ಕಳಲ್ಲಿ ಯಜ್ಞಪುರುಷ ಮತ್ತು ದಕ್ಷಿಣ ಅಂತ ಇಬ್ಬರು. ಯಜ್ಞಪುರುಷ ಕೂಡ ಒಂದು ಅವತಾರ ಇವರ ಪ್ರಕಾರ. ಹಾಗಾಗಿ ಯಜ್ಞ ಒಂದು ಅವತಾರ. ಈ ಯಜ್ಞಪುರುಷ ಏನು ಮಾಡಿದ ಭಾಗವತ ಹೇಳೋದಿಲ್ಲ, ಆದರೆ ನಮ್ಮ ತಂದೆಯ ಪ್ರಕಾರ ಸ್ವಯಂಭುವ ಮನು ಭೂಮಿ ಮುಳುಗಿದಾಗ ಪ್ರಾರ್ಥಿಸಿಕೊಂಡ ಅಂತ. ಪ್ರಾರ್ಥಿಸಿಕೊಂಡಾಗ ಅವತಾರ ರೂಪನಾಗಿ ಬಂದದ್ದು. 2ನೇ ಬಾರಿ ಭೂಮಿ ಮುಳುಗಿತು ಅನ್ನೋ ಒಂದು ಕಥೆ ಇದೆ ಆ ಸಂದರ್ಭ. ಆಗ ಆಕೂತಿಯ ಮಗನಾದ ಈ ಯಜ್ಞನೇ ಉಪದೇಶಿಸಿದ್ದು ಈಶಾವಾಸ್ಯ, ಅದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಅದನ್ನು ಕರಿಬೇಕು ಅಂತ ನಮ್ಮ ಅಪ್ಪನ ವಿವರಣೆ. ಅದು ಯಜ್ಞ ಪುರುಷನಿಂದ ಉಪದೇಶಿತವಾದದ್ದು ಅಂತ. ಇದಲ್ಲದೆ ನಾವು ನೋಡಿದ ಇನ್ನೊಬ್ಬ ಹೆಣ್ಣು ಮಗಳು ಪ್ರಸೂತಿ. ಈ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಡಲಾಯಿತು. ಆ ದಕ್ಷ ಪ್ರಜಾಪತಿಗೆ ಹುಟ್ಟಿದ ಮಕ್ಕಳು 16 ಜನ. ಆ 16 ಮಕ್ಕಳಲ್ಲೂ ಹೆಣ್ಣು ಮಕ್ಕಳು ಅವರೆಲ್ಲರೂ. ನೋಡಿ, ಎಲ್ಲರೂ ಒಳ್ಳೊಳ್ಳೆಯ ಕೆಲಸ ಮಾಡುವುದು ಎಲ್ಲ ಹೆಣ್ಣು ಮಕ್ಕಳ ಮುಖಾಂತರವೇ. ಪುರುಷ ಸಂತಾನದಿಂದ ಏನಾಗ್ತಿದೆ ನೀವೇ ಗಮನಿಸಿ, ನಾನು ಹೆಚ್ಚು ಹೇಳೋದಿಲ್ಲ.
ಆ 16 ಹೆಣ್ಣು ಮಕ್ಕಳಲ್ಲಿ 13 ಜನ ಹೆಣ್ಣು ಮಕ್ಕಳನ್ನು ಶ್ರದ್ಧಾ, ದಯಾ, ತುಷ್ಟಿ, ಹಿರಿ ಹೀಗೆ ಅವರ ಹೆಸರುಗಳಿವೆ, ಮೇಧ ಮೊದಲಾದವರು, ಅವರನ್ನು ಧರ್ಮನಿಗೆ ಮದುವೆ ಮಾಡಿಸಿಕೊಡಲಾಯಿತು. ನಿಮಗೆ ನಾನು ಹೇಳಿದೆ, ಬ್ರಹ್ಮನ ಕೆನ್ನೆಯಿಂದ ಬ್ರಹ್ಮನ ಧರ್ಮವನ್ನು ಹುಟ್ಟಿಸಿದ, ಹಿಂದೆ ಅಧರ್ಮವನ್ನು ಹುಟ್ಟಿಸಿದ ಅಂತ. ಹಾಗಾಗಿ ಧರ್ಮನಿಗೆ ಮದುವೆ ಮಾಡಿಸಿಕೊಡಲಾಯಿತು. ಈ ಧರ್ಮನಿಗೆ ಮದುವೆ ಮಾಡಿಸಿಕೊಟ್ಟ 13 ಹೆಣ್ಣು ಮಕ್ಕಳಲ್ಲಿ ಉಳಿದವರದ್ದು ಗೊತ್ತಿಲ್ಲ. ಒಂದು ಮಾತ್ರ ಮೂರ್ತಿ ಅನ್ನುವ ಹೆಣ್ಣು ಮಗಳು, ಅವಳಿಗೆ ಹುಟ್ಟಿದ ಮಗ, ಆ ಧರ್ಮ ಮತ್ತು ಮೂರ್ತಿಯ ಮಕ್ಕಳೇ ನರ ನಾರಾಯಣರು. ಅವರು ಒಂದು ಅವತಾರ ನೋಡಿ. ಮತ್ತೆ ಹೆಣ್ಣು ಮಕ್ಕಳ ಸಂತಾನದಲ್ಲೇ ಅವತಾರಗಳೆಲ್ಲ ಆದದ್ದು, ಗಮನಿಸ್ಬೇಕು ಇದನ್ನೆಲ್ಲ. ಗಂಡು ಮಕ್ಕಳ ಸಂತಾನದಲ್ಲಿ ಅವತಾರಗಳಿಲ್ಲ, ಭಕ್ತರಿದ್ದಾರೆ. ಬಹಳ ಅಪರೂಪಕ್ಕೆ ಧ್ರುವನ ಸಂತಾನದಲ್ಲಿ ಒಬ್ಬ ಪೃಥುವಿನ ವಿವರಣೆ ಬರುತ್ತೆ ಭಗವದ್ ಅವತಾರವಾಗಿ. ಉಳಿದವರೆಲ್ಲ ಭಾಗವತೋತ್ತಮರು. ಭಾಗವತರು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡುವವರು ಅಂತ. ಹಾಗಾಗಿ ಈ ಭಾಗವತರು ಹುಟ್ಟಿದ್ದಾರೆ ಹೊರತು ಪುರುಷ ಅವತಾರಗಳಾಗಿ ಸ್ತ್ರೀ ಸಂತಾನದಲ್ಲೇ ಇರೋದು. ಅಲ್ಲಿ ಮತ್ತೆ ನಿಮಗೆ ಗಮನಕ್ಕೆ ಬರಬೇಕು, ಆ ಥರ ಧರ್ಮನ ಜೊತೆಗೆ ಮೂರ್ತಿ ಸೇರಿದಾಗ ಹುಟ್ಟಿದವರೇ ನರನಾರಾಯಣರು. ನರನಾರಾಯಣರೇ ಕೃಷ್ಣ ಅರ್ಜುನರು ಮುಂದೆ. ಸೊ ಅವರಿಬ್ಬರು ಭಗವಂತರು. ಅದಲ್ಲದೆ ಇನ್ನೂ 3 ಜನ ಇದ್ದರು. ಒಬ್ಬಳು ಸ್ವಾಹ ಅಂತ, ಅವಳನ್ನು ಅಗ್ನಿಗೆ ಮದುವೆ ಮಾಡಿಸಿಕೊಡಲಾಯಿತು. ಅಗ್ನಿ ಮತ್ತು ಸ್ವಾಹ ಮದುವೆಯಾಗಿ ಹುಟ್ಟಿದವರೇ ಪವಮಾನ, ಪಾವಕ ಮತ್ತು ಶುಚಿ ಅಂತ 3 ಮಕ್ಕಳು. ಅವರಿಗೆ 45 ಜನ ಪುತ್ರರು. ಹಾಗಾಗಿ ಒಟ್ಟು 49 ಅಗ್ನಿಗಳು ಅಂತ ನಾವು ಹೇಳೋದು. ಯಾಕೆ, ಒಬ್ಬ ಅಗ್ನಿದೇವ ಸ್ವಾಹಳನ್ನು ಮದುವೆಯಾದವ, ಅವನ 3 ಮಕ್ಕಳು ಪಾವಕ, ಪವಮಾನ, ಶುಚಿ. ಅದಲ್ಲದೆ 45 ಪುತ್ರರು, ಒಟ್ಟು 49 ಅಗ್ನಿಗಳು. ಇನ್ನೊಬ್ಬಳು ಸ್ವಧಾ ಅಂತ ಮಗಳು, ಅವಳನ್ನು ಪಿತೃದೇವತೆಗಳಿಗೆ ಮದುವೆ ಮಾಡಿಕೊಡಲಾಯಿತು. ಪಿತೃದೇವತೆಗಳು ಅಂತಲೇ ಇದ್ದಾರೆ, ಪಿತೃಗಳನ್ನು ನೋಡಿಕೊಳ್ಳುವ ಲೋಕದವರು. ಸೊ ಪಿತೃದೇವತೆಗಳಿಗೆ ಮದುವೆ ಮಾಡಿಕೊಡಲಾಯಿತು. ಅವರಿಂದ ಪಿತೃದೇವತೆಗಳೇ ಹುಟ್ಟಿದರು ಅಂತ. ಇನ್ನೊಬ್ಬಳು ಸತಿ. ಸತಿಯನ್ನು ಮದುವೆಯಾದದ್ದು ಶಿವ. ಈ ಸತಿ ಮತ್ತು ಶಿವ ಇವರಿಗೆ ಮಕ್ಕಳಾಗಲಿಲ್ಲ. ಯಾಕೆಂದರೆ ಸತಿ ಶಿವನಿಗಾದ ಅವಮಾನವನ್ನು ತಡೆಯಲಾಗದೆ ತಾನು ಆತ್ಮಾಹುತಿ ಮಾಡಿಕೊಂಡ್ಲು ಅಂತ ಮೈತ್ರೇಯಿಗಳು ಹೇಳ್ತಾರೆ. ಆಗ ವಿದುರ ಕೇಳ್ತಾನೆ, ಏನು ಅವಮಾನ? ಶಿವನಿಗೆ ಏನು ಅವಮಾನ ಆಗಿತ್ತು? ಅದು ಸತಿಗೆ ಯಾಕೆ ತೊಂದರೆ ಆಯಿತು? ನಿಮಗೆಲ್ಲ ಗೊತ್ತಿರುವ ದಕ್ಷ ಯಜ್ಞ, ಯಕ್ಷಗಾನ ಎಲ್ಲ ಬಹಳ ಪ್ರಚಲಿತ. ಭಾಗವತರು, ತಾಳಮದ್ದಲೆಯವರು ದಕ್ಷಯಜ್ಞವನ್ನು ತಗೊಳ್ಳೋದೇ ಈ ಶ್ರೀಮದ್ ಭಾಗವತದಿಂದ. ಮತ್ತು ಭಾಗವತ ಅನ್ನುವ ಕಾನ್ಸೆಪ್ಟ್ ಬಂದದ್ದೇ ಬಹುತೇಕ ಶ್ರೀಮದ್ ಭಾಗವತದಿಂದಲೇ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿರೋ ಕಾನ್ವರ್ಸೇಷನ್ ಎಲ್ಲ ನೋಡಿದರೆ, ಆ ಚರ್ಚೆಯ ಭಾಗ, ಒಬ್ರಿಗೊಬ್ರು ಹೇಳುವ ಮಾತುಗಳು, ಸಾಕಷ್ಟು ನೀವು ಭಾಗವತದ ಪ್ರೇರಣೆಯನ್ನು ನಮ್ಮ ತಾಳಮದ್ದಲೆಗಳಲ್ಲಿ, ಯಕ್ಷಗಾನಗಳಲ್ಲಿ ಕಾಣ್ಬೋದು. ದಕ್ಷಯಜ್ಞ ಪ್ರಕರಣ ಬರುತ್ತೆ. ಏನು ದಕ್ಷಯಜ್ಞ? ನಿಮಗೆ ಗೊತ್ತು, ದಕ್ಷ ಪ್ರಜಾಪತಿಯ ಮಗಳು ಸತಿ. ಅವನು ಮಗಳನ್ನು ಮದುವೆ ಮಾಡಿಸ್ಕೊಟ್ಕೊಳ್ಳೆ ಏನು ಎಣಿಸಿದ? ಶಿವನನ್ನು ಅಳಿಯ ಅಂತ. ಶಿವ ಅದಕ್ಕೆ ಮೊದಲೇ ಬ್ರಹ್ಮನ ಮಗ. ದಕ್ಷ ಪ್ರಜಾಪತಿ ಆಮೇಲೆ ಹುಟ್ಟಿದವ, ಶಿವ ಮೊದಲೇ ಹುಟ್ಟಿದ್ದಾನೆ. ನಾನು ನಿಮಗೆ ಇದನ್ನು ಹೇಳಿದ್ದೇನೆ, ಅನುಕ್ರಮಣಿಕೆಯನ್ನು. ಮೊದಲು ಹುಟ್ಟಿದವ. ಇವನಿಗೆ ಬಂತು ದಕ್ಷ ಪ್ರಜಾಪತಿಗೆ, ಇವನು ನನ್ನ ಮಗಳ ಗಂಡ ಅಂತ. ಶಿವ ಅನ್ನೋದನ್ನು ಮರೆತ. ಒಂದು ದೊಡ್ಡ ಯಜ್ಞ ಬ್ರಹ್ಮ ನೆರವೇರಿಸಿದ್ದಾನೆ. ಸಾಕಷ್ಟು ಜನ ಕೂತಿದ್ದಾರೆ. ಬ್ರಹ್ಮನೇ ಮೊದಲಾದವರು ವೇದಿಕೆಯಲ್ಲಿದ್ದಾರೆ. ಸಾಕ್ಷಾತ್ ಶಿವನಿದ್ದಾನೆ. ದಕ್ಷ ಪ್ರವೇಶ ಮಾಡಿದ. ಈಗಾಗಲೇ ಸಂತತಿಯ ಮೂಲಕ ತಾನು ಲೋಕ ಕಲ್ಯಾಣ ಮಾಡುವವ, ತಾನು ದೊಡ್ಡವ ಅಂತ ಅನ್ನಿಸಿಕೊಂಡ ದಕ್ಷನಿಗೆ ತಾನು ಒಳಗೆ ಬರುವಾಗ ಶಿವ ಎದ್ದು ನಿಲ್ಲಿಲ್ಲ ಯಜ್ಞದ ಸಂದರ್ಭದಲ್ಲಿ ಅಂತ ಅವಮಾನ ಅಂತ ಭಾವಿಸಿದ. ನಾನು ಮಾವ ಅಲ್ವಾ, ಇವನೇನು ಎದ್ದು ನಿಲ್ಲಿಲ್ಲ ಅಂತ ಸಿಟ್ಟು ಬಂತು. ಅವನೇನು ಮಾಡಿದ? ಈ ಶಿವ ಯಕಶ್ಚಿತ್ ಶ್ಮಶಾನ ಕಾಯುವ ಒಬ್ಬ ಭಸ್ಮಧಾರಿ, ತನಗೆ ಆ ಒಂದು ಹಾಕಿಕೊಳ್ಳಲಿಕ್ಕೆ ಒಳ್ಳೆಯ ಬಟ್ಟೆ ಇಲ್ಲದ ತುಂಡು ಚರ್ಮದ ಬಟ್ಟೆಯವ, ಕಣ್ಣಾದರೂ ಕಪಿಯ ಕಣ್ಣಿನವ, ನನ್ನ ಜಿಂಕೆಯ ಕಣ್ಣಿನ ಚೆಲುವೆಯನ್ನು ಇವನಿಗೆ ಮದುವೆ ಮಾಡಿಸಿಕೊಟ್ಟೆ. ಅಲ್ಲದವನಿಗೆ ನನ್ನ ಮಗಳನ್ನು ಮದುವೆ ಮಾಡಿಸಿಕೊಟ್ಟು ಎಂಥ ಅವಮಾನಕ್ಕೆ ಕಾರಣ ಮಾಡಿದೆ. ಇಂಥ ಒಬ್ಬ ಅಳಿಯನಿಗೆ ನಾನು ಮದುವೆ ಮಾಡಿಸಿಕೊಟ್ಟದ್ದು ವ್ಯರ್ಥ ಆಯಿತು. ಅಷ್ಟು ಮಾತ್ರ ಅಲ್ಲ, ರುಂಡಮಾಲೆಯನ್ನು ಧರಿಸುವಷ್ಟು ಬಡ ದರಿದ್ರ ಇವನು. ಇಂಥ ದರಿದ್ರನಿಗೆ ಇನ್ನು ಮೇಲೆ ಪಿತೃಗಳಿಗೆ ಕೊಡುವ ಯಾವ ಯಜ್ಞ ಮಾಡ್ತೇವೋ ಅಥವಾ ಯಾವುದೇ ಯಜ್ಞ ಆ ದೇವತೆಗಳಿಗೆ ಕೊಡೋದು ಅಂತ ಮಾಡ್ತೇವೋ ಅಲ್ಲಿ ಎಲ್ಲೂ ಕೂಡ ಶಿವನಿಗೆ ಇನ್ನು ಮೇಲೆ ಯಜ್ಞದಲ್ಲಿ ಹವಿಸ್ಸು ಸಲ್ಲತಕ್ಕದ್ದಲ್ಲ ಅಂತ ಘೋಷಿಸ್ತಾನೆ.
ಶಿವ ಮಾತಾಡದೆ ಕೂತ್ಕೊಂಡಿರ್ತಾನೆ. ದೊಡ್ಡವರು ಪಟ್ ಅಂತ ಯಾವತ್ತೂ ರಿಯಾಕ್ಟ್ ಮಾಡೋದಿಲ್ಲ, ಅದು ದೊಡ್ಡವರ ಲಕ್ಷಣ. ಚಿಕ್ಕವರು ಎಣಿಸೋದು ಆಯ್ ಪೋಡಿಯೇಯ ಪಾತಿರ್ನೇ ಇಜ್ಜಿ ಅಂತ, ಅದು ಹೆದರುವುದಲ್ಲ, ಅದು ಧೀರತೆ. ಆ ಮೌನಕ್ಕೆ ಇರುವ ಸ್ಟ್ರೆಂತ್ ಗೊತ್ತಿಲ್ಲದವನಿಗೆ ಅದು ಮೌನ ಅಂತ ಗೊತ್ತಾಗಲ್ಲ ಅಷ್ಟೇ. ಅವನು ಸುಮ್ಮನೆ ಕೂತಿರ್ತಾನೆ. ಶಿವನ ನಂದಿಕೇಶ್ವರ ಇದ್ದಾನಲ್ಲ, ಅವನ ಅನುಯಾಯಿ, ಅವನ ವಾಹನ ಅವನಿಗೆ ತಡಿಲಿಕ್ಕೆ ಆಗಲಿಲ್ಲ. ಅವ ಎದ್ದು ನಿಂತು ಶಾಪ ಹಾಕ್ತಾನೆ, ನನ್ನ ದೊರೆಗೆ ಹೀಗೆ ಅವಮಾನ ಮಾಡಿದ ದಕ್ಷನ ತಲೆ ಬಿದ್ದು ಹೋಗಲಿ. ಮತ್ತು ಅದನ್ನು ನೋಡಿ ಅದಕ್ಕೆ ಸಹಕಾರ ಕೊಡುವ ಹಾಗೆ ನಕ್ಕಂತಹ ಪೂಷನ ಹಲ್ಲು ಬಿದ್ದು ಹೋಗಲಿ. ಆ ಭಗನ ಕಣ್ಣು, ಅವನು ಕಣ್ಣು ಮಿಟುಕಿಸಿ ಎಂಜಾಯ್ ಮಾಡಿದ್ದಂತೆ, ಅವನ ಕಣ್ಣು ಬಿದ್ದು ಹೋಗಲಿ. ಮತ್ತು ಭೃಗುಗಳು ಹೀಗೆ ಗಡ್ಡ ಮೀಸೆಯನ್ನು ಭಾರಿ ಪ್ರಚೋದನಾತ್ಮಕವಾಗಿ ನೇವರಿಸಿದಂತೆ ಗಡ್ಡ ಮೀಸೆ ಕಿತ್ತು ಹೋಗಲಿ ಅಂತ ಶಪಿಸ್ತಾನೆ. ಮತ್ತು ಅಲ್ಲಿ ಕೂತಿದ್ದ ಇತರ ಬ್ರಾಹ್ಮಣಾದಿಗಳು ಯಾರೂ ಬಾಯಿ ಎತ್ತಲಿಲ್ಲ. ಅದಕ್ಕೆ ಅವರಿಗೆ ಹೇಳ್ತಾನೆ, ನೀವು ಜೀವಮಾನ ಪರ್ಯಂತ ಯಾವುದೋ ಒಬ್ಬನ ದಕ್ಷಿಣೆಗಾಗಿ ಯಜ್ಞ ಮಾಡುವ ಒಂದು ಕರ್ಮ ನಿಮ್ಮ ಪಾಲಿಗೆ ಬರಲಿ, ಅವರ ಹಣಕ್ಕಾಗಿ ಭಿಕ್ಷೆ ಬೇಡುವ ಹಾಗೆ ನೀವು ಪೌರೋಹಿತ್ಯ ನಡೆಸುವ ಹಾಗಾಗಲಿ ಅಂತ ನಂದಿಕೇಶ್ವರ ಶಪಿಸ್ತಾನೆ. ಅಲ್ಲಿಂದ ಅದು ಭೃಗುಗಳು ವಾಪಸ್ ಮರುಶಾಪ ಹಾಕುವ ಹಾಗೆ ಶಿವನನ್ನು ಆರಾಧಿಸುವ ಮತ ಪಾಖಂಡಿ ಮತವಾಗಲಿ ಪಾಷಂಡಿ ಮತವಾಗಲಿ ಅವರನ್ನು ಎಲ್ಲರೂ ಆರಾಧಿಸದ ಹಾಗಾಗಲಿ ಅಂತ ಅವರು ಪ್ರತಿಶಾಪ ಹಾಕ್ತಾರೆ. ಅಲ್ಲಿಗೆ ಅದು ಒಂದು ಹಂತದಲ್ಲಿ ವಿಸರ್ಜಿತವಾಗ್ತದೆ. ಮುಂದೆ ದಕ್ಷ ಪ್ರಜಾಪತಿ ಅನ್ನೋ ಬಿರುದು ಬೇರೆ ಇವನಿಗೆ ಬರುತ್ತೆ, ಪ್ರಜೆಗಳನ್ನು ಬೆಳೆಸಿದವನಾದ್ದರಿಂದ. ಇನ್ನೂ ಅಹಂಕಾರದಲ್ಲಿದ್ದಾನೆ. ಅವನು ಮುಂದೆ ವಾಜಪೇಯ ಯಜ್ಞ ಮಾಡಿ ಬೃಹಸ್ಪತಿ ಸವ ಅಂತ ಇನ್ನೊಂದು ಯಜ್ಞ ಮಾಡ್ತಾನೆ. ತನ್ನ ಯಜ್ಞ ಮಾಡುವ ಹೊತ್ತಿಗೆ ಆಮಂತ್ರಣ ಕೊಡೋದಿಲ್ಲ ಅಳಿಯನಿಗೆ ಮಗಳಿಗೆ. ಶಿವನ ಮನೆಯಲ್ಲಿ ಕೂತು ಮೇಲೆ ಆಕಾಶ ಮಾರ್ಗವಾಗಿ ಎಲ್ಲ ಹೋಗುವ ಬೇರೆ ಬೇರೆ ಜನರನ್ನು ಸತಿ ನೋಡ್ತಾಳೆ. ಇವರಲ್ಲೆಲ್ಲಿ ಹೋಗೋದು ವಿಚಾರಿಸಲಾಗಿ ಅವಳಿಗೆ ಗೊತ್ತಾಗುತ್ತೆ, ದಕ್ಷಿಣ ಮನೆಯಲ್ಲಿ ಬಹಳ ದೊಡ್ಡ ಯಜ್ಞ ಅಂತೆ, ಎಲ್ಲರೂ ಹೋಗ್ತಿದ್ದಾರೆ. ಅರೆ, ಅವರು ಹೋಗುವ ಅಲಂಕಾರ, ಅವರು ಹಾಕಿಕೊಂಡಿರುವ ವೈಭವಯುತವಾದ ಬಟ್ಟೆ ಬರೆ ಆಭರಣ, ಆಮೇಲೆ ಅವರು ಸಂತೋಷ ಸಂಭ್ರಮ, ಇವಳಿಗೆ ಒಳಗೊಳಗೆ ನಾವ್ಯಾಕೆ ಹೋಗೋದಿಲ್ಲ. ಅವಳು ಸತಿ ಮೆಲ್ಲ ಶಿವನ ಹತ್ರ ಹೇಳ್ತಾಳೆ, ಅಲ್ಲ ನಮ್ಮ ಅಪ್ಪ ಹೇಳಲಿಲ್ಲ ಅಂತ ನೀವು ಸ್ವಲ್ಪ ಬೇಜಾರು ಮಾಡಿಕೊಂಡ ಹಾಗೆ ಕಾಣ್ತದೆ. ನೀವೇ ಹೇಳ್ತೀರಲ್ಲ, ಅಥವಾ ಧರ್ಮಶಾಸ್ತ್ರವೇ ಹೇಳ್ತದಲ್ಲ, ತಂದೆಯ ಮನೆಗೆ, ತಾಯಿಯ ಮನೆಗೆ, ಗಂಡನ ಮನೆಗೆ, ಗುರುವಿನ ಮನೆಗೆ, ಮಿತ್ರರ ಮನೆಗೆ ಹೇಳಬೇಕಾಗಿಲ್ಲ, ಹೋಗ್ಬೋದು ಅಂತ. ಅವರು ಹೇಳಲಿಲ್ಲ ಅಂದರೆ ಹೇಳಲಿಲ್ಲ ಬಿಡಿ, ಹೋಗೋಣ ಅಂತ ಮೆತ್ತಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾಳೆ. ಆಗ ಶಿವ ಹೇಳ್ತಾನೆ, ಎಲ್ಲಿ ದ್ವೇಷ ಕ್ರೋಧ ಅವಮಾನದ ಭಾವ ಇದೆಯೋ, ಎಲ್ಲಿ ಧರ್ಮವಿಲ್ಲದ ಅಧರ್ಮದ ದ್ವೇಷ ತಾಂಡವ ಆಡ್ತದೋ, ಅಲ್ಲಿ ಅದು ತಂದೆಯ ಮನೆ ಇದ್ದರೂ, ತಾಯಿಯ ಮನೆ ಇದ್ದರೂ, ಗುರುವಿನ ಮನೆ ಇದ್ದರೂ, ಪತಿಯ ಮನೆ ಇದ್ದರೂ, ಮಿತ್ರನ ಮನೆ ಇದ್ದರೂ ಹೋಗಬಾರದು. ಆಮೇಲೆ ತಪಸ್ಸು, ವಿದ್ಯೆ, ಸಂಪತ್ತು, ಐಶ್ವರ್ಯ, ಯೌವನ ಎಲ್ಲ ಯೋಗ್ಯರಲ್ಲಿ ಇದ್ದಾಗ ಅದು ಬೆಲೆ, ಅದಕ್ಕೆ ಬೆಲೆ. ಅಯೋಗ್ಯರಲ್ಲಿದ್ದಾಗ ಅದು ಅಧಪ್ಪತನ. ಇವನ ಅಧಪ್ಪತನದ ಸಂದರ್ಭದಲ್ಲಿ ಅದೆಲ್ಲ ಇದೆ ಅವನಿಗೆ, ಅಲ್ಲಿಗೆ ಹೋಗತಕ್ಕದ್ದಲ್ಲ. ಆಮೇಲೆ ಅವಳು ಇನ್ನೂ ಕೇಳ್ತಾನೆ, ಶಿವ ನಿನಗೆ ಒಳಗೊಂದು ಪ್ರಶ್ನೆ ಇರಬಹುದು, ನೀವ್ಯಾಕೆ ನನ್ನ ಅಪ್ಪನಿಗೆ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ? ನಿಮಗೆ ಮಾವ ಅಲ್ವಾ, ನೀವು ನಮಸ್ಕಾರ ಮಾಡಬೇಕಿತ್ತಲ್ಲ ಅಂತ ನಿಮಗೊಂದು ಪ್ರಶ್ನೆ ಇರ್ಬೋದು. ಯಾಕಂದರೆ ಹೆಣ್ಮಕ್ಳಿಗಿರ್ತದೆ, ನಮ್ಮ ಅಪ್ಪ ನಮ್ಮ ಅಮ್ಮ ದೊಡ್ಡವರು ಅಂತ. ಹಾಗೇನಾದರೂ ಅವಳ ಒಳಗಿದ್ದರೆ ಅದಕ್ಕೂ ಶಿವ ಉತ್ತರ ಕೊಡ್ತಾನೆ, ನಾವು ದೇಹಾಭಿಮಾನದಲ್ಲಿರುವವರಿಗೆ ನಮಸ್ಕರಿಸುವುದಿಲ್ಲ. ನಮ್ಮದು ಅಂತರ್ಯಾಮಿಯಾದ ಆತ್ಮನಿಗೆ ನಮಸ್ಕಾರ. ನಾವು ಅಂತರ್ಯಾಮಿಯಾದ ಭಗವಂತನನ್ನು ಒಳಗೆ ನಮಸ್ಕರಿಸುವವರೇ ಹೊರತು ಹೊರಗಿನ ದೇಹದ ಅಭಿಮಾನಕ್ಕೆ ನಮಸ್ಕರಿಸುವವರಲ್ಲ. ಆದ್ದರಿಂದ ನಾನು ಎದ್ದು ನಮಸ್ಕರಿಸಲಿಲ್ಲ, ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕರಿಸಿದ್ದೇನೆ. ಇಷ್ಟೆಲ್ಲ ಆದಮೇಲೂ ಕೂಡ ಅವಳು ಆದರೂ ಒಂದು ಗಳಿಗೆ ಹೋಗಿ ಬರಬೇಕು ಅನ್ನುವ ಹಾಗೆ ಚಡಪಡಿಸ್ತಾ ಇರ್ತಾಳೆ. ಒಮ್ಮೆ ಹೊರಗೆ ಹೋಗೋದು ನೋಡೋದು, ಒಮ್ಮೆ ಈಚೆ ಇವರ ಮುಖ ನೋಡೋದು, ಮತ್ತೆ ಅಲ್ಲಿ ಹೋಗೋದು. ಇವನಿಗೆ ಗೊತ್ತಾಗ್ತದೆ, ಹೋಗು ಬೇಡ ಅನ್ನುವುದರಿಂದಲೂ ಇವಳು ಮಾನಸಿಕವಾಗಿ ಕುಗ್ಗಿ ಅಪ್ಪ ಅಮ್ಮನ ಮನೆಗೆ ಹೋಗಲಿಕ್ಕಿಲ್ಲ ಅಂದ್ಕೊಳ್ಳೆ ಹೆಣ್ಮಕ್ಕಳು ಅನಾಹುತ ಮಾಡಿಕೊಳ್ತಾರೆ.
ಹೋದರೂ ಅನಾಹುತ ಗ್ಯಾರಂಟಿ ಇವನಿಗೆ ಗೊತ್ತಿರತ್ತೆ. ಅವನು ಇಚ್ಛೆ ಇದ್ದ ಹಾಗಾಗಲಿ ಅಂತ ಸುಮ್ಮನೆ ಕೂತ್ಕೊಳ್ತಾನೆ. ನಿಮಗೆ ಗೊತ್ತು, ಸತಿ ಬಹಳ ಅಲಂಕರಿಸಿಕೊಂಡು ತನ್ನ ಪಾರ್ಷದರ ಜೊತೆಗೆ ನಂದಿಯ ಸಹಿತವಾಗಿ ಆ ದಾರಿ ಹುಡುಕಿಕೊಂಡು ಹೋಗ್ತಾಳೆ ತಂದೆಯ ಮನೆಗೆ. ಎದುರುಗೊಂಡ ತಾಯಿ ಸಹೋದರಿಯರು ಎಲ್ಲ ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡು ಬರಮಾಡಿಸಿಕೊಂಡರೂ ಕೂಡ ತಂದೆ ಮುಖ ಎತ್ತಿ ನೋಡದ, ಕಣ್ಣೆತ್ತಿ ಕಾಣದ ಅವಮಾನ ಮಾಡ್ತಾರೆ. ಅವಳಿಗೆ ಆ ಕ್ಷಣ ತನ್ನ ಗಂಡನ ಮಾತು ಮೀರಿ ತಾನು ಬಂದದ್ದು ತಪ್ಪು ಅಂತ ಗೊತ್ತಾಗತ್ತೆ. ಅವಳು ಒಂದು ಕ್ಷಣ ಅಲ್ಲಿ ನಿತ್ತು, ದಕ್ಷನ ಮುಂದೆ ನಿತ್ತು ಹೇಳ್ತಾಳೆ, ನನ್ನ ಗಂಡನ ಬೆಲೆ ತಿಳಿಯದೆ ಅವನನ್ನು ಅತ್ಯಂತ ಕನಿಷ್ಠವಾಗಿ ಮಾತನಾಡಿ ಅವಮಾನಿಸಿದ ನೀನೇ ದೊಡ್ಡವ ಅಂದುಕೊಂಡಿದ್ದಿ. ಅವಧೂತ ಮೊದಲಾದ ಮಹಾಜ್ಞಾನ ಪರಂಪರೆಗೆ ಗೊತ್ತಿರುವ ಅವನ ದೊಡ್ಡಸ್ತಿಗೆ ನಿನ್ನಂಥ ಸಾಮಾನ್ಯ ಯಕಶ್ಚಿತ್ ಮನುಷ್ಯನಿಗೆ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಹೌದು, ನಾವು ಭಸ್ಮ ಬಳಿದವರು, ನನ್ನ ಗಂಡ ರುಂಡಮಾಲೆ ಧರಿಸಿದ ಆಭರಣ ಹಾಕಿಕೊಂಡವರು, ನಾವು ಸ್ಮಶಾನವಾಸಿಗಳು. ಆದರೆ ನೆನಪಿಟ್ಟುಕೋ, ಬ್ರಹ್ಮ ಮೊದಲಾದ ದೇವಾದಿದೇವತೆಗಳೆಲ್ಲ ಆ ಭಸ್ಮವನ್ನು ತಮ್ಮ ಹಣೆಗೆ ಅಲಂಕಾರ ಎಂದು, ಆ ಶಿವನ ವೀರ್ಯ ಎಂದು ಅದನ್ನು ಧರಿಸುತ್ತಾರೆ. ನೀನು ತಿಳಿದ ಐಶ್ವರ್ಯ, ಬಾಹ್ಯ ಸಂಪತ್ತು ಅದು ಎಷ್ಟು ಪುಡಿಗಾಸಿನದು ಎನ್ನುವುದು ನಿನಗೆ ಗೊತ್ತಿಲ್ಲ. ಅದಕ್ಕೆ ಇಷ್ಟು ಕನಿಷ್ಠವಾಗಿ ನೀನು ನನ್ನ ದೊರೆಯ ಬಗ್ಗೆ ಮಾತನಾಡಿದ್ದಿ. ನಿನ್ನ ಮುಂದೆ ನಿಲ್ಲುವುದಿದ್ದರೆ ನಾಲ್ಕೇ ಸಾಧ್ಯತೆ. ಒಂದೋ ಕೇಳಲಾಗದೆ ಕಿವಿ ಮುಚ್ಚಿಕೊಂಡು ದೂರ ಹೋಗಬೇಕು ಅವಮಾನ ಆಗುವಾಗ, ಇಲ್ಲ ಎದುರಿನವರ ನಾಲಿಗೆ ಕತ್ತರಿಸಬೇಕು. ಅದು ಸಾಧ್ಯವಾಗಲಿಲ್ಲದಿದ್ದರೆ ಆ ವ್ಯಕ್ತಿಯನ್ನು ವಧಿಸಿ ಬಿಡಬೇಕು. ನಾಲ್ಕನೆಯದ್ದು ಅವರ ಮುಂದೆ ನಾವು ಸತ್ತು ಹೋಗಬೇಕು. ನನಗೆ ನಾಲ್ಕನೆಯ ಸಾಧ್ಯತೆ ಒಂದೇ ಸಾಕು. ಯಾಕೆ ಗೊತ್ತಾ? ನಾನು ಬದುಕಿ ಉಳಿದರೆ ನಿನ್ನ ಹೆಸರು ಉಳಿಯುತ್ತದೆ. ಜನ ನನ್ನನ್ನು ದಾಕ್ಷಾಯಿಣಿ ಅಂತ ಕರೆಯುತ್ತಾರೆ ದಕ್ಷನ ಹೆಸರಿನಿಂದ. ಆ ಹೆಸರು ಕೂಡ ಉಳಿಯಬಾರದು. ನಾನು ನಿನ್ನ ಮುಂದೆ ನನ್ನನ್ನು ಸಮರ್ಪಿಸಿಕೊಂಡು ನನ್ನ ಗಂಡ ಎಷ್ಟು ದೊಡ್ಡವನು ಎನ್ನುವುದನ್ನು ನಿನಗೆ ತೋರಿಸುತ್ತೇನೆ ಅಂತ ಹೇಳಿ ಇಡೀ ಯಜ್ಞ ನಡೀತಾ ಇದೆ. ಅವಭೃತ ಸ್ನಾನ ಆಗಲಿಲ್ಲ, ಪೂರ್ಣಾಹುತಿ ಆಗಿಲ್ಲ. ಯಜ್ಞ ಪುರುಷರು ಎಲ್ಲರೂ ಇದ್ದಾರೆ. ತಡಿ ಅಂತಾರೆ. ದಕ್ಷ ತಿರುಗಿ ನೋಡೋದಿಲ್ಲ. ಇವಳು ಆತ್ಮಾಹುತಿ ಮಾಡಿಕೊಳ್ಳುವ ನಿರ್ಣಯ ಮಾಡಿ, ನಾನು ಮೊನ್ನೆ ದಿನ ನಿಮಗೆ ಹೇಳಿದೆ ಕ್ರಮಮುಕ್ತಿ ಮಾರ್ಗ ಅಂತ, ವಜ್ರಾಸನದಲ್ಲಿ ಕೂತ್ಕೊಂಡು ಹಿಮ್ಮಡಿಯನ್ನು ತನ್ನ ಗುದದ್ವಾರಕ್ಕೆ ಒತ್ತಿ ಆ ಬಳಿಕ ಪ್ರಾಣವನ್ನು ಊರ್ಧ್ವಮುಖವಾಗಿ ಕಳಿಸಿ ಆಜ್ಞಾಚಕ್ರದಿಂದ ಪ್ರಾಣವನ್ನು ಪ್ರಕೃತಿ ತತ್ವದಲ್ಲಿ ಸೇರಿಸುವ ಆ ಕ್ರಮಮುಕ್ತಿ ಮಾರ್ಗದ ಮೂಲಕ ಸತಿ ತನ್ನ ಆತ್ಮಾಹುತಿಯನ್ನು ಮಾಡ್ತಾಳೆ. ಆತ್ಮಾಹುತಿ ಆಯಿತು. ಇತ್ತ ಸತಿ ಇಲ್ಲ. ಶಿವನಿಗೆ ವಿಷಯ ಗೊತ್ತಾಯಿತು. ಜಗತ್ತಿನ ಪರಮ ಪ್ರೀತಿಯ ಸಂಕೇತ ಶಿವಪಾರ್ವತಿ. ಅವರಂಥ ಪ್ರೀತಿಯನ್ನು ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಶಿವನಿಗೆ ಅಲ್ಲಿ ಕೆಂಡಾಮಂಡಲ. ಅವನು ತನ್ನ ಕೂದಲನ್ನು ತೆಗೆದು ಎಳೆದು ಹಾಕಿದ ಒಂದು ರಭಸಕ್ಕೆ ವೀರಭದ್ರ ಅವತರಿಸ್ತಾನೆ. ಹೊಸ ಮಗ ಬಲಿಷ್ಠನಾಗಿ ಎದ್ದು ನಿಂತು, ಅಪ್ಪ ಏನಾಗಬೇಕು ಅಂತ ಕೇಳಿದಾಗ, ಹೋಗು ಅವರ ಯಜ್ಞ ಧ್ವಂಸ ಮಾಡಿ ಬಾ. ವೀರಭದ್ರ ಹೋಗುವ ಮೊದಲು ಇವನ ಜೊತೆಗೆ ಸತಿಯ ಜೊತೆಗಿದ್ದ ಪಾರ್ಷದರಿದ್ರಲ್ಲ, ಅವರು ಪ್ರಯತ್ನ ಪಡ್ತಾರೆ ಯಜ್ಞ ಅವಶೇಷ ಮಾಡಲಿಕ್ಕೆ. ಆದರೆ ಭೃಗು ಋಷಿಗಳು ಯಜ್ಞಕುಂಡದಲ್ಲಿ ಆವಾಹನೆ ಮಾಡಿ ರುಭು ಅನ್ನುವ ದೇವತೆಗಳನ್ನು ಕರೆದು ಆ ರುಭು ದೇವತೆಗಳು ಪಾರ್ಷದರನ್ನೆಲ್ಲ ಓಡಿಸಿ ಬಿಡ್ತಾರೆ. ಹೀಗಾಗಿ ರುಭು ದೇವತೆಗಳ ಓಟದಿಂದ ಬಂದಂತಹ ಈ ಪಾರ್ಷದರು ಅಲ್ಲಿ ಶಿವನಿಗೆ ಸುದ್ದಿ ಹೇಳಿದ್ದರಿಂದ ಈ ಕೂದಲು ಕಿತ್ತು ಹಾಕಿ ಆ ವೀರಭದ್ರ ಅವತಾರ. ವೀರಭದ್ರ ಮತ್ತೆ ಬರ್ತಾನೆ ತನ್ನ ಎಲ್ಲ ಗಣ ಸೈನಿಕರ ಜೊತೆಗೆ. ಬಂದವನು ಮಾಡುವ ಮೊದಲ ಕೆಲಸವೇ ಭೃಗುವಿನ ಗಡ್ಡ ಮೀಸೆ ತೆಗೆದು ಪೂಷನ ಹಲ್ಲನ್ನು ಕಿತ್ತು, ಆ ಬಳಿಕ ಭಗನ ಕಣ್ಣುಗಳನ್ನು ಕಿತ್ತು ದಕ್ಷನ ಕುತ್ತಿಗೆಯನ್ನು ಕತ್ತರಿಸಲಿಕ್ಕೆ ಹೋದರೆ ಅದು ಬ್ರಹ್ಮ ಸೃಷ್ಟಿ, ಕತ್ತರಿಸುವುದರಿಂದ ನಾಶವಾಗುವುದಿಲ್ಲ ಅಂತ ಗೊತ್ತಾಗಿ ಯಜ್ಞದಲ್ಲಿ ಪಶುಗಳನ್ನು ಕತ್ತು ಹಿಸುಕಿ ಕೊಂದು ಇವನು ಯಜ್ಞ ಪಶು ಕೊಟ್ಟಿರ್ತಾನೆ, ಇವನಿಗೆ ಅದೇ ಮರಣ ಅಂತ ತೀರ್ಮಾನ ಮಾಡಿ ವೀರಭದ್ರ ಅವನ ಕುತ್ತಿಗೆ ಹೆಚ್ಚಿಗೆ ಉಸಿರುಗಟ್ಟಿಸಿ ದಕ್ಷನನ್ನು ನಾಶ ಮಾಡ್ತಾನೆ. ಹೀಗೆ ದಕ್ಷ ಯಜ್ಞ ಮುಕ್ತಾಯ ಆಗುತ್ತೆ. ಇತ್ತ ಶಿವ ತಪಸ್ಸಿಗೆ ಕೂಡ್ತಾನೆ. ಯಾವ ಮಟ್ಟದ ತಪಸ್ಸು ಅಂದರೆ ಯಜ್ಞ ಅರ್ಧ ಆಗಿದೆ, ಯಜ್ಞ ಪೂರ್ಣ ಆಗದೆ ಇವರ ಯಾವ ಕೆಲಸ ಮಾಡುವ ಹಾಗಿಲ್ಲ.
ಇತ್ತ ಭೃಗುಮುನಿ ಅವರುಗಳೆಲ್ಲ ತೊಂದರೆಗೆ ಒಳಗಾಗಿದ್ದಾರೆ. ಆ ಕಡೆ ದೇವತೆಗಳು ಸಿಕ್ಕಾಪಟ್ಟೆ ಕಾವು, ಶಿವ ತಪಸ್ಸಿನ ಫಲ, ಎಲ್ಲ ಕಡೆ ಅವರಿಗೆ ಉಸಿರುಗಟ್ಟುವ ವಾತಾವರಣ. ಅವರು ತಡೆಯಲಾಗದೆ ಇದೇನಿದು ಅಂತ ಬ್ರಹ್ಮನ ಬಳಿ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ, ನನ್ನ ಪುತ್ರ ದಕ್ಷ ಶಿವನಿಗೆ ಅವಮಾನ ಮಾಡಿದ್ದಾನೆ. ನಾವು ಶಿವನನ್ನು ಮೊರೆ ಇಟ್ಟು ಮಾತ್ರ ಇದನ್ನು ಪರಿಹರಿಸಬಹುದು, ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ. ಅವರೆಲ್ಲ ಬಂದು ಶಿವನಿಗೆ ಮೊರೆ ಇಡ್ತಾರೆ. ಶಿವ ನಗ್ತಾ ಹೇಳ್ತಾನೆ, ನಾನು ಅವರನ್ನೇನು ಗಂಭೀರವಾಗಿ ಪರಿಗಣಿಸಿಲ್ಲ. ಚಿಕ್ಕ ಮಕ್ಕಳು ತಪ್ಪು ಮಾಡಿದಾಗ ಹೇಗೆ ಶಿಕ್ಷಿಸಬೇಕೋ ಅಷ್ಟು ಶಿಕ್ಷಿಸಿದ್ದೇನೆ. ನನಗೇನು ಕಾಯಂ ದ್ವೇಷವಿಲ್ಲ. ಹಾಗಾದರೆ ದಯವಿಟ್ಟು ಮತ್ತೆ ಯಜ್ಞ ಪುನರಾರಂಭ ಆಗುವ ಹಾಗೆ ಮಾಡು. ನಿನಗೆ ಅದು ಏನು ಬೇಕೋ ಅದರಂತೆಯೇ ಇಷ್ಟರವರೆಗೆ ಏನೇನು ಅಡ್ಡಿಗಳಾಗಿದೆ ಅದೆಲ್ಲ ನಿವಾರಣೆ ಆಗುವವರೆಗೆ ನಾವು ದೇವತೆಗಳಿದ್ದೇವೆ ನಿನ್ನ ಜೊತೆಗೆ, ಅದನ್ನು ಮತ್ತೆ ಪೂರ್ಣಗೊಳಿಸುವ ಹಾಗೆ ಅನುಕೂಲ ಮಾಡಿಕೊಡು ಅಂದಾಗ ಶಿವ ಅದಕ್ಕೆ ಅನುಕೂಲ ಮಾಡಿಕೊಡಲಾಗಿ ಮತ್ತೆ ಭೃಗುವಿಗೆ ಗಡ್ಡ ಮೀಸೆ ಬಂತು, ಇತ್ತ ಭೂಷಣಿಗೆ ಹಲ್ಲು ಬಂತು, ಭಗನಿಗೆ ಕಣ್ಣುಗಳು ಬಂದವು, ದಕ್ಷನಿಗೆ ಆಡಿನ ತಲೆ ಬಂತು ಅಂತ. ಹೀಗೆ ಆ ಒಂದು ದಕ್ಷ ಯಜ್ಞ ಅವಭೃತ ಸ್ನಾನ ಮಾಡಿದ ನಂತರ ವಿಷ್ಣು ಪ್ರತ್ಯಕ್ಷನಾಗಿ ಹೇಳ್ತಾನೆ, ನೀವು ಯಾವ ಯಜ್ಞವನ್ನು ಮಾಡುವಾಗಲೂ ಎಲ್ಲಿಯವರೆಗೆ ನನ್ನನ್ನು, ಶಿವನನ್ನು, ಬ್ರಹ್ಮನನ್ನು ಬೇರೆ ಬೇರೆ ಎಂದು ಭಾವಿಸುತ್ತೀರೋ ಅಲ್ಲಿಯವರೆಗೆ ನಿಮಗೆ ಮುಕ್ತಿ ಇಲ್ಲ. ನೀವು ಎಲ್ಲಿಯವರೆಗೆ ನಮ್ಮ ಮೂವರನ್ನು ಒಂದೇ ಥರನಾಗಿ ನೋಡುವುದಿಲ್ಲವೋ ಅಲ್ಲಿಯವರೆಗೆ ನೀವು ನಮ್ಮನ್ನು ಸೇರಲಾರಿರಿ. ನಾವು ಮೂವರು ಒಂದು ಸುಪ್ರೀಂ ಎನರ್ಜಿ ಅಂತ ನಾನು ಪದೇ ಪದೇ ಹೇಳ್ತೇನಲ್ಲ, ಅದನ್ನೇ ಅಲ್ಲಿ ವಿಷ್ಣು ಹೇಳ್ತಾನೆ. ನಾವು ಮೂವರು ಆ ಭಗವತ್ ತತ್ವದ 3 ಕೆಲಸಗಳಿಗಾಗಿ 3 ರೂಪದಲ್ಲಿ ದುಡಿಯುವವರು. ನಾವು ಭಗವತ್ ತತ್ವಕ್ಕೆ ಸಂಬಂಧಪಟ್ಟ ಏಕಶಕ್ತಿ, ನಾವು ಬೇರೆ ಅಲ್ಲ. ನಮ್ಮನ್ನು ಬೇರೆ ಬೇರೆ ಎಂದು ಭಾವಿಸಿ ಪೂಜಿಸುವವರಿಗೆ ಎಂದೂ ಏಳಿಗೆ ಆಗುವುದಿಲ್ಲ. ನಿನ್ನ ದಕ್ಷನ ಯಜ್ಞ ಕೂಡ ಸಂಪೂರ್ಣ ಅವಭೃತ ಸ್ನಾನ ಮುಕ್ತಾಯ ಒಳಿತಾಗಬೇಕಾದರೆ ನೀನು ಶಿವನನ್ನು ಪ್ರಾರ್ಥಿಸು, ಅವನಿಗೆ ಸಲ್ಲಬೇಕಾದ ಹವಿಸ್ಸನ್ನು ನಿಲ್ಲಿಸುತ್ತೇನೆ ಎಂದಿದ್ದೆಯಲ್ಲ, ಅದನ್ನು ಕೊಡುವುದಕ್ಕೆ ಆರಂಭ ಮಾಡು. ಮತ್ತು ಎಲ್ಲಿಯವರೆಗೆ ನೀವು ನಮ್ಮನ್ನು ತಲೆ ಬೇರೆ ಕೈಕಾಲು ಬೇರೆ ಎಂದು ಮನುಷ್ಯ ಹೇಗೆ ತನ್ನ ದೇಹದಲ್ಲಿ ವಿಭಾಗ ಮಾಡುವುದಿಲ್ಲವೋ ಹಾಗೆ ಎಂದೂ ವಿಭಾಗ ಮಾಡದೆ ನೋಡುತ್ತೀರೋ ಆಗ ಮಾತ್ರ ನೀವು ಉಳಿಯುತ್ತೀರಿ, ಬೆಳೆಯುತ್ತೀರಿ ಅಂತ ವಿಷ್ಣು ಆದೇಶ ಮಾಡ್ತಾನೆ. ಆ ಕಾಲದಿಂದ ಇವತ್ತಿನವರೆಗೂ ಮುಗುದಿಲ್ಲ ಶೈವರ ವೈಷ್ಣವರ ಗಲಾಟೆ. ಇವತ್ತಿಗೂ ವಿಷ್ಣುವಿನವರು ಸುಪ್ರೀಂ ಅಂತ, ಶಿವನವರು ನಾವು ಸುಪ್ರೀಂ ಅಂತ. ದೇವರೇ ಬಂದು ಹೇಳಿದರೂ ಕೂಡ ನಮ್ಮ ಮನುಷ್ಯನಿಗೆ ಬುದ್ಧಿ ಬರುವುದಿಲ್ಲ. ದಕ್ಷಯಜ್ಞ ಆ ಕಾಲಕ್ಕೆ ಆ ಕಥೆಯನ್ನು ಆಗಲೇ ಹೇಳಿದೆ ಅಂದರೆ ಅದು ಈ ಕಾಲದ ರೋಗ ಅಲ್ಲ ಅಂತ. ಈ ರೋಗ ಯಾಕೆ ಉಂಟಾಯಿತು? ಭಗವಂತ ಆಟ ಆಡೋದಾ ನಮ್ಮೊಟ್ಟಿಗೆ? ನಮಗೆ ಇಷ್ಟು ಬುದ್ಧಿಭ್ರಮಣೆಯ? ನಮ್ಮಲ್ಲಿಯೇ ಈ ಭೇದ ಉಂಟು ಮಾಡಲಿಕ್ಕೆ ನಾವೇ ಹುಡುಕುವ ರೀಸನ್ಸಾ? ನಮಗೆ ಯಾಕೆ ಒಟ್ಟಾಗುವುದು ಯಾಕೆ ಇಷ್ಟ ಇಲ್ಲ? ಯಾಕೆ ಒಡೆಯುವುದು ಪ್ರೀತಿ? ಒಂದಾಗುವುದರಲ್ಲಿರುವ ಆನಂದ ಯಾಕೆ ಯಾರಿಗೂ ಇಷ್ಟ ಇಲ್ಲ? ಬೇರೆ ಬೇರೆ ಆಗುವುದೇ ಯಾಕೆ ಖುಷಿ ಆಗ್ತಿದೆ? ವಿಶೇಷ ಅರ್ಥ ಆಗದ ಸಂಗತಿ. ಆ ಒಂದು ದಕ್ಷಯಜ್ಞದ ಮೂಲಕ ಶಿವ ವಿಷ್ಣು ಭಿನ್ನವಲ್ಲ ಅಭಿನ್ನ ಅನ್ನುವ ಕಲ್ಪನೆಯನ್ನು ಕೊಡೋಕ್ಕೆ ಒಂದು ಕಥೆ. ಆದರೆ ಶಿವನ ಮತ್ತು ಸತಿಯ ಜೀವಪ್ರೇಮ ನಿಮಗಿಷ್ಟೇ ಬರುತ್ತೆ ಇಲ್ಲಿ. ಇದು ವಾಯುಪುರಾಣ, ವಾಮನ ಪುರಾಣ ಎಲ್ಲ. ಮತ್ತು ಎಲ್ಲ ಕಥೆಗಳು ಭಾಗವತದಲ್ಲಿ ಬಂದದ್ದು ಉಳಿದ ಪುರಾಣಗಳಲ್ಲಿ ಸಿಗಲ್ಲ, ಕೆಲವೇ ಸಿಗ್ತವೆ. ಆದರೆ ಈ ಒಂದು ದಕ್ಷಯಜ್ಞದ ಕಥೆ ಇದೆಯಲ್ಲ ಅಷ್ಟು ಪುರಾಣಗಳಲ್ಲಿ ಉಂಟು. ಮತ್ತು ಅದರ ಒಂದೊಂದು ವಿವರಣೆ ಕೂಡ ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ತೇವಲ್ಲ ನಾವು, ಅಂಥ ವಿವರಣೆ. ಅಂದರೆ ಒಂದು ಪತಿಪತ್ನಿಯ ಬಂಧ, ಆಮೇಲೆ ಅವನು ಎಂಥ ತಪಸ್ಸಿಗೆ ಕೂತ್ಕೊಳ್ತಾನೆ, ಅವನ ತಪಸ್ಸು ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ ಸೂರ್ಯ ನೆಲಕ್ಕೆ ಬೀಳುವವರೆಗೆ, ಸೂರ್ಯ ನಕ್ಷತ್ರಾದಿಗಳು ನೆಲಕ್ಕೆ ಬೀಳಬೇಕು, ನನ್ನ ಹೆಣ್ಣು ನನಗೆ ಮರಳಿ ಬರುವವರೆಗೆ ನಾನು ಹೇಳಲ್ಲ ಅಂತ ಅವನು. ದೇವತೆಗಳೆಲ್ಲ ಕಂಗಾಲಾಗಿ, ಋಷಿಗಳು ಕಂಗಾಲಾಗಿ ಸೂರ್ಯನನ್ನು ಮರಳಿ ಕೂಡಿಸು ಅಂತ ಪ್ರಾರ್ಥಿಸಿಕೊಂಡು, ಜಗತ್ತು ಕತ್ತಲಾಗ್ತಿದೆ ಶಿವ ಅಂತ ಕೇಳಿ, ಮತ್ತೆ ಅವನು ಅದು ನನಗೆ ನನ್ನ ಸತಿ ಮರಳಿ ಬರುವವರೆಗೆ ನಾನು ತಪಸ್ಸು ಅಂತ ಹೇಳಿ, ಅವನ ತಪಸ್ಸಿನ ತೇಜಸ್ಸು ಅದು ವಿಸ್ತಾರವಾಗಿ ಅವನು ಹೀಗೆ ನಡೆದಾಡ್ಕೊಂಡು ಹೋಗುವಾಗ ಋಷಿಪತ್ನಿಯರೆಲ್ಲ ಅವನ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡಿ, ಆಗ ನೋಡು ನಿನ್ನ ತಪಸ್ಸಿನ ಫಲವಾಗಿ ನಮ್ಮ ಋಷಿಪತ್ನಿಯರು ತಮ್ಮ ಆಶ್ರಮ ಬಿಟ್ಟು ಹೊರಡ್ತಿದ್ದಾರೆ ಅಂತ ಅವನನ್ನು ನಿಲ್ಲಿಸಿ, ಅವನು ನನ್ನನ್ನು ಇಲ್ಲಿ ಸ್ಥಾಪಿಸಿಕೊಳ್ಳಿ ಅಂತ ಋಷಿಗಳು ಅವನಿಗೆ ಕೇಳಿಕೊಂಡಾಗ ಋಷಿಗಳ ಕಡೆಗೆ ಅವನಿಗೆ ಹೇಳೋದು,
ನಿನ್ನ ಲಿಂಗದಿಂದಾಗಿ ಇವರು ಇಷ್ಟು ನಿನ್ನ ಬೆನ್ನು ಹತ್ತುವುದಲ್ಲ, ನಿನ್ನ ಲಿಂಗವನ್ನು ನೆಲದಲ್ಲಿ ಸ್ಥಾಪಿಸು. ಹಾಗೆ ಲಿಂಗ ಪೂಜೆ ಪ್ರಾರಂಭ ಆಯಿತು. ಅವನು ಮುಂದೆ ಆ ಹಿಮವಂತನ ಮಗಳು ಹೈಮವತಿಯನ್ನು ಮದುವೆ ಆಗುವವರೆಗೆ, ಮದುವೆಯ ಸಂಭ್ರಮ, ಮದುವೆ ಆಗುವವರೆಗಿನ ಘಟನೆ, ಮದುವೆ ಆದ ನಂತರದ ಪಾರ್ವತಿ ಆದ ನಂತರ, ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ, ಅವಳ ಹುಟ್ಟು ಹೆಸರು ಉಮಾ ಆದ್ದರಿಂದ ಉಮೆ ಅಂತ, ಹಿಮವಂತನ ಮಗಳಾದ್ದರಿಂದ ಹೈಮವತಿ ಅಂತ, ಪರ್ವತರಾಜನ ಮಗಳು ಪಾರ್ವತಿಯನ್ನು ಮದುವೆ ಆದ ನಂತರ ಆ ಸತಿಯೇ ಪಾರ್ವತಿಯಾಗಿ ಬರುವವರೆಗಿನ ಆ ತಪಸ್ಸು, ಆ ಹೊತ್ತಿಗೆ ಪಾರ್ವತಿಯ ತಪಸ್ಸು, ಅವರಿಬ್ಬರ ಮತ್ತೆ ಪುನರ್ಮಿಲನ, ಅದಕ್ಕೆ ಜಗತ್ತು ಒಂದಾಗಿ ಮದುವೆ ಮಾಡಿಸಿಕೊಟ್ಟದ್ದು. ಲೋಕದ ಅಂಥ ಒಂದು ಪರಮ ದಾಂಪತ್ಯವನ್ನೇ ನಿಮಗೆ ಎಲ್ಲೂ ಕಾಣಕ್ಕೆ ಸಾಧ್ಯ ಅಲ್ಲ. ಅದ್ಭುತವಾದ ಪರಮ ಶಿವ ಪಾರ್ವತಿಯರ ದಾಂಪತ್ಯದ ವಿವರಣೆ ಅದು ಮುಂದಿನ ಭಾಗ, ಅದು ಇಲ್ಲಿ ಇಲ್ಲ. ದಕ್ಷಯಜ್ಞ ಈ ಭಾಗ. ನಾನು ಬಹಳ ಇವತ್ತು ಸ್ವಲ್ಪ ದೀರ್ಘವೇ ಆಗಿದ್ದೇನೆ, ಆದರೆ ನನಗೆ ಸಮಯ ಕೊರತೆ ಆಗ್ತಾ ಇದೆ. ತುಂಬ ಇದೆ ನಾನು ಹೇಳಬೇಕಾದ್ದು, ಹೇಗೆ ಅನ್ನುವುದು ನನಗೂ ಗೊತ್ತಿಲ್ಲ. ನಾನು ಅರ್ಧ ನಿಲ್ಲಿಸುವ ದಾರಿಯವಳಲ್ಲ, ಹೇಗಾದರೂ ಮಾಡಿ ಮುಗಿಸುವವಳು. ಆದ್ದರಿಂದ ಸ್ವಲ್ಪ ಸಮಯ ಹೆಚ್ಚು ಕಮ್ಮಿ ಆದರೆ ಹೊಂದಿಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತೇನೆ. ಅಂತೂ ಇಷ್ಟು ದಕ್ಷಯಜ್ಞದ ಒಂದು ಭಾಗ. ನಾವು ನೆನಪಿಟ್ಕೊಂಡದ್ದು ಯಾವುದು ಗೊತ್ತುಂಟ? ಅಳಿಯನಿಗೆ ಗೌರವ ಕೊಡಬೇಕು ಮಾವ, ಇಷ್ಟೇ ನಾವು ನೆನಪಿಟ್ಕೊಂಡದ್ದು. ಅಳಿಯನಿಗೆ ಗೌರವ ಕೊಡದಿದ್ದರೆ ಮಾವನ ಮನೆ ಹಾಳಾಗ್ತದೆ. ಅದು ಒಂದು ಉಂಟು, ಅದು ಸತ್ಯ ಕೂಡ, ನಿಮಗೆ ಗೊತ್ತು. ಹೆಣ್ಣುಮಗಳು ಕಣ್ಣೀರು ಹಾಕಿದ ಮನೆ ಒಳ್ಳೆಯದಾಗೋದಿಲ್ಲ. ಸತಿ ಈ ಘಟನೆಯಿಂದಲೇ ಅದು ಬಂದದ್ದು. ಅದರಿಂದ ಇಂಥ ಎಲ್ಲ ಲೌಕಿಕ ಸಂದೇಶವೂ ಉಂಟು, ಅಲೌಕಿಕ ಸಂದೇಶವೂ ಉಂಟು ಅಂತ ಒಂದು ಸುಂದರ ಭಾಗವನ್ನು ಆ ಭಗವಂತ ನುಡಿಸಿದ್ದಾನೆ. ನಾಳೆ ದಿನ ಮತ್ತೆ ಧ್ರುವ ಚರಿತ್ರೆ ಪ್ರಾರಂಭ ಮಾಡೋಣ. ನಮಸ್ಕಾರ.